ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಫೆಬ್ರವರಿ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇಷರಾಶಿಗೆ ಫೆಬ್ರವರಿ ತಿಂಗಳು ಈ ವರ್ಷದ ಅಪೂರ್ವವಾದ ಅವಕಾಶ ಕೊಡುವಂತಹ ತಿಂಗಳಾಗಿರುತ್ತೆ. ಅಲ್ಲಿ ಅಮೂಲ್ಯವಾದ ಸಪ್ತಗ್ರಹಗಳ ಬೆಂಬಲ ಇರುವಂತಹ ಏಕೈಕ ರಾಶಿ ನಿಮ್ಮದಾಗಿರುತ್ತೆ. ಜೊತೆಗೆ ಈ ವರ್ಷದಲ್ಲಿ ನಿಮಗೆ ಇಂಥ ಅವಕಾಶ ಮತ್ತೆ ಬರೋದಿಲ್ಲ. ಅಲ್ಲದೆ ಕೆಲವೊಂದು ಅವಕಾಶಗಳು ಬರಬೇಕಾದ್ರೆ ಮತ್ತೆ 30 ವರ್ಷಗಳು ಬರಬೇಕು, ಕೆಲವೊಂದು ಅವಕಾಶಗಳು ಬರಬೇಕಾದ್ರೆ 12 ವರ್ಷಗಳು ಬೇಕು. ಹಾಗೆ ಕೆಲವೊಂದು ಗ್ರಹಗಳ ಒಂದು ಸಂಯೋಜನೆ ನಿಮಗೆ ಈಗ ಅಪೂರ್ವವಾದ ಅವಕಾಶವನ್ನು ಈಗ ಕೊಡ್ತಾ ಇವೆ. ಅದನ್ನು ನೀವು ಚೆನ್ನಾಗಿ ಮನಗಂಡು ಮೇಷರಾಶಿಯವರು ಈ ಫೆಬ್ರವರಿ ತಿಂಗಳನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. ಅಲ್ಲಿ ವಿಶೇಷವಾಗಿ ಗಮನಿಸಬೇಕಾದ್ರೆ ರವಿಯಿಂದ ಆರಂಭಿಸಿದರೆ ಸೂರ್ಯನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಪೂರ್ತಿಯಾಗಿರುತ್ತೆ. ಅಂದರೆ ಯಾವ ರಾಶಿಗೂ ಆ ಥರ ಇರೋದಿಲ್ಲ. ಅಂದರೆ ಕೆಲವೊಂದು 15 ದಿನಗಳಿರುತ್ತೆ, ಕೆಲವೊಂದು ರಾಶಿಗೆ ಆರಂಭದ 15 ದಿನ, ಕೆಲವೊಂದು ರಾಶಿಗೆ ಅಂತ್ಯದ 15 ದಿನ. ನಿಮಗೆ ಈ ತಿಂಗಳು ಪೂರ್ತಿ ಅಲ್ಲಿ 12ರವರೆಗೆ ಸೂರ್ಯ ಭಗವಾನರು ಮಕರ ರಾಶಿಯಲ್ಲಿರುವಾಗ ನಿಮಗೆ ಕರ್ಮಸ್ಥಾನದ ಲಾಭವನ್ನು, ಆ ಬಳಿಕ ಅವರು ಕುಂಭರಾಶಿಗೆ ಫೆಬ್ರವರಿ 13ಕ್ಕೆ ಮಕರದಿಂದ ಕುಂಭಕ್ಕೆ ಪ್ರವೇಶ ಆಗುತ್ತೆ. ಆಗಲೂ ನಿಮಗೆ ಲಾಭಸ್ಥಾನದ ಲಾಭವನ್ನು ಸೂರ್ಯ ಭಗವಾನರು ಕೊಡಲಿದ್ದಾರೆ. ಹಾಗಾಗಿ ಅಂಥ ಒಂದು ತಿಂಗಳು ಪೂರ್ತಿ ಸೂರ್ಯ ಭಗವಾನರ ಆಶೀರ್ವಾದ ಪಡೆಯುವಂಥ ಏಕೈಕ ರಾಶಿ ಮೇಷರಾಶಿ. ಅದೇ ರೀತಿ ಬುಧನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಪೂರ್ತಿಯಾಗಿರುತ್ತೆ. ಆರಂಭದಲ್ಲಿ ನಿಮಗೆ ಅವರು ಅಲ್ಲಿ 10ನೇ ಸ್ಥಾನದಲ್ಲೂ, ಆ ಬಳಿಕ 11ನೇ ಸ್ಥಾನದಲ್ಲೂ ಬರುವಂಥದ್ದು ಬುಧಾನುಗ್ರಹ ಇರುವಂಥದ್ದು. ಇನ್ನು ಗುರುವಿನ ಬಲ ಆಗಲೇ ನಿಮಗೆ ಇದೆ. ಅದು ಈ ತಿಂಗಳಲ್ಲಿ ಗುರುವಿನ ವಕ್ರಗತಿ ನಿವಾರಣೆಯಾಗಿ ರುಜುಗತಿಗೆ ಬರ್ತಾರೆ. ಫೆಬ್ರವರಿ 4ರಿಂದ ಫೆಬ್ರವರಿ 4ರ ಬಳಿಕ ನಿಮಗೆ ಆ ರುಜುಗತಿಯ ಗುರುವಿನ ಬಲವು, ಜೊತೆಗೆ ಶುಕ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರುವಂಥದ್ದು. ಅಲ್ಲದೆ ಈ ಗ್ರಹಗಳಲ್ಲಿ ಪ್ರಧಾನವಾಗಿ ಎಲ್ಲರೂ ಭಯ ಪಡುವಂಥದ್ದು ಅಥವಾ ಎಲ್ಲರೂ ಸ್ವಲ್ಪ ಚಿಂತೆಗೀಡುಮಾಡುವಂಥ ಗ್ರಹ ಶನಿ ಮಹಾರಾಜರು ಆಗಿರ್ತಾರೆ. ಪರೀಕ್ಷಾ ರೂಪದ ಗ್ರಹ. ಹಾಗಾಗಿ ಶನಿ ಮಹಾರಾಜರು ಸಹ ನಿಮಗೆ ಈ ತಿಂಗಳಲ್ಲಿ ವರದಾಯಕವಾಗಿರ್ತಾರೆ. ಇನ್ನು ಕೊನೆಯ 2 ತಿಂಗಳು ಅಷ್ಟೇ ನೆನಪಿಗಿಟ್ಕೊಳ್ಳಿ. ಆ ಬಳಿಕ ನಿಮಗೆ ಶನಿ ಮಹಾರಾಜರ ಪರೀಕ್ಷೆ ನಿಮಗೂ ಇದೆ. ಅಂದರೆ ಶನಿ ಮಹಾರಾಜರು ಯಾರನ್ನೂ ಬಿಡೋದಿಲ್ಲ ಅನ್ನೋದು ನಮಗೆ ಪುರಾಣ ಕಥೆಗಳಿಂದ, ವಿವಿಧ ರೀತಿಯ ಒಂದು ನಿದರ್ಶನಗಳಿಂದ, ವಿವಿಧ ರೀತಿಯ ಪೌರಾಣಿಕ ಹಿನ್ನೆಲೆಗಳಿಂದ ಗೊತ್ತಾಗುತ್ತೆ. ದೇವತೆಗಳನ್ನು ಬಿಡುವಂಥ ಮಹಾತ್ಮರು. ಹಾಗಾಗಿ ಅವರು ನಿಮ್ಮ ರಾಶಿಗೂ ನಿಮಗೂ ಕಾಡಲು ಬರೋರಿದ್ದಾರೆ. ಆದರೆ ಬರುವುದಕ್ಕೆ ಮುನ್ನ ವಿವಿಧ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾರೆ. ಆ ಶನಿ ಮಹಾರಾಜರಾಗಲಿ, ಅವರ ಪಿತಾ ಸ್ವರೂಪದಿಂದ ಸೂರ್ಯ ಭಗವಾನರಾಗಲಿ, ಬುಧ ಆಗಲಿ, ಗುರು ಆಗಲಿ, ಶುಕ್ರರಾಗಲಿ. ಹಾಗಾಗಿ ನಿಮಗೆ ಈಗ ಸಪ್ತಗ್ರಹಗಳು ನಿಮಗೆ ಒಂದೇ ಸಾರಿ ಉತ್ತಮವಾದ ಅವಕಾಶವನ್ನು ಕೊಡ್ತಾ ಇರ್ತವೆ. ಆ ಸಪ್ತಗ್ರಹಗಳು ಕೊಟ್ಟಂಥ ಅವಕಾಶವನ್ನು ಒಳ್ಳೆಯ ರೀತಿಯಲ್ಲಿ ಯಾವ ರೀತಿ ಬಳಸ್ಕೊಳ್ಳುತ್ತೀರಿ ಅನ್ನೋದರ ಮೇಲೆ ನಿಮಗೆ ಮುಂದಿನ 7.5 ವರ್ಷಗಳು, ಅಂದರೆ ಮಾರ್ಚ್ ಅಂತ್ಯದಿಂದ ಅಲ್ಲಿ ಶನಿ ಮಹಾರಾಜರ ಸಾಡೆ ನಿಮಗೂ ಆರಂಭ ಆಗಲಿದೆ. ಹಾಗಾಗಿ ಮುಂದಿನ 7.5 ವರ್ಷಗಳಲ್ಲಿ ನಾನಾ ರೀತಿಯ ಆಗುವಂಥ ಪರಿವರ್ತನೆಗಳಿಗೆ ನೀವು ಈಗ ನಿಮಗೆ ಬರತಕ್ಕಂಥ ಭಾಗ್ಯವನ್ನು, ಅದೃಷ್ಟವನ್ನು, ಲಕ್ಕನ್ನು ಅಥವಾ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡ್ರೆ ಒಳ್ಳೆಯದು. ಅದನ್ನು ನೀವು ದುರ್ಬಳಕೆ ಮಾಡಿಕೊಂಡ್ರೆ, ಅಡ್ಡದಾರಿಯಲ್ಲಿ ಹೋದರೆ, ಅನಾಚಾರದ ಮೂಲಕ ಹೋದರೆ ಆ ಉಳಿದ 7 ವರ್ಷಗಳಲ್ಲಿ ಎಲ್ಲದಕ್ಕೂ ಒಂದೊಂದು ಹಂತದ ಶಿಕ್ಷೆಯ ರೂಪದಲ್ಲಿ ಅಥವಾ ಪರೀಕ್ಷಾ ರೂಪದಲ್ಲಿ ನಿಮಗೆ ವಿವಿಧ ರೀತಿಯ ಅನುಭವಗಳು ಜೀವನದಲ್ಲಿ ಆಗುವಂಥದ್ದಿರುತ್ತೆ. ಹಾಗಾಗಿ ಈ ಬಂದ ಅವಕಾಶವನ್ನು ಈ ಮೇಷರಾಶಿಯವರು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಅಲ್ಲಿ ಗ್ರಹಗಳ ಬೆಂಬಲ ನಿಮಗೆ ನಿರಂತರವಾಗಿರುತ್ತೆ. ಅಲ್ಲದೆ ನಿಮ್ಮ ರಾಶಿಯಾಧಿಪತಿ ಮಂಗಳನು ಸಹ ಆತನಿಗೆ ವಕ್ರಗತಿಯಲ್ಲಿದ್ದಾನೆ. ಆದರೆ ವಕ್ರಗತಿಯಲ್ಲಿ ಇದ್ದರೂ ಸಹ ನಿಮಗೆ ಆತನಿಂದ ತೃತೀಯ ಸ್ಥಾನದ ಒಂದು ಉತ್ತಮ ಫಲ ನಿಮಗೆ ಸಿಗುವಂಥದ್ದಿರುತ್ತೆ. ಹಾಗೆಯೇ 24ರ ಬಳಿಕ ಫೆಬ್ರವರಿ 24ರಿಂದ ಮಂಗಳನ ರುಜುಗತಿ ಪ್ರಾರಂಭ ಆಗುತ್ತೆ, ವಕ್ರಗತಿ ನಿವಾರಣೆಗೆ. ಆ ರುಜುಗತಿಗೆ ಬಂದಾಗ ನಿಮಗೆ ಇನ್ನಷ್ಟು ಉತ್ತಮ ಫಲ ಖಂಡಿತ ಮಂಗಳನು ಸಹ ಕೊಡಲಿದ್ದಾನೆ. ಅಲ್ಲದೆ ಈ ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಅಲ್ಲಿ ಕೇತು ಗ್ರಹ ಸಹ ನಿಮಗೆ ಈಗ ಪೂರಕವಾಗಿ ಇರುವಂಥದ್ದು. ಕೇತುವಿನ ವಿಶೇಷವಾದ ನಿಮಗೆ ಬೆಂಬಲ 6ನೇ ಸ್ಥಾನದಲ್ಲಿರುವಂಥದ್ದು. ಹಾಗಾಗಿ ಇದೆಲ್ಲ ಅಪರೂಪಕ್ಕೆ ಸಿಗುವಂತಹ ಘಟನೆಗಳು. ಯಾಕಂದರೆ ದೀರ್ಘಚಾರಿ ಗ್ರಹಗಳಲ್ಲಿ ನಿಮಗೆ ಗುರುವಿನ ಅನುಗ್ರಹ ಇದೆ, ಶನಿಯ ಅನುಗ್ರಹ ಇದೆ, ಕೇತುವಿನ ಬೆಂಬಲ ಇದೆ. ಕ್ಷಿಪ್ರಚಾರಿಗಳಲ್ಲಿ ಅಲ್ಲಿ ರವಿ, ಬುಧ, ಶುಕ್ರರು ಸಹ ನಿಮಗೆ ಪೂರಕವಾಗಿದ್ದಾರೆ. ಜೊತೆಗೆ ಈ ತಿಂಗಳಲ್ಲಿ 14 ದಿನಾಂಕಗಳಲ್ಲಿ ನಿಮಗೆ ಆ ಚಂದ್ರನ ವಿಶೇಷವಾದ ಬೆಂಬಲನೂ ಸಿಗ್ತಾ ಇದೆ. ಇವೆಲ್ಲವೂ ಅಪೂರ್ವವಾದ ಅವಕಾಶ, ಮತ್ತೆ ಬಾರದ ಅವಕಾಶ. ಶನಿ ಮಹಾರಾಜರ ಅವಕಾಶ ಬರಬೇಕಾದ್ರೆ ಇನ್ನು 30 ವರ್ಷ ಬೇಕಾಗುತ್ತೆ. ಅದೇ ರೀತಿ ಈ ಒಂದು ಗುರುವಿನ ಇದೇ ಸ್ಥಾನದ ಗುರುವಿನ ಒಂದು ಅವಕಾಶಗಳು ಬರಬೇಕಾದ್ರೆ ಮತ್ತೆ 12 ವರ್ಷಗಳು ಕಾಯಬೇಕು. ಗುರುಬಲ ಬರುತ್ತೆ 2 ವರ್ಷಗಳೊಮ್ಮೆ, ಕೆಲವೊಮ್ಮೆ ಈ ವರ್ಷ ಇಲ್ಲದ್ರೆ ಈ ಮುಂದಿನ ವರ್ಷ, ಅಥವಾ ಕೆಲವೊಮ್ಮೆ ನಿಮಗೆ ಈಗ ಈ 2 ವರ್ಷದ ಬಳಿಕ ಮತ್ತೆ ಗುರುಬಲ ಬರುತ್ತೆ.
ಆದರೆ ಗುರುಬಲ ಬಂದರೂ ಆ ಗುರುವಿನ ಈ ತೃತೀಯ ಸ್ಥಾನದ ಒಂದು ವಿಶೇಷವಾದ ಸುಖ ಶಾಂತಿ ಲಾಭ ನೆಮ್ಮದಿಯನ್ನು ಅದು ಇನ್ನಿತರ ಕಾರ್ಯ ಸಾಧನೆಗಳು ಬರಬೇಕಾದ್ರೆ ಮತ್ತೆ 12 ವರ್ಷ ಬೇಕಾಗುತ್ತೆ. ಆ ರೀತಿ ಇವೆಲ್ಲ ಅಪರೂಪಕ್ಕೆ ಸಂಭವಿಸುವಂಥ ಘಟನೆಗಳು ನಿಮಗೆ ಈ ವರ್ಷದ ಆರಂಭದಲ್ಲೇ ಉತ್ತಮವಾದ ಅವಕಾಶ ಸಿಗ್ತಾ ಇದೆ. ಅದು ಮತ್ತೆ ಮತ್ತೆ ಬರೋದಿಲ್ಲ. ಒಮ್ಮೆ ಬಿಟ್ಟರೆ ಅಮೂಲ್ಯವಾದ ಅವಕಾಶ, ಮತ್ತೆ ಸಿಗಲಾರದಂಥ ಅವಕಾಶ ಸಪ್ತ ಗ್ರಹಗಳಿಂದ ವಿಶೇಷವಾದ ಆಶೀರ್ವಾದ ರೂಪದಲ್ಲಿ ಮೇಷರಾಶಿಯನ್ನು ಸದ್ಬಳಕೆ ಮಾಡಿಕೊಳ್ಳಿ. ಇದರಿಂದ ಏನೆಲ್ಲ ಒಳ್ಳೆಯದಾಗತ್ತೆ ಅಂದರೆ ವಿಶೇಷವಾಗಿ ನಿಮಗೆ ಧನದ ಅವಶ್ಯಕತೆ ಇರೋರಿಗೆ ಧನದ ಒಂದು ವಿಶೇಷವಾದ ಅವಕಾಶಗಳು ಲಾಭಗಳು ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಅಭಿವೃದ್ಧಿ ಆಗುವಂಥದ್ದು. ಇನ್ನು ವಿದ್ಯಾರ್ಥಿಗಳು ವಿದ್ಯೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸಹ ಈ ಒಂದು ಕಾಲದಲ್ಲಿ ಬಹಳಷ್ಟು ಅನುಕೂಲವಾದ ವಾತಾವರಣ ಆಗುತ್ತೆ. ನಿಮ್ಮ ಒಂದು ಪರೀಕ್ಷಾ ಕ್ರಮದಲ್ಲಿ ಹೆಚ್ಚಿನ ಒಂದು ಅಂಕಗಳು ಬರೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಹೆಚ್ಚಿನ ಒಂದು ಸಾಧನೆಗಳು ಬರುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಅವರ ಒಂದು ದೀರ್ಘಕಾಲದ ಕನಸು ವಿದೇಶದ ವಿದ್ಯೆ, ವಿದೇಶದ ಶಿಕ್ಷಣ, ವಿದೇಶದ ಉದ್ಯೋಗ ಇತ್ಯಾದಿ ಅವರ ಪ್ರಯತ್ನ ಅವರಿಗೆ ಆಗುತ್ತೆ. ಇದು ಉದ್ಯೋಗ ಪ್ರಯತ್ನ ಪಡೋದು ಯುವಕರಿಗೆ ಉದ್ಯೋಗದ ಅವಕಾಶಗಳು. ಇದಲ್ಲದೆ ಸ್ವಂತವಾದ ವೃತ್ತಿ, ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ಎಲ್ಲ ನಡೆಸುವವರೆಗೂ ಸಹ ಈ ಫೆಬ್ರವರಿ ತಿಂಗಳಲ್ಲಿ ಹಲವಾರು ಅವಕಾಶಗಳು ಬರುವಂಥದ್ದು. ಲಾಭ ಹೆಚ್ಚಳ ಆಗುತ್ತೆ. ಅಂದುಕೊಂಡಂತೆ ನಿಮ್ಮ ಎಲ್ಲ ಚೆನ್ನಾಗಿ ಕೈಗಾರಿಕೆಗಳು ಉತ್ತಮವಾಗಿ ನಡೆಯುವಂಥದ್ದು. ಜೊತೆಗೆ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ, ಹೆಚ್ಚು ಬೆಲೆಗಳು ಬರುವಂಥದ್ದು. ಈ ರೀತಿ ಎಲ್ಲ ಮೌಲ್ಯವರ್ಧನೆ ಆಗುತ್ತೆ. ಆ ಮೌಲ್ಯವರ್ಧನೆ ಆಗಿ ನಿಮಗೆ ಎಲ್ಲ ರಂಗದಲ್ಲೂ ಜಯ, ಯಶಸ್ಸು, ಕೀರ್ತಿ ನಿಮ್ಮದಾಗಿರುತ್ತೆ. ಮಹಿಳೆಯರು ಗೃಹಿಣಿಯರಿಗೆ ಸಹ ಮೇಷರಾಶಿಯವರಿದ್ದರೆ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ಇನ್ನು ಮದುವೆಗೆ ಸಿದ್ಧರಿರುವಂತಹ ಅಥವಾ ಮದುವೆಗಾಗಿ ಹುಡುಕಾಟದಲ್ಲಿರುವಂಥ ಗಂಡು ಹೆಣ್ಣು ಯಾರಿದ್ರೂ ಅವರಿಗೆ ಮದುವೆ ಈಗ ಫಿಕ್ಸ್ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇದನ್ನು ಗಮನಿಸಿಕೊಳ್ಳಿ. ಇದನ್ನು ನೀವೀಗ ಚೆನ್ನಾಗಿ ಸದ್ಬಳಕೆ ಅಂದರೆ ಅನ್ಕ್ಯಾಶ್ ಮಾಡಿಕೊಳ್ಳೋದು ನಿಮ್ಮ ಕೈಲಿದೆ, ಕಾರ್ಯಪ್ರವೃತ್ತರಾಗಿ. ಹಾಗಾಗಿ ನಮಗೆ ನಾವು ಕೈಲಾಗದು ಎಂದು ಕೈ ಕಟ್ಟಿಕೊಳ್ಳುತ್ತಾರೆ ಸಾಗದು ಕೆಲಸ ಅಂತ ಹೇಳ್ತಾರೆ. ಅದೇ ರೀತಿ ನಾವು ನಮ್ಮ ಪುರುಷ ಪ್ರಯತ್ನ ಅನ್ನೋದನ್ನು ನಿರಂತರವಾಗಿ ಮಾಡಲೇಬೇಕಾಗತ್ತೆ. ಹಾಗೆ ಆ ಪ್ರಯತ್ನಕ್ಕೆ ತಕ್ಕ ಫಲ ಬರುವಂಥ ಒಂದು ಅದೃಷ್ಟದ ಕಾಲ ಈಗ ಬಂದಿದೆ. ಹಾಗಾಗಿ ಹಿಂದೆ ಮಾಡಿದ ಪ್ರಯತ್ನಕ್ಕೂ ಈಗ ಬರುವ ಪ್ರಯತ್ನಕ್ಕೂ ಎಲ್ಲ ಒಟ್ಟಿಗೆ ಉತ್ತಮ ಫಲವನ್ನು ಈ ತಿಂಗಳಲ್ಲಿ ನಿಮಗೆ ಆ ಸಪ್ತ ಗ್ರಹಗಳು ಕೊಡಲಿದ್ದಾರೆ. ಅಪರೂಪಕ್ಕೆ ಬಂದಂಥ ಅವಕಾಶವನ್ನು ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ಹಣಕಾಸಿನ ವಿಚಾರ, ಉತ್ತಮ ರೀತಿ ಆರೋಗ್ಯ ವಿಚಾರ ಆಗಿರಲಿ ಅಥವಾ ಬಾಂಧವ್ಯಗಳು ಅಥವಾ ಇನ್ನಿತರ ಯಾವುದೇ ರೀತಿ ನಿಮ್ಮ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಹಿಂದೆ ಪೆಂಡಿಂಗಿದ್ದಂಥ ಕೋರ್ಟ್ ಕೇಸುಗಳಾಗಲಿ, ಕೌಟುಂಬಿಕ ವಿವಾದ, ಆಸ್ತಿ ವಿವಾದ, ಏನಾದರೂ ವಿವಾದಗಳಿದ್ರೆ ಅದನ್ನು ಈಗ ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಬೇಕು. ಅಥವಾ ಈ ಕುಟುಂಬದ ಸದಸ್ಯರ ಮಧ್ಯೆ ಆಸ್ತಿ ಹಂಚಿಕೆ ಪಾಲುದಾರಿಕೆ ವಿಭಾಗ ಮಾಡಲಿಕ್ಕೆ ಭಿನ್ನಾಭಿಪ್ರಾಯಗಳಿದ್ದರೆ ಸಹೋದರ ಸಹೋದರಿಯರ ಮಧ್ಯೆ ಅಥವಾ ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಈ ಕೌಟುಂಬಿಕರ ಮಧ್ಯೆ ಬಿದ್ದ ಭಿನ್ನಾಭಿಪ್ರಾಯವನ್ನು ಸರಿಪಡಿಸಿಕೊಂಡು ಅವೆಲ್ಲನ ಈಗ ರಾಜಿ ಮೂಲಕನೋ ಅಥವಾ ಯಾವುದೇ ರೀತಿಯ ಶಾಂತಿ ಸಂಧಾನದ ಮೂಲಕನೋ ನ್ಯಾಯಾಲಯದ ಮೂಲಕನೋ ಪರಿಹಾರ ಮಾಡಿಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ದೀರ್ಘಕಾಲದ ಹಲವಾರು ಕನಸುಗಳು ನನಸಾಗ್ಬೋದು. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದು, ಈ ರೀತಿ ಏನೇನೋ ನಿಮ್ಮ ಕನಸುಗಳಿವೆ. ನಿಮ್ಮ ವೃತ್ತಿಗೋ ಉದ್ಯೋಗಕ್ಕೆ ಸಂಬಂಧಪಟ್ಟು ಅದನ್ನೆಲ್ಲ ನನಸು ಮಾಡಲಿಕ್ಕೆ ಆಗುತ್ತೆ. ಜಾಬ್ಗಾಗಿ ಪ್ರಯತ್ನ ಮಾಡೋರು ಈಗ ಜಾಬ್ ಪ್ರಯತ್ನ ಪಟ್ಟರೆ ಉತ್ತಮವಾದ ಜಾಬ್ಗಳನ್ನ ಸಿಗುವಂಥದ್ದು. ವಿದೇಶಕ್ಕೆ ಹೋಗುವಂಥ ಅವಕಾಶಕ್ಕಾಗಿ ಕಾಯ್ತಾ ಇದ್ದವರು ಈಗ ಪ್ರಯತ್ನ ಪಟ್ಟರೆ ನಿಮಗೆ ಅವಕಾಶಗಳು ಸಿಗುವುದು. ಈ ರೀತಿ ಎಲ್ಲ ವರ್ಗದವರಿಗೂ, ವಿಶೇಷವಾಗಿ ಈ ಕೃಷಿಕರು, ರೈತಾಪಿ ವರ್ಗದವರು, ಹೈನುಗಾರಿಕೆ, ತೋಟಗಾರಿಕೆ ಇತ್ಯಾದಿ ಮಾಡುವಂಥ ಅವರಿಗೆ ಸಹ ಏನಾದರೂ ಅವರ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಹೆಚ್ಚಿನ ಹಣ ಹೂಡಿಕೆ ಮಾಡಬೇಕು. ಅದಕ್ಕೆಲ್ಲ ಈಗ ಬೇಕಾದಂಥ ವಾತಾವರಣ ಸಿಗುತ್ತೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಸಹಾಯ, ಯೋಜನೆಗಳ ಸಹಾಯ, ಸಬ್ಸಿಡಿ ಇತ್ಯಾದಿಗಳ ಫಲ ಅವೆಲ್ಲವೂ ಈಗ ಸಿಗುವಂಥ ಅವಕಾಶ ಈ ಮೇಷರಾಶಿಯವರಿಗೆ ಖಂಡಿತ ಆಗಿರುತ್ತೆ. ಇನ್ನು ದಾಂಪತ್ಯದ ವಿಚಾರ ಇರ್ಬೋದು, ಮನೆಯಲ್ಲಿನ ಕೌಟುಂಬಿಕ ವಿಚಾರ ಅವೆಲ್ಲವೂ ತುಂಬ ಚೆನ್ನಾಗಿ ನಡೆಯುವಂಥ ವಿಚಾರ. ದಂಪತಿಗಳ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯ ನಿವಾರಣೆ ಆಗುತ್ತೆ. ಅದೇ ರೀತಿ ಕೌಟುಂಬಿಕವಾಗಿ ತಂದೆ ಮಕ್ಕಳು ಅಥವಾ ಇನ್ನಿತರ ನಿಮ್ಮ ಮನೆಯ ಬಂಧುಗಳ ಜೊತೆಗೆ ಬಾಂಧವ್ಯ ಬಹಳ ಉತ್ತಮವಾಗಿರುತ್ತೆ. ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಯಾತ್ರೆ ಪ್ರವಾಸವಾಗುವಂಥ ಅವಕಾಶ, ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ ಈ 7 ಗ್ರಹಗಳು ನಿರಂತರವಾಗಿ ಕೊಡ್ತಾ ಇರ್ತವೆ. ರವಿ, ಬುಧ, ಗುರು, ಶುಕ್ರ, ಶನಿ, ಕೇತು ಜೊತೆಗೆ ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಈ ತಿಂಗಳಿರುವಂಥದ್ದು. ಕೊನೆಗೆ ಮಂಗಳನು ಸಹ ನಿಮಗೆ ಆಗಾಗ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ಅಪರೂಪದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಈ ಮೇಷರಾಶಿಯವರು. ಇನ್ನು ಇವೆಲ್ಲವೂ ಈ ದೀರ್ಘಚಾರಿ ಗ್ರಹಗಳ ವಿಚಾರವನ್ನು ಗಮನಿಸಿ ಇನ್ನು ಕ್ಷಿಪ್ರವಾಗಿ ಅಂದರೆ ಪ್ರತಿ 2 ದಿನಕ್ಕೂ ಅಥವಾ 2 ಕಾಲು 3 ದಿನಕ್ಕೊಮ್ಮೆ ಕೆಲವೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ಕ್ಷಿಪ್ರ ಚಲನೆಗೆ ಅನುಗುಣವಾಗಿ ಫೆಬ್ರವರಿಯ ದಿನಾಂಕಗಳಿಗೆ, ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಇರುತ್ತೆ, ಯಾವ ದಿನಾಂಕಗಳು ಚಂದ್ರ ಬಲ ಸ್ವಲ್ಪ ಕಡಿಮೆ ಇರುತ್ತೆ, ಎಚ್ಚರಿಕೆ ಬೇಕು ಅನ್ನೋದನ್ನು ಈಗ ಡೇಟ್ಗಳಿಗೆ ಅನುಗುಣ ಹೇಳ್ತೇನೆ, ಗಮನಿಸಿಕೊಳ್ಳಿ. ಫೆಬ್ರವರಿ 1ರಂದು ನಿಮಗೆ ವಿಶೇಷವಾಗಿ ಚಂದ್ರನ ವಿಶೇಷವಾದ ಲಾಭ ಸ್ಥಾನದ ಲಾಭ ಇರುತ್ತೆ. ಅಲ್ಲಿ ನೋಡಿ, ಆ ಲಾಭ ಸ್ಥಾನದಲ್ಲಿ ಆವಾಗ ನಿಮಗೆ ಚಂದ್ರನೂ ಇರ್ತಾನೆ, ಲಾಭ ಸ್ಥಾನದಲ್ಲಿ ಅಲ್ಲಿ ವಿಶೇಷವಾಗಿ ರವಿಯು ಇರ್ತಾನೆ, ಬುಧನೂ ಇರ್ತಾನೆ. ಲಾಭ ಸ್ಥಾನದಲ್ಲಿ 3 ಗ್ರಹಗಳು, ತ್ರಿಗ್ರಹಗಳು ನಿಮಗೆ ಲಾಭ ಸ್ಥಾನದಲ್ಲಿ ಬರುವಂಥದ್ದು, ಕರ್ಮಸ್ಥಾನದಲ್ಲಿ ಬರುವಂಥದ್ದೆಲ್ಲ ಇರುತ್ತೆ. ಅದನ್ನು ಚೆನ್ನಾಗಿ ನೀವು ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಚಂದ್ರನ ವಿಶೇಷವಾದ ಲಾಭ ಸ್ಥಾನದ ಆಶೀರ್ವಾದದಿಂದ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳಾಗುವಂಥದ್ದು. ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು. ದೂರ ಪ್ರಯಾಣ ಮಾಡೋದಿರ್ಬೋದು, ಇನ್ನಿತರ ಪ್ರಯಾಣಗಳು ಅಥವಾ ಯಾತ್ರೆ ಹೊರಡುವಂಥದ್ದು ಮುಂತಾದ ಅವಕಾಶಗಳು ಬರ್ಬೋದು. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಇದೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಜೊತೆಗೆ ಈ ದಿನ ಯಾವುದೇ ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ ಇರುತ್ತೆ ಫೆಬ್ರವರಿ 1.
ಆ ಬಳಿಕ 2-3ರಲ್ಲಿ ಸ್ವಲ್ಪ ಚಂದ್ರನ ಬಲ ಕೊರತೆ ಇರುತ್ತೆ. 2-3ರಲ್ಲಿ ಸ್ವಲ್ಪ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಂಡದಾಗಲಿ ಅದು ಯಾರೇ ನಿಮಗೆ ಮೋಸಗಳು ಹೋಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಜೊತೆಗೆ ಮಾತಿನ ಚಕಮಕಿ, ಜಗಳ, ವಾಗ್ವಾದ, ಕಲಹ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಫೆಬ್ರವರಿ 2-3ರಂದು ಬೇಕು. ಬಳಿಕ 4-5 ನಿಮ್ಮ ಪಾಲಿಗೆ ಉತ್ತಮ ದಿನ. ಫೆಬ್ರವರಿ 4-5ರಲ್ಲಿ ವಿಶೇಷವಾಗಿ ಚಂದ್ರನು ನಿಮ್ಮ ಜನ್ಮರಾಶಿಗೆ ಬರ್ತಿದ್ದಾನೆ. ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನ ಅನುಗ್ರಹದಿಂದ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಉತ್ತಮವಾದ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಇಷ್ಟಪಟ್ಟಂಥ ಬಂಧುಗಳನ್ನು, ಮಿತ್ರರನ್ನು, ಜನರನ್ನು ಭೇಟಿಯಾಗುವಂಥ ಅವಕಾಶ, ಈ ರೀತಿ ಹಲವಾರು ಉತ್ತಮವಾದ ಫಲಗಳು 4-5ರಲ್ಲಿ ಸಿದ್ಧಿಯಾಗಲಿವೆ. ಆ ಬಳಿಕ 6-7 ಅಷ್ಟೇ ಉತ್ತಮಿಲ್ಲ. ಅಲ್ಲಿ 6-7ರಲ್ಲಿ ನಿಮಗೆ ಆ ನಷ್ಟದ ಒಂದು ಅನುಭವಗಳಾಗ್ಬೋದು. ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ 6-7ರಲ್ಲಿ. ಹಾಗೆ ಆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು. ಹಣಕಾಸಿನ ವಿಚಾರ ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ತಲೆನೋವು, ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಹವಾಮಾನದ ಏರುಪೇರಿನಿಂದ ಆಗ್ಬೋದು ಅಥವಾ ನೀರಿನ ವ್ಯತ್ಯಾಸದಿಂದ ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆ ಬಗ್ಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಫೆಬ್ರವರಿ 6-7ರಲ್ಲಿ ಗಮನ ಬೇಕು. ಇನ್ನು 8-9 ಫೆಬ್ರವರಿ 8-9 ನಿಮ್ಮ ಪಾಲಿಗೆ ಉತ್ತಮ ದಿನ. 3 ನಿಮಗೆ ವಿಶೇಷವಾಗಿ 3ರ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಅನೇಕ ರೀತಿಯ ಲಾಭ, ಜಯ, ಯಶಸ್ಸು, ಕೀರ್ತಿಗಳಾಗಿವೆ. ಜೊತೆಗೆ ವ್ಯಾಪಾರ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಒಂದು ಅವರ ಒಂದು ಉನ್ನತ ವ್ಯಾಸಂಗಕ್ಕೆ ಅವಕಾಶಗಳು ಸಿಗೋದಾಗಲಿ, ಯಾವುದೇ ರೀತಿಯ ಸ್ಕಾಲರ್ಶಿಪ್, ಫೆಲೋಶಿಪ್ ಇತ್ಯಾದಿಗಳಿಗೆ ಅರ್ಜಿ ಹಾಕಿದರೆ ಅವೆಲ್ಲವೂ ನಿಮಗೆ ಈಗ ಸ್ಯಾಂಕ್ಷನ್ ಆಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಎಲ್ಲ ವರ್ಗದವರು 8-9ರಂದು ನಿರೀಕ್ಷೆ ಮಾಡ್ಬೋದು ಮೇಷರಾಶಿಯರು. ಆ ಬಳಿಕ 10, 11, 12 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಈ 3 ದಿನಗಳಲ್ಲಿ ಕಲಹದ ವಾತಾವರಣ, ಬಂಧು ಮಿತ್ರರ ಜೊತೆಗೆ ಏನಾದ್ರು ವಾಗ್ವಾದಗಳು, ನಿಮ್ಮ ಮೇಲೆ ಒಂದು ಸುಳ್ಳು ಆರೋಪಗಳು ಬರೋದಾಗಲಿ ಅಥವಾ ಅವರ ಜೊತೆಗೆ ನಿಮಗೆ ಏನಾದ್ರು ಮಾತಿನ ಮಧ್ಯೆ ಏನಾದರೂ ಹಳೆಯ ಯಾವುದೇ ವಿಚಾರಗಳನ್ನು ಪ್ರಸ್ತಾಪಿಸಿ ಅದರ ಮೂಲಕ ನಿಮಗೆ ಜಗಳಗಳು, ಕದನಗಳು ಆಗುವಂಥದ್ದು. ಮನಸ್ಸಿಗೆ ಸ್ವಲ್ಪ ಚಿಂತೆ ಆಗುವಂಥ ಘಟನೆ. ಹಿರಿಯ ವ್ಯಕ್ತಿಗಳಲ್ಲಿ ಮಾತಿನ ಚಕಮಕಿ ಮನೆಯಲ್ಲೂ ಆಗ್ಬೋದು, ವೃತ್ತಿ ಜಾಗದಲ್ಲೋ ಅಥವಾ ಕೆಲಸದ ಸ್ಥಳದಲ್ಲೂ ಆ ಹಿರಿಯ ವ್ಯಕ್ತಿಗಳ ಜೊತೆಗೆ ವಾಗ್ವಾದ, ಕಲಹ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈ 3 ದಿನಗಳಲ್ಲಿ ಬೇಕಾಗುತ್ತೆ. ಹಾಗಾಗಿ ಮಾತು, ನಡವಳಿಕೆ ಇತ್ಯಾದಿ ವಿಚಾರ ಎಚ್ಚರಿಕೆ ಬೇಕು. ಹಣಕಾಸು, ಆರೋಗ್ಯ ಎಲ್ಲ ಏನು ತೊಂದರೆ ಇಲ್ಲ. 10, 11, 12ರಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಮಾತು, ನಡವಳಿಕೆಯನ್ನು ಸ್ವಲ್ಪ ಸುಧಾರಣೆ ಮಾಡಿಕೊಳ್ಬೇಕು. ಬಳಿಕ 13, 14 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. 13, 14ರಲ್ಲಿ ನಿಮಗೆ ಅವಮಾನಕರ ಘಟನೆ ಆಗ್ಬೋದು, ಮಾತಿನ ಚಕಮಕಿ ಆಗುವಂಥದ್ದು. ಜೊತೆಗೆ ಯಾವುದೋ ಈ ರೀತಿಯ ಕಿರಿಯರಿಂದ ನಿಮಗೆ ಏನಾದರೂ ಅವಮಾನ ಆಗೋದಾಗಲಿ, ಕಿರಿಯರ ಜೊತೆಗೆ ವಾಗ್ವಾದ ಆಗೋದಾಗಲಿ, ಕಿರಿಯರು ನಿಮ್ಮ ಮೇಲೆ ದೂರನ್ನು, ಕಂಪ್ಲೇಂಟನ್ನು ಮಾಡೋದು ಇತ್ಯಾದಿಗಳು ಆಗುವಂಥದ್ದು. ಆ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ದಿನ ನಿಮ್ಮ ಹಣಕಾಸು, ಆರೋಗ್ಯದ ವಿಚಾರ ಸಹ ಯಾವುದೇ ರೀತಿ ತೊಂದರೆ ಇಲ್ಲ. ಮಾತು, ನಡವಳಿಕೆಯನ್ನು 13, 14ರಲ್ಲಿ ಸಹ ಶುದ್ಧವಾಗಿ ಇಟ್ಕೋಬೇಕು. ಆ ಬಳಿಕ 15, 16, 17 3 ದಿನಗಳು ವಿಶೇಷವಾಗಿ ಅಲ್ಲಿ ನಿಮಗೆ ಷಷ್ಠದಲ್ಲಿರುವಂಥ ಚಂದ್ರನ ಒಂದು ಸ್ಥಾನದೊಳಗೆ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ, ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು. ಬಹಳ ಕಾಲದಿಂದ ಪೆಂಡಿಗಿದ್ದ ಕೆಲಸ ಕಾರ್ಯಗಳು ಈ ದಿನ ಸಲೀಸಾಗಿ ಬೇಗನೆ ಆಗುವಂಥದ್ದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ವೇಗವಾಗಿ ಆಗುವಂಥದ್ದು. ಯಾವುದೇ ಪ್ರಯತ್ನಗಳಿಗೆ ಈ ದಿನ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುವಂಥ 3 ದಿನಗಳು. ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದ, ಸಹಿ ಮಾಡೋದು, ಭೇಟಿ ಮಾಡೋದು, ಏನಾದರೂ ಆರಂಭ ಮಾಡೋದು, ಅದಕ್ಕೆ 3 ದಿನಗಳನ್ನು ಬಳಸ್ಕೊಳ್ಬೋದು. 15, 16, 17 ಅಷ್ಟು ಅನೇಕ ಶುಭಫಲಗಳನ್ನು ಕೊಡುವಂಥ ದಿನ ಆಗಿರುತ್ತೆ. ಬಳಿಕ 18, 19 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಫೆಬ್ರವರಿ 18, 19ರಲ್ಲಿ ಮತ್ತೆ ನಿಮಗೆ ಇಷ್ಟಾರ್ಥ ಸಿದ್ಧಿ, ಆಕಸ್ಮಿಕ ಧನಲಾಭ ಯೋಗ, ವ್ಯಾಪಾರ, ವೃತ್ತಿ, ಉದ್ಯೋಗವನ್ನು ಏನಾದರೂ ಅದನ್ನು ವಿಸ್ತರಣೆ ಮಾಡುವಂಥ, ಎಕ್ಸ್ಪಾಂಡ್ ಮಾಡುವಂಥ ಅವಕಾಶಗಳು, ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ, ಪ್ರಮುಖವಾದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಮದುವೆ ಅಥವಾ ಇನ್ನಿತರವರ ಕನಸುಗಳನ್ನು ಫಿಕ್ಸ್ ಮಾಡಿಕೊಳ್ಳಿಕ್ಕೆ ಅವಕಾಶಗಳು, ಈ ರೀತಿ ಹಲವಾರು ಉತ್ತಮ ಫಲಗಳು 18, 19 ಸಹ ನಿರೀಕ್ಷೆ ಮಾಡ್ಬೋದು. ಬಳಿಕ 20, 21, 22 3 ದಿನಗಳಲ್ಲಿ ಅಲ್ಲಿ ಅಷ್ಟಮದಲ್ಲಿರುವಂಥ ಚಂದ್ರನಿಂದಾಗಿ ನಿಮ್ಮ ರಾಶಿಯಿಂದ 8ನೇ ಸ್ಥಾನದಲ್ಲಿರುವಂಥ ಚಂದ್ರ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಈಗಾಗಲೇ ಇದ್ದಂಥ ಹೊಟ್ಟೆ ನೋವು, ಕಾಲು ನೋವು, ಮಂಡಿ ನೋವು, ಬೆನ್ನು ಅಥವಾ ಕಣ್ಣು, ಕಿವಿ, ಮೂಗುಗಳಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಈ ಕಾಲದಲ್ಲಿ ಕಾಣಿಸ್ಬೋದು. ಅಥವಾ ಹಳೆಯ ಸಮಸ್ಯೆಗಳು ಇದ್ದರೆ, ಆರೋಗ್ಯ ಸಮಸ್ಯೆಗಳಿದ್ದರೆ ಅದು ಈ 20, 21, 22ರಲ್ಲಿ ಮರುಕಳಿಸ್ಬೋದಾಗಿದೆ. ಹಾಗೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು. ಮಾತು, ನಡವಳಿಕೆ ಬಗ್ಗೆ ಸಹ ತುಂಬ ಗಮನವನ್ನು ಹರಿಸಬೇಕು. ಹಣಕಾಸಿನ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಆಕಸ್ಮಿಕ ನಷ್ಟ, ಇನ್ನಿದರಿಂದ ಮೋಸ, ವಂಚನೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತನು, ಮನ, ಧನದ ಒಂದು ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡ್ಕೋಬೇಕು 20, 21, 22ರಲ್ಲಿ. 23, 24 ನಿಮ್ಮ ಪಾಲಿಗೆ ಸ್ವಲ್ಪ ಮಿಶ್ರ ಫಲಗಳ ದಿನ ಇರುತ್ತೆ. ಈ ದಿನ ಸ್ವಲ್ಪ ಖರ್ಚುಗಳು ಜಾಸ್ತಿ, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು. ನಿಮಗೆ ಇಷ್ಟ ಇಲ್ಲದಂಥ ಒಂದು ಯಾವುದೇ ರೀತಿಯಾಗಿ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಉದಾಹರಣೆಗೆ ಆಸ್ಪತ್ರೆ, ಔಷಧಗಳು, ಅದು ಯಾರಿಗೂ ಇಷ್ಟ ಅಂತ ಇರೋದಿಲ್ಲ. ಜೊತೆಗೆ ಇನ್ಯಾವುದಾದ್ರು ಈ ಯಂತ್ರ, ವಾಹನ ರಿಪೇರಿ ಹೋಗೋದು, ಕೆಟ್ಟು ಹೋಗೋದು ಇತ್ಯಾದಿಗಳು ಸಹ. ಹಾಗಾಗಿ ಅನಿಷ್ಟವಾದ ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುತ್ತೆ. ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಮಾತಿನ ಚಕಮಕಿ ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ 23, 24ರಂದು ಜರುಗಬಹುದಾಗಿದೆ. ಆ ಬಳಿಕ 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. 25, 26ರಲ್ಲಿ ಮತ್ತೊಮ್ಮೆ ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನ ಅನುಗ್ರಹದಿಂದ ವ್ಯಾಪಾರ, ವೃತ್ತಿ, ಉದ್ಯೋಗ ಮಾಡೋರಿಗೆ ಶುಭ ಫಲ ಇದೆ.
ಎಲ್ಲದೇ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ನಿಮಗೆ ಈ ಬಹಳ ಕಾಲದಿಂದ ಕಾಯ್ತಾ ಇದ್ದ ಪರಿವರ್ತನೆಗಳು ಈಗ ಆಗ್ಬೋದು, ಟ್ರಾನ್ಸ್ಫರ್ ಅಪೇಕ್ಷೆಯವರಿಗೆ ಟ್ರಾನ್ಸ್ಫರ್ ಆಗ್ಬೋದು, ಪ್ರಮೋಷನ್ ಬಡ್ತಿ ಇನ್ಕ್ರಿಮೆಂಟ್ ಅಪೇಕ್ಷೆಯವರಿಗೆ ಅಂಥದ್ದು ಆ ಇನ್ಕ್ರಿಮೆಂಟು ಬಡ್ತಿನ ಎಲ್ಲ ಸಿಗುವಂಥದ್ದು ಅವಕಾಶ ಇರುತ್ತೆ. ಇನ್ನು ಸ್ವಂತ ಉದ್ಯಮ, ಸ್ವಂತ ವ್ಯಾಪಾರ ಕೈಗಾರಿಕೆ ಮಾಡೋರಿಗೂ ಅವರ ಉದ್ಯಮದಲ್ಲಿ ಪ್ರಗತಿಯ ಲಕ್ಷಣಗಳು 25-26 ಕಂಡುಬರುತ್ತೆ. ಮನೆಯಲ್ಲಿರುವಂಥ ಗೃಹಿಣಿಯರು ಅಥವಾ ಇನ್ನಿತರರಿಗೂ ಸಹ ಉತ್ತಮವಾದ ಫಲ ಈ ದಿನ ಕಂಡುಬಂದಿದೆ. ಕೊನೆಯ 2 ದಿನಗಳು 27-28 ಫೆಬ್ರವರಿ 27-28 ಅಲ್ಲಿ ಲಾಭಸ್ಥಾನದಲ್ಲಿ ಮತ್ತೊಮ್ಮೆ ಚಂದ್ರನು ಬಂದಿದ್ದಾನೆ. ಹಾಗಾಗಿ ಆರಂಭದಲ್ಲಿ ನಿಮಗೆ ಲಾಭಸ್ಥಾನದಲ್ಲಿ ಚಂದ್ರನು ಬಂದಿದ್ದ ಫೆಬ್ರವರಿ 1ರಂದು, ಈಗ ತಿಂಗಳ ಅಂತ್ಯದಲ್ಲೂ ಸಹ ಚಂದ್ರನು ನಿಮಗೆ ಲಾಭಸ್ಥಾನದಲ್ಲಿ ಮತ್ತೊಮ್ಮೆ ಬರಲಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ 2 ಬಾರಿ ಚಂದ್ರನ ಲಾಭಸ್ಥಾನದ ಒಂದು ಅನುಗ್ರಹ ಸಿಗುವಂಥ ಏಕೈಕ ರಾಶಿ ಈ ಮೇಷರಾಶಿಯಾಗಿರುತ್ತೆ. ಹಾಗಾಗಿ ಈ 2 ದಿನಗಳು ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಡ್ತಾ ಇರ್ತದೆ. ಇಷ್ಟಾರ್ಥ ಸಿದ್ಧಿ ಆಗಲಿ, ಹಣಕಾಸು ಅರಿವು ಚೆನ್ನಾಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ಹೆಚ್ಚಿನ ಪ್ರಗತಿ ಆಗಲಿದೆ. ಮನೆಯಲ್ಲಿ ನೆಮ್ಮದಿ ವಾತಾವರಣ, ಆರೋಗ್ಯ ಸುಧಾರಣೆ, ಏನಾದರೂ ನಿಮಗೆ ಇಷ್ಟು ಬಹಳ ಕಾಲದಿಂದ ಕಾಡುತ್ತಿದ್ದ ಕನಸುಗಳೆಲ್ಲ ಇದನ್ನು ನನಸಾಗುವಂಥದ್ದು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಈ ರೀತಿ ಎಲ್ಲ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ತಿಂಗಳ ಕೊನೆಯ 2 ದಿನಗಳಲ್ಲಿ 27-28ರಲ್ಲಿ ಸಂಭವಿಸಲಿದೆ ಚಂದ್ರನ ಅನುಗ್ರಹದಿಂದ. ಇವೆಲ್ಲವೂ ಮೇಷರಾಶಿಗೆ ಅನುಗುಣವಾಗಿ ನಿಮಗೆ ಚಂದ್ರ ಅನುಗ್ರಹದಿಂದ ಏನೆಲ್ಲ ಒಳ್ಳೆಯದಾಗುತ್ತೆ, ಯಾವ್ಯಾವ ದಿನಗಳು ಒಳ್ಳೆಯದು, ಯಾವ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು ಅನ್ನೋದನ್ನು ಫೆಬ್ರವರಿ ತಿಂಗಳಿಗೆ ಗಮನಿಸ್ತಾ ಇತ್ತು. ಸುಮಾರು 14 ದಿನಗಳಲ್ಲಿ ಚಂದ್ರನ ಅನುಗ್ರಹ ನಿಮಗೆ ಸಿಗುತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲೆ ಬಣ್ಣವನ್ನು ಬಳಸಿಕೊಳ್ಳಿ. ಜೊತೆಗೆ ರೆಡ್ ಅಥವಾ ಕೆಂಪು ಬಣ್ಣವನ್ನು ಸಹ ನೀವು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ 7 ಬಣ್ಣ ಸಪ್ತ ವರ್ಣಗಳನ್ನು ಬಳಸುವಂಥ ಸಪ್ತ ಗ್ರಹಗಳ ಬೆಂಬಲ ನಿಮಗೆ ಇರುತ್ತೆ. ಸಂಖ್ಯೆಗಳು ಅಲ್ಲಿ 1, 3, 5, 6, 7, 8 ಹಾಗೂ 9 ನೀವು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಇಂಥ ಒಂದು ಸಂಖ್ಯೆಗಳನ್ನು ಸಹ ನೀವು ಬಳಸ್ಬೋದು. 1, 3, 5, 6, 7, 8, 9 ಎಂಬಂಥ ಸಂಖ್ಯೆಗಳನ್ನು ನೀವು ಬಳಸ್ಕೊಳ್ಳುವಂಥ ರಾಶಿಯಾಗಿರುತ್ತೆ ಸಪ್ತಗ್ರಹ ಅನುಗ್ರಹದ ವಿಚಾರವಾಗಿ. ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾದ ಅಪೂರ್ವವಾದ ಈ ವರ್ಷದ ಏಕೈಕ ಅವಕಾಶ, ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು. ಮತ್ತೆ ಇಂಥ ಅವಕಾಶಗಳು ಬರೋದಿಲ್ಲ, ಬಹಳ ವರ್ಷಗಳ ಮಧ್ಯೆ ಕಾಯಬೇಕಾಗತ್ತೆ. ಅಂಥ ಒಂದು ಅವಕಾಶ ಬಂದಿದೆ. ಇದನ್ನು ಎಲ್ಲ ಮೇಷರಾಶಿಯವರು ಫೆಬ್ರವರಿ ತಿಂಗಳನ್ನು ನಮ್ಗೆ ದೀರ್ಘಕಾಲದ ಕನಸುಗಳು ಪೂರೈಕೆ ಮಾಡಲಿಕ್ಕೆ ಎಲ್ಲ ಸದ್ಬಳಕೆ ಮಾಡಿಕೊಳ್ಳಿ. ಇದರಿಂದಾಗಿ ನಿಮಗೆ ಸಪ್ತಗ್ರಹಗಳ ವಿಶೇಷ ಅನುಗ್ರಹದಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವೃಷಭ ರಾಶಿಗೆ ಫೆಬ್ರವರಿ ತಿಂಗಳು ಅದೃಷ್ಟದಾಯಕವಾಗಿ ಇರುವಂಥ ತಿಂಗಳಾಗಿರುತ್ತೆ. ಅದೃಷ್ಟವು ಒಲಿದು ಬರುವಂತಹ ತಿಂಗಳು, ಜೊತೆಗೆ ಬುಧಾದಿತ್ಯರ ಶ್ರೀರಕ್ಷೆ ಇರುವಂತಹ ತಿಂಗಳಾಗಿರುತ್ತೆ. ಅಲ್ಲಿ ನಿಮ್ಮ ಒಂದು ರಾಶಿಯಾಧಿಪತಿಯಾದ ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಲಾಭಸ್ಥಾನದಲ್ಲಿ ಬರುವಂಥದ್ದು ಅಪರೂಪಕ್ಕೆ ಸಿಗುವಂಥ ಅವಕಾಶ. ಯಾಕಂದರೆ ವರ್ಷದಲ್ಲಿ ಒಮ್ಮೆ ಬರ್ಬೋದು ಅಂತಹ ಅವಕಾಶಗಳು. ಈ ಲಾಭಸ್ಥಾನದಲ್ಲಿ ಒಂದು ಶುಭ ಗ್ರಹಗಳು ಅಂದರೆ ವಿಶೇಷವಾಗಿ ಶುಕ್ರನು ಅತ್ಯಂತ ಶುಭ ಗ್ರಹಗಳು, ಗುರು ಮತ್ತು ಶುಕ್ರರನ್ನು ವಿಶೇಷವಾಗಿ ಪ್ರಧಾನವಾದ ಶುಭ ಗ್ರಹಗಳು ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಆ ಶುಕ್ರನ ವಿಶೇಷವಾದ ಲಾಭಸ್ಥಾನದ ಅನುಗ್ರಹ ನಿಮಗೆ ಆ ಫೆಬ್ರವರಿ ತಿಂಗಳಲ್ಲಿ ಸಿಗುವಂಥ ಅವಕಾಶಗಳು ಕಂಡುಬಂದಿದೆ. ಹಾಗಾಗಿ ಆ ಒಂದು ಅವಕಾಶ ನಿಮ್ಮ ರಾಶಿಯಾಧಿಪತಿ ಶುಕ್ರನೇ ಆಗಿರೋದ್ರಿಂದ ವಿಶೇಷವಾದ ಒಲವುಳ್ಳಾಗಿ ನಿಮಗೆ ಶುಕ್ರನ ಅನುಗ್ರಹ ಸಿಗುವಂಥದ್ದು. ಅದರ ಜೊತೆಗೆ ಈ ತಿಂಗಳಲ್ಲಿ ಈ 13ರಿಂದ ಅಲ್ಲಿ ರವಿಯ ಪರಿವರ್ತನೆ ಆಗುತ್ತೆ. 12ರ ಬಳಿಕ ಅಲ್ಲಿ ಸೂರ್ಯನ ಒಂದು ಚಲನೆ ಕುಂಭರಾಶಿಗೆ ಆಗುತ್ತೆ. ಕುಂಭರಾಶಿಗೆ ಬರುವಂಥ ಒಂದು ಸೂರ್ಯನ ಅನುಗ್ರಹ ನಿಮಗೆ ಅಲ್ಲಿ ಲಾಭಸ್ಥಾನದಲ್ಲಿ ಫೆಬ್ರವರಿ 13ರಿಂದ ಆಗುವಂಥದ್ದು. ಯಾಕಂದರೆ ವರ್ಷದಲ್ಲಿ ಕೇವಲ 4 ಬಾರಿ ಅಷ್ಟೇ ಒಂದು ರಾಶಿಗೆ ಅವಕಾಶಗಳು ಸಿಗುತ್ತೆ. ಅದು ನಿಮಗೆ ಈ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಬರುವಂಥ ಈ ಫೆಬ್ರವರಿ ಅವಕಾಶವು ರವಿಯ ವಿಶೇಷವಾದ ಒಂದು ಲಾಭಸ್ಥಾನದ ಕರ್ಮಸ್ಥಾನದ ಲಾಭವನ್ನು ನಿಮಗೆ ಕೊಡುವಂಥದ್ದು. ಅದೇ ರೀತಿ ಬುಧನು ನಿಮಗೆ ವಿಶೇಷವಾಗಿ ಫೆಬ್ರವರಿ 11ರಿಂದ ತಿಂಗಳ ಅಂತ್ಯದವರೆಗೂ ವಿಶೇಷವಾಗಿ ಕರ್ಮಸ್ಥಾನ ಲಾಭಸ್ಥಾನದ ಲಾಭವನ್ನು ಆತನು ಕೊಡಲಿದ್ದಾನೆ. ಅದೇ ರೀತಿ ರಾಹು ಗ್ರಹವು ನಿಮಗೆ ನಿರಂತರವಾಗಿ ತಿಂಗಳ ಪೂರ್ತಿ ಪೂರಕವಾಗಿ ಇರುವಂಥದ್ದು. ಹಾಗಾಗಿ ವಿಶೇಷವಾಗಿ 4 ಪ್ರಧಾನ ಗ್ರಹಗಳು ನಿಮಗೆ ನಿರಂತರವಾಗಿ ಈ ತಿಂಗಳಲ್ಲಿ ಉತ್ತಮ ಫಲವನ್ನು ಕೊಡುವಂಥ ಒಂದು ಸ್ಥಿತಿಯಲ್ಲಿರ್ತವೆ. ಇದೆಲ್ಲ ಒಂದು ಕಡಿಮೆಯ ಒಂದು ಸಾಧನೆ ಅಲ್ಲ. ಯಾಕಂದರೆ ಕೆಲವೊಂದು ರಾಶಿಗಳಿಗೆ ಕೇವಲ ಒಂದೇ ಗ್ರಹಗಳ, ಕೆಲವೊಂದು ರಾಶಿಗಳಿಗೆ ಕೆಲವೊಮ್ಮೆ ಒಂದು ಗ್ರಹನೂ ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಸರಿಸುಮಾರಾಗಿ ಪ್ರಬಲವಾದ ಈ 4 ಗ್ರಹಗಳ ಒಂದು ಬೆಂಬಲ ಇದ್ದೇ ಇರುತ್ತೆ. ಜೊತೆಗೆ ಈ ತಿಂಗಳ 15 ದಿನಾಂಕಗಳಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥ ವಿಶೇಷ ಅವಕಾಶ ಬರುತ್ತೆ. ಯಾಕಂದರೆ ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವ ಒಂದು ಚಲನೆ ಇರುವಂಥ ಸ್ಥಿತಿಯ ಕಾರಣ ಆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಕೆಲವೊಮ್ಮೆ ಚಂದ್ರನ ಪರಿವರ್ತನೆಗಳು ಆಗ್ತಾ ಇರ್ತವೆ. ಹಾಗಾಗಿ ಆ ಪರಿವರ್ತನೆಯ ಮಧ್ಯನೂ ನಿಮಗೆ ಈ ತಿಂಗಳಲ್ಲಿ 15 ದಿನಾಂಕಗಳಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥ ಒಂದು ಅಭಯಗಳು ಸಿಗ್ತಾ ಇರ್ತವೆ. ಹಾಗಾಗಿ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಅನೇಕ ಅದೃಷ್ಟವನ್ನು, ಲಾಭವನ್ನು, ಜಯವನ್ನು, ಸಿದ್ಧಿಯನ್ನು ತಂದುಕೊಡುವಂಥದ್ದಾಗಿರುತ್ತೆ. ನಿಮ್ಮ ಒಂದು ಏನಾದರೂ ಕನಸುಗಳು, ಕೋರಿಕೆಗಳು ಇದ್ದರೆ ಈ ತಿಂಗಳಲ್ಲಿ ಈಡೇರಲಿಕ್ಕೆ ಅದು ಸಹಾಯಕವಾಗುತ್ತದೆ.
ಇನ್ನು ವಿಶೇಷವಾಗಿ ಯಾರೋ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಥವಾ ಉದ್ಯೋಗ ಅಪೇಕ್ಷಿಗಳು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವ್ರು ಎಲ್ಲ ಇದ್ದರೆ ನಿಮ್ಮ ಈ ಕನಸು ನನಸಾಗಲಿಕ್ಕೆ ಈ ತಿಂಗಳಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ವಿಶೇಷವಾದ ಅನುಗ್ರಹ ಈ ತಿಂಗಳಲ್ಲಿ ಇದೆ. ನಿರಂತರವಾಗಿ ತಿಂಗಳ ಪೂರ್ತಿ ಅಂದರೆ ತಿಂಗಳ ಆರಂಭದಿಂದ ಅಂತ್ಯದವರೆಗೂ ನಿಮಗೆ ಲಾಭಸ್ಥಾನದಲ್ಲೇ ಇರ್ತಾನೆ ಶುಕ್ರನು. ಹಾಗಾಗಿ ನೀವೇನೇನೋ ಇಂಥ ನಿಮ್ಮ ಒಂದು ಕನಸುಗಳನ್ನು, ಗುರಿಗಳನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತಿರೋ ಆ ಗುರಿಗಳಿಗೆ, ಪ್ರಯತ್ನಗಳಿಗೆ ಸಫಲತೆ ಇದೆ, ಯಶಸ್ಸು ಸಿಗುತ್ತೆ. ಪ್ರಯತ್ನಗಳಿಗೆ ಯಶಸ್ವಿಯಾಗಿ ನಿಮಗೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ವಾತಾವರಣ ಏರ್ಪಡುತ್ತೆ. ಉದ್ಯೋಗದ ವಿಚಾರ, ಹಣಕಾಸಿನ ವಿಚಾರ ಅಥವಾ ಬಾಂಧವ್ಯದ ವಿಚಾರ, ಇನ್ನೇನು ವಿವಾಹಕ್ಕೆ ಸಿದ್ಧರಿರುವಂಥವ್ರು, ವಿವಾಹಕ್ಕೆ ಪ್ರಯತ್ನ ಪಡೋರಿಗೆ ವಿವಾಹದ ಒಂದು ಅವಕಾಶಗಳು ಸಹ ಈಗ ಕೂಡಿ ಬರುತ್ತದಾಗಲಿ. ಜೊತೆಗೆ ಮನೆ ಕೊಳ್ಳಬೇಕು, ಭೂಮಿ ಕೊಳ್ಳಬೇಕು, ವಾಹನ ಕೊಳ್ಳಬೇಕು ಮುಂತಾದ ಅವಕಾಶಗಳಿದ್ದರೆ ಅದಕ್ಕೂ ಈ ತಿಂಗಳಲ್ಲಿ ಶುಕ್ರನ ಅನುಗ್ರಹದಿಂದ ಅವಕಾಶಗಳು ಒದಗಿ ಬರುತ್ತದೆ. ಇನ್ನು ರವಿಯ ವಿಶೇಷವಾದ ಅನುಗ್ರಹ ಆಗಲೇ ಹೇಳಿದೆ ನಿಮಗೆ 13ರಿಂದ ಆರಂಭ ಆಗುತ್ತೆ, ಕುಂಭರಾಶಿಗೆ ರವಿ ಬಂದಂತೆ. ಹಾಗಾಗಿ ಆ ಒಂದು 13ನೇ ಬೆಳಗ್ಗೆ ನಿಮಗೆ ರವಿಯ ಅನುಗ್ರಹದಿಂದ ಯಾವುದೇ ರೀತಿಯ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ರೀತಿಯ ದಾಖಲೆ ಪತ್ರ ಅಥವಾ ಏನಾದರೂ ವಿವಾದಗಳು ಅವೆಲ್ಲ ಇದ್ದರೆ ಆಸ್ತಿ ವಿವಾದ ಅವೆಲ್ಲ ಬಗೆಹರಿದು ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಜೊತೆಗೆ ನೀವು ಮಾಡುವಂಥ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಸಹ ಬಹಳಷ್ಟು ಮುನ್ನಡೆಗಳು ರವಿ ಅನುಗ್ರಹದಿಂದ ಆಗುತ್ತೆ. ಅದರ ಏನು ನಿಮ್ಮ ಉದ್ಯೋಗವನ್ನು ಅಥವಾ ನಿಮ್ಮ ಇಂಡಸ್ಟ್ರಿಯನ್ನು, ಕೈಗಾರಿಕೆಯನ್ನು ವಿಸ್ತರಣೆ ಮಾಡಬೇಕು, ಹೊಸದರ ಆರಂಭ ಮಾಡಬೇಕು, ಅದಕ್ಕೆಲ್ಲ ಈಗ ಚಾಲನೆಗಳು ಸಿಗ್ತವೆ. ಅಥವಾ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು, ಈ ಸಬ್ಸಿಡಿಗಳು ಇನ್ನೇ ಪ್ರಯತ್ನ ಪಟ್ಟರೆ ಅವೆಲ್ಲವೂ ನಿಮಗೆ ಈಗ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ರವಿಯಿಂದನೂ ಆಗುತ್ತೆ. ಜೊತೆಗೆ ಕೌಟುಂಬಿಕವಾದ ಬಾಂಧವ್ಯ, ಗಂಡ ಹೆಂಡತಿಯರ ಬಾಂಧವ್ಯ ಇರ್ಬೋದು, ಜೊತೆಗೆ ಮಕ್ಕಳ ಜೊತೆಗೆ ಬಾಂಧವ್ಯ, ಇದೆಲ್ಲವೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ರವಿಯಿಂದಲೂ ನಿಮಗೆ ವಿಶೇಷವಾದ ಈ ಲಾಭವು ಈ ತಿಂಗಳಲ್ಲಿ ಸಿಗುವಂಥದ್ದು. ಹಾಗೆಯೇ ನಿಮಗೆ ಹೇಳಿದ್ದೇನೆ ಬುಧನ ಅನುಗ್ರಹವು ವಿಶೇಷವಾಗಿ ನಿಮ್ಮ ವೃತ್ತಿಗೆ, ವ್ಯಾಪಾರಕ್ಕೆ, ಉದ್ಯೋಗಕ್ಕೆ ಸಂಬಂಧಪಟ್ಟು ಅದನ್ನು ಸಹಾಯಕವಾಗುತ್ತೆ. ಜೊತೆಗೆ ಯಾರು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿರ್ತಾರೆ ಅಥವಾ ಫ್ಯಾನ್ಸಿ ಬಟ್ಟೆ ಬರೆಗಳ ವ್ಯಾಪಾರ, ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸ್ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರು ಅಥವಾ ಯಾವುದೇ ರೀತಿಯ ಈ ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಬುಧನ ಅನುಗ್ರಹದಿಂದ ಅವರವರೊಂದು ವ್ಯಾಪಾರ, ವೃತ್ತಿ ಅದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹೊಸದರ ಆರಂಭಕ್ಕೆ ಅವಕಾಶಗಳು, ಅದು ಈಗಾಗಲೇ ಇದ್ದಂಥ ಒಂದು ವ್ಯಾಪಾರದಲ್ಲಿ ಇನ್ನಷ್ಟು ಅಭಿವೃದ್ಧಿ, ಅದು ಚೆನ್ನಾಗಿ ಲಾಭಗಳು ಬರುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು. ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಎರಡೂ ಉತ್ತಮ ಫಲಗಳನ್ನು ಬುಧನು ಕೊಡಲಿದ್ದಾನೆ. ಇನ್ನು ಯುವಕರು, ಸಾಧಕರು ಅಥವಾ ಯುವ ವರ್ಗದವರಿದ್ದರೆ ಯುವ ವರ್ಗದವರಿಗೂ ವಿಶೇಷವಾದ ಒಂದು ಅನೇಕ ಅವಕಾಶಗಳು ಬುಧನ ಅನುಗ್ರಹದಿಂದ ಸಿಗಲಿದೆ. ನಿಮಗೆ ಉದ್ಯೋಗಕ್ಕಾಗಿನೋ, ನಿಮ್ಮ ಒಂದು ಬಡ್ತಿಗಾಗಿನೋ, ಉನ್ನತ ಶಿಕ್ಷಣಕ್ಕಾಗಿನೋ ಅಥವಾ ವಿದೇಶಕ್ಕೆ ವ್ಯಾಸಂಗಕ್ಕೋ, ವಿದೇಶಕ್ಕೆ ಉದ್ಯೋಗಕ್ಕೋ ಹೋಗುವಂಥದ್ದು ಇರ್ಬೋದು, ಅದು ಏನಾದರೂ ಒಂದು ಸ್ಟಾರ್ಟಪ್ಗಳನ್ನು ಮಾಡೋದಿರ್ಬೋದು, ಅದಕ್ಕೆ ಈಗ ಒಂದು ನೆಚ್ಚಿನ ಅವಕಾಶಗಳು ಬುಧನ ಅನುಗ್ರಹದಿಂದ ನಿಮಗೆ ಸಿಗಲಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಪ್ರತಿ ರಾಹುವಿನ ಅನುಗ್ರಹ ನಿಮಗೆ ಇದೆ ಅಂತ ಹೇಳಿದರೆ ರಾಹು ಸಹ ನಿಮಗೆ ಲಾಭದಲ್ಲೇ ಇದ್ದಾನೆ. ಶುಕ್ರನು ಲಾಭದಲ್ಲಿ, ರಾಹು ಲಾಭಸ್ಥಾನದಲ್ಲಿ ಇರುವ ಕಾರಣ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳಾಗ್ತವೆ. ಇನ್ನು ಯಾರ್ಯಾರು ಈ ಕಂಪ್ಯೂಟರು, ಸಾಫ್ಟ್ವೇರು ಕ್ಷೇತ್ರ ಇರ್ಬೋದು, ಎಲೆಕ್ಟ್ರಾನಿಕ್ ಇರ್ಬೋದು, ಮಾಧ್ಯಮಗಳು, ಟಿ ವಿ, ಸಿನಿಮಾ, ಸೀರಿಯಲ್ಲು ಅಥವಾ ಇನ್ನಿತರ ಯಾವುದೇ ಮನೋರಂಜನಾ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಅಂದರೆ ಸಾಮಾಜಿಕ ಜಾಲತಾಣ ಮುಂತಾದವುಗಳಲ್ಲಿ ಅನೇಕ ರೀತಿಯ ಸಾಧನೆಗಳನ್ನು ಮಾಡುವಂಥವ್ರಿರ್ತಾರೆ, ಅವರಿಗೆ ಈಗ ಅವಕಾಶಗಳು ಬರ್ಬೋದು. ಅಥವಾ ಕಲಾವಿದರು, ಆರ್ಟಿಸ್ಟ್ಗಳಿಗೆ ಸಹ ಅವಕಾಶಗಳು ಈಗ ಬರುವಂಥದ್ದು. ಇನ್ನು ಯಾರು ಟೂರು, ಟ್ರಾವೆಲು, ಇವೆಂಟ್ ಮ್ಯಾನೇಜ್ಮೆಂಟು, ಕೇಟರಿಂಗು ಇತ್ಯಾದಿ ನಡೆಸೋರಿಗೆ ಸಹ ಅನೇಕ ರೀತಿಯ ಅವಕಾಶಗಳು, ಹೆಚ್ಚಿನ ಲಾಭ, ಆದಾಯಗಳು, ಜೊತೆಗೆ ನೀವು ದೀರ್ಘಕಾಲದಿಂದ ನಿಮ್ಮ ಏನಾದರೂ ಸಾಧನೆ ಮಾಡಬೇಕಾದ ಸಾಧನೆ ಈಗ ಒಂದು ಗುರಿ ತಲುಪುವಂಥದ್ದು. ಇನ್ನು ನಿಮಗೆ ಏನಾದರೂ ನಿಮ್ಮ ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅವಕಾಶಗಳು, ಇವೆಲ್ಲವೂ ಹಲವಾರು ಕ್ಷೇತ್ರದವರಿಗೆ ಈ ವೃಷಭ ರಾಶಿಯವರಿಗೆ ಈಗ ಬರಲಿದೆ. ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಗ್ರಹಗಳ ಬೆಂಬಲ ಉತ್ತಮ ಇದೆ, ಹಣಕಾಸಿನ ಅರಿವು ಉತ್ತಮ ಇದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಅಥವಾ ಉದ್ಯೋಗದ ಯಾವುದರಲ್ಲಿ ಏನೇನೋ ನೀವು ಗುರಿ ಸಾಧನೆ ಮಾಡಬೇಕು, ಅದಕ್ಕೆ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ರವಿ ಅನುಗ್ರಹ ಇರ್ಬೋದು, ಶುಕ್ರನ ಅನುಗ್ರಹ ಇರ್ಬೋದು, ಜೊತೆಗೆ ಬುಧ ಅನುಗ್ರಹ, ಜೊತೆಗೆ ರಾಹುವಿನ ಬೆಂಬಲ ಇವೆಲ್ಲವೂ ನಿಮಗೆ ಸಹಾಯಕ್ಕೆ ಬರಲಿದೆ. ಹಾಗೆ ಅನೇಕ ರೀತಿಯ ತೃಪ್ತಿಕರವಾದ ಒಂದು ಘಟನೆಗಳು ಈ ತಿಂಗಳಲ್ಲಿ ವೃಷಭ ರಾಶಿಯವರ ಜೀವನದಲ್ಲಿ ನಡೆಯಲಿದೆ. ಆರೋಗ್ಯ ಸಹ ಉತ್ತಮ ಇರುವಂಥದ್ದು, ಮನಸ್ಸಿಗೆ ಸಹ ನೆಮ್ಮದಿಗಾಗುವಂಥ ಘಟನೆಗಳು ಆಗಲಿವೆ. ಇವೆಲ್ಲವೂ ಸಾಮಾನ್ಯವಾಗಿ ಈ 4 ಗ್ರಹಗಳು ಅಂದರೆ ರವಿ, ಬುಧ, ಶುಕ್ರ, ರಾಹುಗಳು ನಿಮಗೆ ಯಾವ ರೀತಿ ಉತ್ತಮ ಫಲವನ್ನು ಈ ತಿಂಗಳಲ್ಲಿ ಕೊಡ್ಬೋದು ಅನ್ನೋದರ ಒಂದು ಸಂಕ್ಷಿಪ್ತವಾದ ನೋಟನ್ನು ಹೇಳಿದಾಯಿತು. ಇನ್ನು ಕ್ಷಿಪ್ರವಾಗಿ ರಾಶಿ ಪಥವನ್ನು ಬದಲಿಸುವಂಥ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ರೀತಿ ಫಲ ಇದನ್ನು ಗಮನಿಸಿಕೊಳ್ಳೋಣ. ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಹೇಳ್ತೇನೆ. ಫೆಬ್ರವರಿಯಲ್ಲಿ 1, 2, 3 ನಿಮಗೆ ನಿಜವಾಗಿ ಬಹಳ ಪ್ರಮುಖವಾದ ದಿನ. ಆ 3 ದಿನಗಳು ನಿಮಗೆ ಹೆಚ್ಚಿನ ಒಂದು ಲಾಭವನ್ನು, ಜಯವನ್ನು ಕೊಡುವಂಥದ್ದು. 1ರಂದು ಕರ್ಮಸ್ಥಾನದಲ್ಲಿಯೂ ಚಂದ್ರನು, ಬಳಿಕ 2, 3ರಲ್ಲಿ ಲಾಭಸ್ಥಾನದಲ್ಲಿಯೂ ಚಂದ್ರನು ಇರ್ತಾನೆ. ಹಾಗಾಗಿ ಅಲ್ಲಿ ಲಾಭಸ್ಥಾನದಲ್ಲಿ ಶುಕ್ರನ ಜೊತೆಗೆ ಲಾಭ ಕೊಡುವಂಥ ಚಂದ್ರ, ಶುಕ್ರ, ರಾಹು ಆ ತ್ರಿಗ್ರಹಗಳ ಒಂದು ವಿಶೇಷವಾದ ಒಂದು ಬೆಂಬಲ ನಿಮಗೆ ಈ 2, 3ರಲ್ಲಿ ಫೆಬ್ರವರಿ 2, 3ರಲ್ಲಿ ಸಿಗಲಿದೆ. ಇದು ಮತ್ತೆ ಬರುವಂಥ ಅವಕಾಶ ಇಲ್ಲ. 12 ವರ್ಷ, 18 ವರ್ಷ ಇತ್ಯಾದಿ ಕಾಯಬೇಕಂತ ಪ್ರಮೇಯಗಳು ಬರ್ತವೆ. ಅಂಥ ಒಂದು ಅವಕಾಶ ನಿಮಗೆ ರಾಹುವಿನ ಯುತಿಯಲ್ಲಿ ಇರುವಾಗಲೇ ಅಲ್ಲಿ ಲಾಭಸ್ಥಾನದಲ್ಲಿ ತ್ರಿಗ್ರಹಗಳು ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ, ಲಾಭ ಹೊರದಿದೆ, ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಗಿದ್ದ ಕೆಲಸ ಕಾರ್ಯಗಳು ಪೂರ್ಣ ಆಗುವಂಥದ್ದು. ವಿದ್ಯಾರ್ಥಿ ಯುವಕರಿಗೆ ಸಹ ಶುಭವಾದ ವಾತಾವರಣ 2, 3ರಲ್ಲಿದೆ.
ಬಳಿಕ 4-5 ಅಷ್ಟೇನು ಉತ್ತಮ ಇಲ್ಲ. 4-5ರಲ್ಲಿ ಸ್ವಲ್ಪ ಹಣಕಾಸಿನ ಎಚ್ಚರ ಬೇಕು. ಕಷ್ಟ ನಷ್ಟಗಳು ಆಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಇತರರು ನಿಮಗೆ ವಂಚನೆಯನ್ನು ಮಾಡೋದಾಗಲಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ಬಗ್ಗೆ ಎಚ್ಚರ, ಮಾತು ನಡವಳಿಕೆ ಬಗ್ಗೆ ಸಹ ಎಚ್ಚರ ಬೇಕು. ಮಾತು ನಡವಳಿಕೆಯಲ್ಲಿ ಸ್ವಲ್ಪ ಕಲಹಗಳು, ವಾಗ್ವಾದಗಳು, ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ 4-5ರಲ್ಲಿ. ಬಳಿಕ 6-7 ನಿಮ್ಮ ಪಾಲಿಗೆ ಉತ್ತಮ ದಿನ. 6-7ರಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಮತ್ತೆ ಬಂದಂತಹ ಜನ್ಮಸ್ಥಾನದ ಚಂದ್ರನು ಲಾಭವನ್ನು ಜಯವನ್ನು ಕೊಂಡಿದ್ದಾನೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟ ಮಿತ್ರರ ಜೊತೆಗೆ ಭೇಟಿಯಾಗುವಂಥದ್ದು, ಜೊತೆಗೆ ಇನ್ನು ಕೆಲವರಿಗೆ ಅವರು ಮಾಡುವಂಥ ವೃತ್ತಿಯಲ್ಲಿ ಏನಾದರೂ ಬದಲಾವಣೆ ತರುವಂಥ ಅವಕಾಶ, ಈ ರೀತಿ ಅನೇಕ ಉತ್ತಮ ಫಲಗಳು ಬರಲಿವೆ. ನಿಮ್ಮ ಏನು ಕೋರಿಕೆಗಳು, ಬೇಡಿಕೆಗಳು ಈಡೇರುವಂಥ ಅವಕಾಶಗಳು 6-7ರಲ್ಲಿ ಬರಲಿದೆ. ಇನ್ನು ಫೆಬ್ರವರಿ 8-9 ಅಷ್ಟೇನು ಉತ್ತಮ ಇಲ್ಲ. 8-9ರಲ್ಲಿ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು, ತೊಂದರೆಗಳು ಕಾಣಿಸ್ಕೊಳ್ಬೋದು. ಅದರ ಬಗ್ಗೆ ಸೂಕ್ತವಾದ ಚಿಕಿತ್ಸೆ ಪಡ್ಕೊಳ್ಬೇಕು 8-9ರಲ್ಲಿ. ಜೊತೆಗೆ ಏನಾದರೂ ನಿಮ್ಮ ಈ ಹಿಂದಿನ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಅದು 8-9ರಂದು ಮರುಕಳಿಸ್ಬೋದಂತ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಬೇಕು. ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ 8-9ರಲ್ಲಿ ಎಚ್ಚರಿಕೆ ಹೆಜ್ಜೆ. ಬಳಿಕ 10, 11, 12 3 ದಿನಗಳು ನಿಮಗೆ ಉತ್ತಮವಾದ ದಿನ. ಜಯ, ಕೀರ್ತಿ, ಲಾಭ, ಯಶಸ್ಸಿದೆ. ಅಂದುಕೊಂಡ ಕೆಲಸ ಕಾರ್ಯ ವೇಗವಾಗಿ ಆಗಲಿದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಪ್ರಯತ್ನಿಸಿದ ಸಫಲತೆ ಬರ್ಬೋದು. ಇನ್ನು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ರೀತಿಯ ವ್ಯಾಪಾರ ಉದ್ಯಮಗಳ ವಿಚಾರದಲ್ಲಿರೋರಿಗೆ ಅವರ ಒಂದು ಉದ್ಯಮವನ್ನು ಈಗ ಬೆಳೆಸಲಿಕ್ಕೆ ಅಥವಾ ಅದರಲ್ಲಿ ಹೆಚ್ಚಿನ ಲಾಭ ಪಡಲಿಕ್ಕೆ ಅವಕಾಶಗಳು ಬರಲಿವೆ 10, 11, 12ರಂದು. ಬಳಿಕ 13, 14 ಅಷ್ಟೇನು ಉತ್ತಮ ಇಲ್ಲ. 13, 14ರಲ್ಲಿ ಬಂಧುಗಳ ಜೊತೆಗೆ ವೈರತ್ವಗಳು ಬರುವಂಥದ್ದು, ಬಂಧುಗಳು ನಿಮ್ಮ ದ್ವೇಷ ಮಾಡುವಂಥದ್ದು, ಜೊತೆಗೆ ಹಿರಿಯರ ವ್ಯಕ್ತಿಗಳಲ್ಲಿ ತಂದೆ, ತಾಯಿ, ಅತ್ತೆ, ಮಾವ, ಸೊಸೆಯರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು, ವಾಗ್ವಾದಗಳು ಬರುವಂಥದ್ದು, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಏನಾದರೂ ವಿಘ್ನಗಳು, ಅಡೆತಡೆಗಳು, ಮನಸ್ಸಿಗೆ ಸ್ವಲ್ಪ ಚಿಂತೆಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ 13, 14ರಂದು ಬೇಕಾಗುತ್ತೆ ಈ ಒಂದು ವೃಷಭ ರಾಶಿಯವರಿಗೆ. ಇನ್ನು 15, 16, 17 3 ದಿನಗಳು ಅಷ್ಟೇನು ಉತ್ತಮ ಇಲ್ಲ. ಈ 3 ದಿನಗಳಲ್ಲಿ ನಿಮಗೆ ಅಲ್ಲಿ ಪಂಚಮದಲ್ಲಿರುವಂಥ ಚಂದ್ರನಿಂದಾಗಿ ಮಾತಿನ ಚಕಮಕಿ, ಕಿರಿಯರಲ್ಲೂ ಮಾತಿನ ಭೇದಗಳು ಅಥವಾ ನಿಮ್ಮದೇ ಮಕ್ಕಳಲ್ಲಿ ಮಾತಿನ ಭಿನ್ನಾಭಿಪ್ರಾಯಗಳು, ತಂದೆ ಮಕ್ಕಳ ಮಧ್ಯೆ, ಜೊತೆಗೆ ಹಿರಿಯ ಸಹೋದ್ಯೋಗಿಗಳ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಆಗುವಂಥದ್ದು, ಅವರು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಿಗೆ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು, ಸರ್ಕಾರದಿಂದ ಏನಾದರೂ ನಿಮಗೆ ನೋಟಿಸ್ಗಳು, ಪೆನಾಲ್ಟಿಗಳು, ದಂಡನೆ ಬರ್ಬೋದು ಅಥವಾ ಯಾವುದೇ ರೀತಿಯ ಕಾನೂನು ಉಲ್ಲಂಘನೆಯ ಒಂದು ಕ್ರಮವು ನಿಮ್ಮ ಮೇಲೆ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಆತಂಕ, ಚಿಂತೆ ಕೊಡುವಂಥ ಘಟನೆಗಳು ಆಗ್ಬೋದು 15, 16, 17ರಲ್ಲಿ. ಬಳಿಕ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19ರಲ್ಲಿ ಮತ್ತೊಮ್ಮೆ ನಿಮಗೆ ಬರುವಂತಹ ಈ ಚಂದ್ರನ ಷಷ್ಠದ ಅನುಕೂಲವು ಇಷ್ಟಾರ್ಥವನ್ನು, ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು ಕೊಡಲಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು, ವ್ಯಾಪಾರ ವೃತ್ತಿ ಮಾಡೋರಿಗೆ ವೃತ್ತಿಯಲ್ಲಿ ಉದ್ಯಮದವರಿಗೆ ಪ್ರಗತಿಯಾಗುವಂಥದ್ದು, ವಿದ್ಯಾರ್ಥಿಗಳಿಗೂ ಅನೇಕ ಶುಭ ಫಲಗಳು ಈ 18, 19ರಂದು ಒದಗಿ ಬರಲಿದೆ ವೃಷಭ ರಾಶಿಯವರಿಗೆ. ಇನ್ನು ಫೆಬ್ರವರಿ 20, 21, 22 3 ದಿನಗಳಲ್ಲಿ ಚಂದ್ರನು ಅಲ್ಲಿ ವೃಶ್ಚಿಕದಲ್ಲಿರುವಂತಹ ಕಾಲದಲ್ಲಿ ನಿಮಗೆ ವಿಶೇಷವಾದ ಲಾಭ, ಜಯ, ಯಶಸ್ಸು. ಸಪ್ತಮದಲ್ಲಿರುವಂಥ ಚಂದ್ರನು ಅನೇಕ ರೀತಿಯ ಇಷ್ಟಾರ್ಥಗಳನ್ನು ಸಿದ್ಧಿಯನ್ನು ಕೊಳ್ಳಿದ್ದಾನೆ. ಬಾಂಧವ್ಯ ವೃದ್ಧಿಯಾಗುತ್ತೆ. ಗಂಡ ಹೆಂಡತಿಯರ ಒಂದು ಉತ್ತಮವಾದ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಉತ್ತಮಗೊಳ್ಳುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ಕೌಟುಂಬಿಕ ಸಂಬಂಧಗಳು ಈಗ ಉತ್ತಮಗೊಳ್ಳುವಂಥದ್ದು. ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು, ಶುಭ ಅವಸರಗಳು ಆಗುವಂಥದ್ದು, ದೇವತಾ ಪೂಜೆ, ಯಾತ್ರೆಗಳ ಕ್ಷೇತ್ರಗಳ ಸಂದರ್ಶನ, ಏನಾದರೂ ಇಂಥ ಪುಣ್ಯವಾದ ವಿಚಾರಗಳು ನಡೆಯಲಿವೆ 20, 21, 22ರಲ್ಲಿ. ಬಳಿಕ 23, 24 ಅಷ್ಟೇನು ಉತ್ತಮ ಇಲ್ಲ. 23, 24ರಲ್ಲಿ ಮಾತಿನ ಕಲಹ ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗೊಳ್ಳುವಂಥದ್ದು ಅಥವಾ ಯಾವುದೇ ರೀತಿಯ ಆಹಾರ ದೋಷದಿಂದನೋ ನೀರಿನ ದೋಷದಿಂದನೋ ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥದ್ದು. ಇನ್ನು ಕಿರಿಯರ ಜೊತೆಗೂ ಹಿರಿಯರ ಜೊತೆಗೂ ವಾಗ್ವಾದ, ಕಲಹಗಳು ಆಗುವಂಥದ್ದು. ಹಾಗಾಗಿ ಅಲ್ಲಿ ಮಾತು ನಡವಳಿಕೆ ಮತ್ತು ಆಹಾರದ ಬಗ್ಗೆ, ಸೇವನೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಏನಾದರೂ ಆರೋಗ್ಯ ಸಮಸ್ಯೆ ಆಗಲಿ, ಇನ್ನಿತರ ವಿವಾದಗಳು ತಲೆದೋರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು 25, 26 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಈ ದಿನ ಹಣಕಾಸಿನ ಖರ್ಚು ಹೆಚ್ಚಾಗುತ್ತೆ. 25, 22 ಹಣಕಾಸಿನ ಖರ್ಚು ಹೆಚ್ಚಳ, ಆದಾಯಕ್ಕಿಂತ ನಿಮಗೆ ಖರ್ಚು ಹೆಚ್ಚಳ ಆಗುವಂಥದ್ದು ಅಥವಾ ಖರ್ಚಿಗೆ ಹಣ ಸಾಲದ ನೀವು ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು. ಜೊತೆಗೆ ಹಳೆಯ ಕಾಲದಲ್ಲಿ ಯಾವುದೇ ರೀತಿಯ ಬಾಕಿಗಳಿದ್ದರೆ ಅದರ ನಿಮಗೆ ಈಗ ಆ ಒಂದು ಬಾಕಿ ತೀರಿಸುವ ಬಗ್ಗೆ ಅವರಿಂದ ಒತ್ತಡಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಸ್ವಲ್ಪ ಬೇಜಾರು ಅಥವಾ ಇರಿಸುಮುರಿಸುವಂಥ ಘಟನೆಗಳು ಜರಗಬಹುದಾಗಿದೆ. ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಸ್ವಲ್ಪ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಕಂಡು ಬಂದಿದೆ 25, 26ರಲ್ಲಿ. ಇನ್ನು 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಕೊನೆ 2 ದಿನಗಳು ಫೆಬ್ರವರಿ ತಿಂಗಳ ಕೊನೆ 2 ದಿನಗಳು 27, 28 ನಿಮ್ಮ ಪಾಲಿಗೆ ಜಯವನ್ನು, ಯಶವನ್ನು, ಕೀರ್ತಿಯನ್ನು, ಲಾಭವನ್ನು ಕೊಳ್ಳಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ, ಮಹಿಳೆಯರು ಗೃಹಿಣಿಯರಿಗೆ ಸಾಮಾನ್ಯದಲ್ಲಿ ನೆಮ್ಮದಿ ವಾತಾವರಣ. ಜೊತೆಗೆ ಯಾರು ವಿದ್ಯಾರ್ಥಿಗಳು, ಸಾಧಕರು, ಯುವಕರಿದ್ದರೆ ಅವರವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಿಗುವಂಥ ಅವಕಾಶ ಈ ಕೊನೆಯ 2 ದಿನಗಳಲ್ಲಿ 27, 28ರಲ್ಲಿ ಬರಲಿದೆ. ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ಡೇಟ್ಗಳು, ಯಾವ ದಿನಾಂಕಗಳು ಉತ್ತಮ ಇದೆ, ಯಾವ ದಿನಾಂಕಗಳು ಅಷ್ಟು ಉತ್ತಮ ಇಲ್ಲ, ಏನು ಪರಿಹಾರ ಮಾಡಬೇಕು ಅನ್ನೋದರ ವಿಚಾರ. ಇನ್ನು ನಿಮಗೆ ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳೆ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಗ್ರೇ ಅಂದರೆ ರಾಹುವಿನ ಸಂಕೇತ, ವೈಟ್ ಅಂದರೆ ಶುಕ್ರನ ಸಂಕೇತ. ಹಾಗೆ ಗ್ರೇ ಮತ್ತು ವೈಟ್ ಬಣ್ಣವನ್ನು ಜೊತೆಗೆ ಸಂಖ್ಯೆ 4 ಮತ್ತು 6 4 and 6 ಸಂಖ್ಯೆಯನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು.
ಇನ್ನು ವರಜತ ಕೇಸರಿ ಬಣ್ಣ ನೀವು 13ರಿಂದ ಬಳಸಿಕೊಳ್ಳಿ. ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳ 13ರಿಂದ ಆರಂಭ ಆಗುವಂಥದ್ದು. ಹಾಗಾಗಿ ಕುಂಭ ರಾಶಿಗೆ ಬಂದಂತೆ ನಿಮಗೆ 13ರಿಂದ ವರಜತ ಕೇಸರಿ ಬಣ್ಣ ಸಂಖ್ಯೆ 1 ನೀವು ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಬುಧ ಅನುಗ್ರಹ ಆರಂಭ ಆಗುವಂಥದ್ದು ಯಾವಾಗಂದರೆ ಬುಧನ ಅನುಗ್ರಹ ನಿಮಗೆ ವಿಶೇಷವಾಗಿ ಅಲ್ಲಿ ತಿಂಗಳ 11ರಿಂದ ಆರಂಭ ಆಗುತ್ತೆ. 10ರವರೆಗೆ ಬುಧ ಅನುಗ್ರಹ ಇರೋದಿಲ್ಲ. ತಿಂಗಳ 11ರಿಂದ ತಿಂಗಳ ಅಂತ್ಯದವರೆಗೂ ಬುಧನ ವಿಶೇಷವಾದ ಅನುಗ್ರಹ ಇರೋ ಕಾರಣ ನೀವು ಗ್ರೀನ್ ಅಥವಾ ಹಸಿರು ಬಣ್ಣನ ಇದಕ್ಕೆ ಸಂಖ್ಯೆ 5 ತಿಂಗಳ 11ರಿಂದ ಬಳಸ್ಕೊಳ್ಬೋದಾಗಿದೆ. ಇನ್ನು ಚಂದ್ರನ ಅನುಗ್ರಹ ಇರುವಂಥ 15 ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹ ಇರುವಂಥ ದಿನಾಂಕದ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಚಂದ್ರನಿಗೆ ಸಂಬಂಧಿತವಾದ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸಿಕೊಳ್ಳಬಹುದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಗೆ ಅನುಗುಣವಾದ ಸಂಕ್ಷಿಪ್ತವಾದ ಗ್ರಹಗಳ ಬೆಂಬಲ ಹೇಗಿದೆ, ಯಾವ ದಿನಗಳಲ್ಲಿ ಚಂದ್ರ ಬಲದ ಕೊರತೆ ಇದೆ ಎಲ್ಲ ನನಗೆ ಹೇಳಿದಾಯಿತು. ಇನ್ನು ನಿಮಗಿರತಕ್ಕಂಥ ಗ್ರಹಗಳ ಒಂದು ಕೆಲವು ಬೆಂಬಲದ ಕೊರತೆ ವೈರುಧ್ಯದ ಪರಿಣಾಮ ವಿಶೇಷವಾಗಿ ನಿಮಗೆ ರವಿಯು ಆರಂಭದ 12ರವರೆಗೂ ವಿರುದ್ಧವಾಗಿರ್ತಾನೆ. ಬುಧನೂ ಸಹ ಹಾಗೆ ನಿಮಗೆ ತಿಂಗಳ ಆರಂಭದ 10ನೇ ತಾರೀಕುವರೆಗೂ ಆತನು ವಿರುದ್ಧವಾಗಿರ್ತಾನೆ. ಅಲ್ಲದೆ ಮಂಗಳನು ಸಹ ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿರ್ತಂಥ. ಗುರುವಿನ ಬಲ ನಿಮಗೆ ಇರುವುದಿಲ್ಲ. ಶನಿ ಮಹಾರಾಜರು ನಿಮಗೆ ಪೂರಕವಾಗಿರುವುದಿಲ್ಲ. ಕೇತು ನಿಮಗೆ ವಿರುದ್ಧವಾಗಿರ್ತಾನೆ. ಹಾಗೆ ಈ ಎಲ್ಲ ದೋಷಗಳಿಂದ ನಿಮಗೆ ಸ್ವಲ್ಪ ಕೆಲವೊಮ್ಮೆ ಅಡೆತಡೆಗಳು, ಇರಿಸು ಮುರಿಸುಗಳು, ಮಾತಿನ ಚಕಮಕಿ, ವಾಗ್ವಾದ ಇವೆಲ್ಲ ಬರ್ಬೋದಾಗಿದೆ. ಹಾಗೆ ಆ ಒಂದು ಗ್ರಹಗಳ ಒಂದು ದೋಷವನ್ನು ನಿವಾರಣೆ ಮಾಡೋದು ಹೇಗೆಂದರೆ ವಿಶೇಷವಾಗಿ ಗಣೇಶನ ಭಕ್ತಿ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು, ನರಸಿಂಹಸ್ವಾಮಿ, ಕಾಲಭೈರೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಅಥವಾ ಯಾವುದೇ ರೀತಿ ಅಮ್ಮನವರು ದೇವಿ ಕಾಳಮ್ಮ, ಚೌಡಮ್ಮ, ಗಂಗಮ್ಮ ಅಥವಾ ಈ ರೀತಿ ದುರ್ಗಾ ಪರಮೇಶ್ವರಿ, ದುರ್ಗಾದೇವಿ ಈ ರೀತಿ ನಾನಾ ರೂಪಗಳಲ್ಲಿ ಅಮ್ಮನವ್ರನ್ನ ಭಕ್ತಿ ಮಾಡ್ತಾರೆ. ಅಥವಾ ಗ್ರಾಮ ದೇವಿ ಸಹ ಆಗುತ್ತೆ. ಹಾಗಾಗಿ ಅಂತಹ ಒಂದು ಯಾವುದೇ ರೀತಿಯ ಸ್ತ್ರೀ ರೂಪವನ್ನು, ದೇವಿ ರೂಪವನ್ನು ಭಕ್ತಿ ಮಾಡೋದಾಗಲಿ, ಜೊತೆಗೆ ಹನುಮಾನ್ ಮತ್ತು ಆಂಜನೇಯ ಸ್ವಾಮಿ ಭಕ್ತಿ ಮಾಡೋದಾಗಲಿ, ಅಥವಾ ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿ ಗುರು ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದ ಅಥವಾ ಅಂಥ ದೇವರುಗಳ ಸಂದರ್ಶನ ಮಾಡೋದ್ರಿಂದ ನಿಮಗೆ ಇರತಕ್ಕಂತಹ ಗ್ರಹಗಳ ದೋಷ ನಿವಾರಣೆ ಆಗುತ್ತೆ. ಜೊತೆಗೆ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಸಹ ನೀವು ಪಠನೆ ಮಾಡ್ಬೋದಾಗಿದೆ. ಹಾಗಾಗಿ ನಿಮಗೆ ಇನ್ನು ಬರುವಂಥ ಮುಂದಿನ ಬಂದೊಂದು ತಿಂಗಳಲ್ಲಿ ಹೆಚ್ಚಿನ ಅದೃಷ್ಟ ಬರ್ತಾ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಮಾರ್ಚ್ ಬಳಿಕ ಶನಿ ಮಹಾರಾಜನ ಪರಿವರ್ತನೆ, ಮೇ ಆಗುವಂಥ ಒಂದು ಗುರುವಿನ ಪರಿವರ್ತನೆ ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಉತ್ತಮ ಫಲನ ಕೊಡುವಂಥ ಅವಕಾಶ ಖಂಡಿತ ಇರುತ್ತೆ ಈ ವೃಷಭ ರಾಶಿಯವರಿಗೆ. ಹಾಗಾಗಿ ಈಗಾಗಲೇ ಅದರ ಒಂದು ಪೂರ್ವ ಸೂಚನೆ ಅಂದರೆ ಮುಂದೆ ಬರತಕ್ಕಂಥ ಒಳ್ಳೆಯ ಒಂದು ಅವಕಾಶಗಳ ಸೂಚನೆಯಾಗಿ ಈ ತಿಂಗಳಲ್ಲೇ ಅನೇಕ ಉತ್ತಮ ಫಲಗಳು ನಿಮಗೆ ರವಿಯಿಂದಾಗಿ ಆರಂಭವಾಗಿ ಬರ್ತಾಯಿದೆ. ಅದನ್ನೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಫೆಬ್ರವರಿ ತಿಂಗಳು ಮಿಥುನ ರಾಶಿಗೆ ಅಷ್ಟೇನೂ ಆಶಾದಾಯಕವಾಗಿ ಇರುವುದಿಲ್ಲ. ಗ್ರಹದ ಬಲಗಳ ಕೊರತೆ ನಿಮಗೆ ಇರುತ್ತೆ. ಗ್ರಹಗಳ ಬಲ ಕಡಿಮೆ ಇದೆ. ಜೊತೆಗೆ ಶತ್ರು ಭೀತಿ, ಇನ್ನಿತರ ಅನಾರೋಗ್ಯದ ಭೀತಿ ಎಲ್ಲ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ. ನವಗ್ರಹಗಳ ಒಂದು ವಿಶೇಷವಾದ ಈ ಚಲನೆಗಳು ಗೋಚಾರ ಅಥವಾ ಗ್ರಹಚಾರ ಎಂದು ಸಾಮಾನ್ಯ ಭಾಷೆಯಲ್ಲಿ ಕಂಡುಬರುತ್ತೆ. ಹಾಗಾಗಿ ಆ ಒಂದು ಗ್ರಹಚಾರ ಅಥವಾ ಗೋಚಾರವು ಈ ಬಾರಿ ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ, ಅಂದರೆ ನಿಮಗೆ ಅಷ್ಟೊಂದು ಫೇವರೇಬಲ್ ಆಗಿ ಇಲ್ಲ ಅಂತ ಅದರ ಅರ್ಥ. ಹಾಗಾಗಿ ನೀವು ಸ್ವಲ್ಪ ಎಲ್ಲ ವಿಚಾರವಾಗಿ ಮುನ್ನೆಚ್ಚರಿಕೆಯನ್ನು ಈ ತಿಂಗಳಲ್ಲಿ ಇರಬೇಕಾಗತ್ತೆ. ಆತುರ ನಿರ್ಧಾರ, ತಾಳ್ಮೆ ಕಳೆದುಕೊಳ್ಳೋದಾಗಲಿ ಅಥವಾ ಇನ್ನಿತರ ಯಾವುದೇ ಈ ರೀತಿಯ ಅಪಾಯಕಾರಿ ಅಥವಾ ಹೈ ರಿಸ್ಕ್ ಅಂತ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದಾಗಲಿ ಈಗ ಅಷ್ಟು ಒಳ್ಳೆಯದಲ್ಲ. ಅಲ್ಲಿ ನಿಮಗೆ ಕಷ್ಟ ನಷ್ಟಗಳು, ತೊಂದರೆಗಳು, ವಿಘ್ನಗಳು ಎಲ್ಲ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಅನೇಕ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮ ಖಂಡಿತ ಬೇಕಾಗತ್ತೆ. ಅಲ್ಲಿ ನವಗ್ರಹಗಳ ಒಂದು ವಿಚಾರ ಗಮನಿಸುವಾಗ ಅಲ್ಲಿ ರವಿಯಿಂದ ಆರಂಭಿಸುವಾಗ ರವಿ ಅಥವಾ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪನೂ ಇರೋದಿಲ್ಲ. ಅಲ್ಲಿ ಆರಂಭದಲ್ಲಿ 12ನೇ ತಾರೀಕಿನವರೆಗೂ ರವಿಯು ಅಥವಾ ಸೂರ್ಯ ಭಗವಂತರು ಮಕರ ರಾಶಿಯಲ್ಲಿ ಇರ್ತಾರೆ, ನಿಮ್ಮ ರಾಶಿಯಿಂದ ಅಷ್ಟಮದ ಸ್ಥಾನ. ಆ ಬಳಿಕ 13ನೇಯಿಂದ ಅಲ್ಲಿ ಕುಂಭರಾಶಿಗೆ ಒಂದು ಸಂಚಾರ ಆಗುವಂಥದ್ದು. ಅಲ್ಲಿಂದ ನಿಮಗೆ ಆಗುವಂಥದ್ದು 9ನೇ ಸ್ಥಾನ. ಹಾಗೆ ಎರಡೂ ಸ್ಥಾನಗಳಲ್ಲಿ ನಿಮಗೆ ರವಿಯಿಂದ ವಿಶೇಷವಾದ ಒಂದು ಫಲಗಳು ಬರೋದಿಲ್ಲ. ಹಾಗಾಗಿ ಅಲ್ಲಿ ನಿಮಗೆ ಅದು ರವಿಯ ಒಂದು ಸ್ಥಾನವು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಮತ್ತೆ ತಲೆದೋರ್ಬೋದು, ಅಥವಾ ಕೆಲವರಿಗೆ ಹೊಸದಾಗಿ ಏನಾದರೂ ಸುಸ್ತು ಆಗುವಂಥದ್ದು, ಅಥವಾ ಹೃದಯದ ಸಂಬಂಧವಾದ ಏನೋ ತೊಂದರೆಗಳು ಕಂಡುಬರುವಂಥದ್ದು, ಅಥವಾ ಈಗಾಗಲೇ ಇದ್ದಂಥ ನಿಮಗೆ BP-ನೋ, ಶುಗರೋ, ಅಸ್ತಮನೋ, ಜಾಯಿಂಟ್ ಪೇನೋ ಇದ್ದಂತಹ ಸಮಸ್ಯೆಗಳು ಅದು ಈ ಬಾರಿ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಇನ್ನಷ್ಟು ಹೆಚ್ಚಳ ಕಾಣಿಸುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಖಂಡಿತ ಬೇಕಾಗುತ್ತೆ. ಅಲ್ಲಿ ರವಿ ನಿಮಗೆ ಈ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿರ್ತಾನೆ. ಹಾಗೆಯೇ ಅಲ್ಲಿ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನ ಚಲನೆ ಸಹ ಇದೆ. ಆರಂಭದಲ್ಲಿ ಮಂಗಳನಿಗೆ ವಕ್ರಗತಿ ಇರುತ್ತೆ. 24ರಿಂದ ವಕ್ರಗತಿಯಿಂದ ಆತನು ರುಜುಗತಿಗೆ ಬರಲಿದ್ದಾನೆ. ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲೇ ಬರುವಂಥದ್ದು ಇವೆಲ್ಲ ಮಂಗಳನು ವಕ್ರಿಯಾಗಿ ನಿಮ್ಮ ಜನ್ಮದಲ್ಲಿರ್ತಾನೆ. ಹಾಗಾಗಿ ಆ ಒಂದು ಸ್ಥಿತಿಯು ಸಹ ನಿಮಗೆ ಅಷ್ಟು ಉತ್ತಮ ಅಲ್ಲ. ಇದು ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು, ಇನ್ನು ಕೆಲವರಿಗೆ ಆಸ್ಪತ್ರೆಗೆ ಸೇರುವಂಥ ಪ್ರಮೇಯ, ಇನ್ನು ಕೆಲವರಿಗೆ ಈ ದಿಢೀರಾಗಿ ಸರ್ಜರಿ ಅಥವಾ ಆಪರೇಷನ್ ಮಾಡುವಂಥ ಅವಶ್ಯಕತೆಗಳು, ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಅವಘಡಗಳು, ಅಪಘಾತಗಳು ವಾಹನದಲ್ಲಿ ಆಗ್ಬೋದು. ಹಾಗಾಗಿ ವಾಹನ ಚಲಾವಣೆಯಲ್ಲಿ ಅಥವಾ ಪ್ರಯಾಣ ಮಾಡುವಾಗ, ಪ್ರವಾಸ ಮಾಡುವಾಗ ಅಥವಾ ರಸ್ತೆಗಳಲ್ಲಿ ಓಡಾಡುವಾಗ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಬೇಕಾಗುತ್ತೆ. ಅಪಾಯದ ಮುನ್ಸೂಚನೆ, ಅನಾರೋಗ್ಯದ ಮುನ್ಸೂಚನೆ ಇವೆಲ್ಲ ಇರುವುದೇ ಮಂಗಳನ ಕಾರಣವಾಗಿ.
ಇನ್ನು ಆ ಬಳಿಕ ಬುಧ ಗ್ರಹ ಸ್ವಲ್ಪ ಮಟ್ಟಿಗೆ ನಿಮಗೆ ಪರವಾಗಿಲ್ಲ. ಈ ಇರುವ ಪೈಕಿ ಬುಧ ಗ್ರಹದ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುತ್ತೆ. ಅಂದರೆ 10ನೇ ತಾರೀಕುವರೆಗೂ ಬುಧನ ಒಂದು ಪರಿವರ್ತನೆ ಆಗೋದಿಲ್ಲ. ಆ ಬುಧನು ಅಲ್ಲಿ ಮಕರದಲ್ಲಿ ಇರುವವರೆಗೂ ಆ ಮುಖನ ಒಂದು ವಿಶೇಷವಾದ ನಿಮಗೆ ಬುಧನ ಅನುಗ್ರಹ ಅಲ್ಲಿ ಇರುತ್ತೆ. ಹಾಗಾಗಿ ಆ 10ನೇ ತಾರೀಕುವರೆಗೂ ಬುಧನ ಅನುಗ್ರಹದಿಂದ ಹಣಕಾಸಿಗೆ, ವ್ಯಾಪಾರಕ್ಕೆ, ಉದ್ಯೋಗಕ್ಕೆ ಇದೆಲ್ಲ ಸ್ವಲ್ಪ ಸಹಾಯಕ ಆಗುತ್ತೆ. ಜೊತೆಗೆ ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಂತಂದರೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಸಹಾಯಕವಾಗುವ ಅಂಶ ಈ ಬುಧನಿಂದಾಗಿ ಬರಲಿದೆ. ಜೊತೆಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಬುಧನು ನಿಮಗೆ ತಿಂಗಳ ಆರಂಭದಿಂದ 10ನೇ ತಾರೀಕುವರೆಗೂ ಮಾತ್ರ ಉತ್ತಮ ಫಲವನ್ನು ಕೊಳ್ಳಿದ್ದಾನೆ. ಯಾವಾಗ ಅಲ್ಲಿ ಬುಧನ ಪರಿವರ್ತನೆ 11ರಿಂದ ಆಗುತ್ತೆ, ಅದು ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮ ಆಗುತ್ತೆ. ಆವಾಗ ಆರೋಗ್ಯದಲ್ಲಿ ಸಮಸ್ಯೆ ಬರುವಂಥದ್ದು, ಚಿಂತೆಗಳು ಆಗುವಂಥದ್ದು, ವಾಗ್ವಾದ, ಕಲಹ ಆಗುವಂಥದ್ದು, ಹಣಕಾಸಿನ ಕೊರತೆ ಆಗುವಂಥದ್ದು, ಇವೆಲ್ಲ ಸಾಧ್ಯತೆ ಆ ಬಳಿಕ ಬುಧನಿಂದಲೂ ನಿಮಗೆ ಬರ್ಬೋದಾಗಿದೆ. ಇನ್ನು ಗುರುಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಹಿಂದೆನೂ ಗುರುಬಲ ಇರಲಿಲ್ಲ. ಈಗ ಗುರುವಿಗೆ ರುಜುಗತಿ ಬಂದಿದೆ. ರುಜುಗತಿ ಬಂದಾಗಲೂ ನಿಮಗೆ ಗುರು ಅಲ್ಲಿ 12ರ ಸ್ಥಾನದ ನಷ್ಟ ಭಾವ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಕಷ್ಟ ನಷ್ಟಗಳ ಸೂಚನೆ ಗುರು ಸಹ ಕೊಡ್ತಾ ಇದ್ದೇನೆ. ಹಣಕಾಸಿನ ಆಕಸ್ಮಿಕ ನಷ್ಟ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಅಥವಾ ನಿಮ್ಮ ಮಾಡಿದ ಪ್ರಯತ್ನಕ್ಕೆ ಈಗ ನಿಷ್ಫಲ ಆಗುವಂಥದ್ದು, ಅಥವಾ ಕೂಡಿಟ್ಟ ಹಣ ಅಥವಾ ಯಾವುದೇ ಉಳಿತಾಯ ಮಾಡಿದ ಹಣ ಯಾವುದೇ ರೀತಿಯಲ್ಲಿ ಪೋಲಾಗುವಂಥದ್ದು ಅಥವಾ ನಷ್ಟ ಆಗುವಂಥದ್ದು, ಅಥವಾ ಕೆಲವೊಮ್ಮೆ ನೀವು ಮೋಸ ವಂಚನೆಗೆ ಒಳಗಾಗಿ ಆ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಗುರುವಿನ ನಮಗೆ ಬಲದ ಕೊರತೆ ಕಾರಣ ಮನೆ ಮಂದಿಗಳಲ್ಲಿ ಕಲಹ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ನಿಮ್ಮ ಸಹೋದ್ಯೋಗಿಗಳ ಮಧ್ಯೆ ಕಲಹಗಳು, ಯಾವುದೇ ಒಂದು ಸಣ್ಣ ಪುಟ್ಟ ಕಾರಣಗಳಿಗೆ ದೊಡ್ಡ ಜಗಳವಾಗಿ ಕಲಹವಾಗಿ ಪರಿವರ್ತನೆ ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂತಹ ಘಟನೆಗಳು ಉದ್ಯೋಗದಲ್ಲೂ ಮನೆಯಲ್ಲೂ ಜರುಗುತ್ತೆ. ಇನ್ನು ಕೆಲವರಿಗೆ ಅವರ ಉದ್ಯೋಗದಲ್ಲಿ ಕೆಲವರಿಗೆ ದಿಢೀರಾಗಿ ಟ್ರಾನ್ಸ್ಫರ್ಗಳಾಗುವಂಥದ್ದು, ಬೇರೆ ಜಾಗಕ್ಕೆ ನಿಮ್ಮನ್ನು ಎತ್ತಂಗಡಿ ಮಾಡುವಂಥದ್ದು ಎಲ್ಲ ಆಗುತ್ತೆ. ಇನ್ನು ಕೆಲವರಿಗೆ ಯಾವುದೇ ಬೇರೆ ಬೇರೆ ಕಾರಣಗಳಾಗಿ ಅವರ ಉದ್ಯೋಗ ಬದಲಿಸಿದಾಗಲಿ, ಮನೆಯನ್ನು ಬದಲಿಸುವಂಥ ಒಂದು ಒತ್ತಡಗಳು ಈಗ ಬರ್ಬೋದಾಗಿದೆ. ಹಾಗಾಗಿ ಈ ಒಂದು ಗುರುವಿನ ಬಲದ ಕೊರತೆ ಸಹ ನಿಮಗೆ ಅಷ್ಟೇನು ಲಾಭವನ್ನು ಕೊಡ್ತಾ ಇಲ್ಲ. ಇನ್ನು ಶುಕ್ರ ಗ್ರಹದ ವಿಚಾರ ಗಮನಿಸಿದಾಗ ಯಾವಾಗಲೂ ಶುಕ್ರ ಗ್ರಹ ಹೆಚ್ಚಿನ ರಾಶಿಗಳಿಗೆ ಒಳ್ಳೆಯದನ್ನು ಕೊಡ್ತೇವೆ. ಸುಮಾರು ಒಂದು ಬಾರಿ 9 ರಾಶಿಗೂ ಉತ್ತಮ ಫಲ ಕೊಡುವಂಥ ಒಂದು ಸಾಮರ್ಥ್ಯ ಶುಕ್ರ ಗ್ರಹಕ್ಕೆ ಇರುತ್ತೆ. ಆದರೆ ಈ ಬಾರಿ ನಿಮ್ಮ ರಾಶಿಗೆ ಅಲ್ಲಿ ಶುಕ್ರನಿಂದಲೂ ಉತ್ತಮ ಫಲ ಸಿಗ್ತಾ ಇಲ್ಲ. ಅಲ್ಲಿ ನಿಮ್ಮ ರಾಶಿಯಿಂದ ದಶಮದಲ್ಲಿರುವಂಥ ಶುಕ್ರನಿಂದಾಗಿ ನಿಮಗೆ ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ನಾನಾ ವಿವಾದಗಳು ಬರುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನಿಮ್ಮ ಮೇಲೆ ಅಪರಾಧ ಆರೋಪಗಳು ಬರುವಂಥದ್ದು, ಜೊತೆಗೆ ಖರ್ಚುಗಳು ಅಧಿಕ, ಆದಾಯ ಕೊರತೆ, ಬರಬೇಕಾದ ಆದಾಯ ನಿಧಾನ ಆಗುವಂಥದ್ದು, ಖರ್ಚುಗಳು ತುಂಬ ಸ್ಪೀಡಾಗಿ ಹೋಗುವಂಥದ್ದು, ಹಣದ ಕೊರತೆಯಾಗಿ ಸಾಲ ಮಾಡುವಂಥ ಪ್ರಮೇಯ, ಅಥವಾ ನಿಮಗೆ ಸಮಯಕ್ಕೆ ಸರಿಯಾಗಿ ಹಣಗಳು ಬಾರದೇ ಇದ್ದು ತುಂಬ ತೊಂದರೆಗೆ, ಸಂಕಷ್ಟಕ್ಕೆ ಸಿಲುಕೊಳ್ಳುವಂಥದ್ದು, ಮನಸ್ಸಿಗೆ ಚಿಂತೆ ಆಗುವಂಥದ್ದು, ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು, ಇವೆಲ್ಲವೂ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಶುಕ್ರನಿಂದಲೂ ನಿಮಗೆ ಈ ಬಾರಿ ಆಗ್ತಾಯಿದೆ. ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಅಲ್ಲಿ ನವಮದಲ್ಲಿ ನಿಬರುವಂಥ ಶನಿ ಮಹಾರಾಜರು ನಿಮಗೆ ಯಾವುದೇ ರೀತಿಯ ಸಹಾಯವನ್ನು ಈಗ ಮಾಡೋದಂತ ಸಾಧ್ಯತೆ ಇಲ್ಲ. ಅದರ ಹೊರತಾಗಿ ನಿಮಗೆ ಶತ್ರು ಪೀಡೆಗಳು, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಅಥವಾ ನಿಮ್ಮ ಜೊತೆಲಿದ್ದುಕೊಂಡೇ ನಿಮಗೆ ವಿರುದ್ಧವಾಗಿ ಇದ್ದರು, ಅಥವಾ ನಿಮ್ಮ ಒಂದು ರಿಲೇಷನ್ ಅಥವಾ ನಿಮ್ಮ ಸಂಬಂಧಿಕರೇ ನಿಮಗೆ ಏನಾದರೂ ತೊಂದರೆಗಳನ್ನು, ಅಪಚಾರಗಳನ್ನು, ಅವಮಾನಗಳನ್ನು ಮಾಡುವಂಥದ್ದು, ಇಂತಹ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಅಲ್ಲಿ ಶನಿ ಮಹಾರಾಜರು ನಿಮಗೆ ಅಷ್ಟೇನು ಪೂರಕವಾಗಿರುವುದಿಲ್ಲ. ಆ ಬಳಿಕ ರಾಹುವಿನ ವಿಚಾರ ಗಮನಿಸಿದಾಗ ರಾಹು ಒಬ್ಬನೇ ನಿಮಗೆ ಈ ತಿಂಗಳಲ್ಲಿ ನಿರಂತರವಾಗಿ, ಅಂದರೆ ಕಂಟಿನ್ಯೂಸ್ ಆಗಿ ಉತ್ತಮ ಫಲ ಕೊಡುವಂಥ ಏಕೈಕ ಗ್ರಹ ರಾಹು ಅಷ್ಟೇ ಆಗಿದ್ದಾನೆ. ರಾಹು ಕರ್ಮಸ್ಥಾನದಲ್ಲಿ ಇದ್ದುಕೊಂಡು ನಿಮಗೆ ಕೆಲವೊಂದು ವಿಚಾರದಲ್ಲಿ ಧನ ಲಾಭವನ್ನು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯನ್ನು, ವಿಶೇಷವಾಗಿ ಯಾರು ಕಂಪ್ಯೂಟರು, ಸಾಫ್ಟ್ವೇರು, ಇಂಜಿನಿಯರಿಂಗು, ಅಥವಾ ಈ ಟೂರು, ಟ್ರಾವೆಲು, ಅಥವಾ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ ಆಗಲಿ, ಅಥವಾ ಟಿ ವಿ, ಸಿನಿಮಾ ಮುಂತಾದ ಮಾಧ್ಯಮ, ಮನೋರಂಜನಾ ಕ್ಷೇತ್ರ, ಎಂಟರ್ಟೈನ್ಮೆಂಟ್, ಮೀಡಿಯಾ ಕ್ಷೇತ್ರಗಳಲ್ಲಿ ಇರುವಂಥವರಿಗೆ ಈ ಮಿಥುನ ರಾಶಿಯವರಿಗೆ ರಾಹುವಿನಿಂದಾಗಿ ಅನೇಕ ರೀತಿಯ ಲಾಭಗಳು ಆಗಲಿವೆ. ಅಂಥ ಕ್ಷೇತ್ರದಲ್ಲಿ ಉದ್ಯೋಗ ಮಾಡೋರಿಗೂ ಒಳ್ಳೆಯದಿದೆ. ಅಂಥ ಕ್ಷೇತ್ರವನ್ನು ನಡೆಸುವಂಥವ್ರಿಗೂ, ಅಂಥ ಓನರ್ಗಳಿಗೂ ಸಹ ಉತ್ತಮ ಫಲ ರಾಹು ಈಗ ಮಿಥುನ ರಾಶಿಯವರಿಗೆ ಕೊಡಲಿದ್ದಾನೆ. ಅಂಥ ಒಂದು ಅವಕಾಶ ರಾಹುವಿನಿಂದಾಗಿ ಬಂದಿದೆ. ಅದನ್ನು ನೀವು ಈ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ತಿಂಗಳ ಪೂರ್ತಿ ನಿಮಗೆ ಸಪೋರ್ಟ್ ಮಾಡುವಂಥ ಏಕೈಕ ಗ್ರಹ ಕೇವಲ ರಾಹು ಅಷ್ಟೇ ಆಗಿದ್ದಾನೆ. ಹಾಗೆ ಗಮನದಲ್ಲಿಟ್ಕೊಂಡು ರಾಹುವಿನಿಂದ ಆಗುವಂಥ ಪ್ರಯೋಜನಗಳನ್ನು, ಲಾಭಗಳನ್ನು ಎನ್ಕ್ಯಾಶ್ ಮಾಡಿಕೊಳ್ಬೋದು. ಜೊತೆಗೆ ಆಗಲೇ ಹೇಳಿದಂಥ ಹಲವಾರು ಫೀಲ್ಡ್ಗಳಲ್ಲಿ, ಅಂಥ ಕ್ಷೇತ್ರಗಳಲ್ಲಿ ರಾಹು ನಿಮಗೆ ಸಹಾಯಕ್ಕೆ ಬರಲಿದ್ದಾನೆ. ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೇತು ನಿಮಗೆ ವಿರುದ್ಧವಾಗಿರುವಂಥ ಸ್ಥಾನದ ಕೇತು ನಿಮಗೆ ಅರ್ಧಾಷ್ಟಮದಲ್ಲಿರೋ ಕಾರಣ ಅಲ್ಲಿ ನಿಮಗೆ ಆರೋಗ್ಯದ ಮೇಲೆ, ಜೊತೆಗೆ ವೈಯಕ್ತಿಕ ವಿಚಾರದ ಮೇಲೆ ಮನಸ್ಸಲ್ಲಿ ಖಿನ್ನತೆ ಮಾಡುವಂಥದ್ದು, ಬೇಜಾರಾಗುವಂಥದ್ದು, ಒಂಟಿತನ ಕಾಡುವಂಥದ್ದು, ಜೊತೆಗೆ ಏನಾದರೂ ಒಂದು ನಿಮಗೆ ಋಣಾತ್ಮಕವಾದ ವಿಚಾರಗಳು ಜಾಸ್ತಿ ಮನಸ್ಸಲ್ಲಿ ಕೊರೆಯುವಂಥದ್ದು, ಒಂದೇ ವಿಚಾರವಾಗಿ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಒಂದು ಖಿನ್ನತೆಯ ಒಂದು ಮಟ್ಟಕ್ಕೆ ಹೋಗುವಂಥದ್ದು ಅವೆಲ್ಲ ಇರುತ್ತೆ. ಜೊತೆಗೆ ಮನಸ್ಸಿನ ಒತ್ತಡ, ಜೊತೆಗೆ ಹಣಕಾಸಿನ ಖರ್ಚುಗಳ ಹೆಚ್ಚಳ, ಮನೆಯಲ್ಲೇ ಚಿಂತೆ, ವಾಗ್ವಾದ, ಇವೆಲ್ಲ ಕೇತುವಿನಿಂದಾಗಿ ಆಗ್ಬೋದಾಗಿದೆ. ಹಾಗಾಗಿ ಈ ನವಗ್ರಹಗಳಲ್ಲಿ ಇಲ್ಲಿವರೆಗೆ 8 ಗ್ರಹಗಳು ನಿಮಗೆ ಯಾವ ರೀತಿ
ಒಳ್ಳೆಯ ಪರಿಣಾಮ ಕೊಡ್ತವೆ, ಯಾವುದು ಕೆಟ್ಟದ್ದು. ಅದರಲ್ಲಿ ಒಳ್ಳೆಯ ಪರಿಣಾಮ ಕೊಡುವಂಥದ್ದು ಯಾವುದೇ ಗ್ರಹಗಳಂದರೆ 7 ಕೇವಲ ರಾಹು ಅಷ್ಟೇ. ಈ 8 ಗ್ರಹಗಳಲ್ಲಿ ಕೇವಲ ರಾಹು ಅಷ್ಟೇ ನಿರಂತರವಾಗಿ ಒಳ್ಳೆಯದನ್ನು ಕೊಡ್ತಾನೆ. ಜೊತೆಗೆ ಬುಧನು ತಾತ್ಕಾಲಿಕವಾಗಿ ಅಂದರೆ ಕೇವಲ 10ನೇ ತಾರೀಕುವರೆಗೂ ಅಷ್ಟೇ ನಿಮಗೆ ಬುಧನು ಒಳ್ಳೆಯ ಪರಿಣಾಮ ಕೊಡ್ತಾನೆ. ಉಳಿದ 6 ಗ್ರಹಗಳು ನಿಮಗೆ ಪೂರ್ಣವಾಗಿ ವಿರುದ್ಧವಾಗಿ ಇರುವಂತಹ ಸ್ಥಿತಿಯಲ್ಲಿದ್ದಾವೆ. ಹಾಗೆ ಗಮನಿಸಿಕೊಳ್ಳಿ, ನೀವು ತುಂಬ ಎಚ್ಚರಿಕೆ ಹೆಜ್ಜೆ ಖಂಡಿತ ಗಮನಿಸಬೇಕು. ಶತ್ರು ಪೀಡೆ ಬರ್ಬೋದು, ಖರ್ಚುಗಳು ಬರುವಂಥದ್ದು, ನಾನಾ ರೀತಿಯ ಕಷ್ಟ ನಷ್ಟಗಳು ಆಗುವಂಥದ್ದು, ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವಂಥದ್ದೆಲ್ಲ ಆಗ್ಬೋದಾಗಿದೆ. ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರನ ಬಲ ನಿಮಗೆ ಹೇಗೆ ಇದೆ ಗಮನಿಸೋಣ. ಚಂದ್ರನು 2 ದಿನಕ್ಕೆ ರಾಶಿ ಬಲಿಸುವಂಥ ಒಂದು ಸ್ಥಿತಿಯಲ್ಲಿ ಇರುವಂತಹ ಗ್ರಹ ಆಗಿರ್ತಾನೆ. ಹಾಗಾಗಿ ಚಂದ್ರನ ಬಲ ಯಾವ ಡೇಟ್ಗಳಲ್ಲಿ ನಿಮಗೆ ಇದೆ, ಯಾವ ದಿನಾಂಕಗಳಲ್ಲಿ ಚಂದ್ರನಿಂದ ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮ ಇದೆ, ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಗಮನಿಸೋಣ. ಫೆಬ್ರವರಿ 1ರಂದು ನಿಮಗೆ ಚಂದ್ರನ ಬಲ ಇರೋದಿಲ್ಲ. ಫೆಬ್ರವರಿ 1ರಂದು ಅಲ್ಲಿ ನವಮದಲ್ಲಿರುವಂಥ ಚಂದ್ರನು ನಿಮಗೆ ಕೆಲವೊಮ್ಮೆ ಚಿಂತೆಯನ್ನು, ದುಃಖವನ್ನು ಕೊಡ್ಬೋದು, ಕಷ್ಟಗಳನ್ನು ಕೊಡ್ಬೋದು, ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಯಾವುದೇ ರೀತಿಯ ಪ್ರಯತ್ನಗಳು ಈ ದಿನ ವಿಘ್ನಗಳು ಅಥವಾ ವಿಳಂಬಗಳು ಆಗುವಂಥದ್ದು, ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಏನಾದರೂ ಅಡೆತಡೆಗಳು, ತೊಂದರೆಗಳು ಬರುವಂಥದ್ದು, ಜೊತೆಗೆ ಇನ್ನಿತರರಿಂದ ಕಿರುಕುಳ ಅಂದರೆ ಏನಾದರೂ ನಿಮಗೆ ನಿಮ್ಮ ಮೇಲೆ ಆರೋಪ ಬರೋದಾಗಲಿ, ಆಪಾದನೆ ಬರೋದಾಗಲಿ, ಕಂಪ್ಲೇಂಟ್ ದೂರುಗಳು ಬರೋದಾಗಲಿ, ವಾಗ್ವಾದ ಮಾಡೋದಾಗಲಿ ಎಲ್ಲ ಆಗುತ್ತೆ. ಹಾಗಾಗಿ ಫೆಬ್ರವರಿ 1ರಂದು ಇಂತಹ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ 2, 3, 4, 5 ನಿರಂತರವಾಗಿ 4 ದಿನಗಳು ನಿಮಗೆ ಚಂದ್ರನ ಬಲ ಇರುವಂಥ ದಿನ. 2, 3ರಲ್ಲಿ ಕರ್ಮಸ್ಥಾನದಲ್ಲಿಯೂ, 4, 5ರಲ್ಲಿ ಚಂದ್ರನು ಲಾಭಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅಪರೂಪಕ್ಕೆ ಸಿಗುವಂಥ ಈ 4 ದಿನಗಳ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಿಕ್ಕೆ, ವ್ಯಕ್ತಿಗಳನ್ನು ಭೇಟಿ ಮಾಡಲಿಕ್ಕೆ, ಜಾಬ್ಗಾಗಿ ಅರ್ಜಿ ಹಾಕಲಿಕ್ಕೆ, ಅಥವಾ ಯಾರಾದರೂ ರೆಫರೆನ್ಸನ್ನು ತೆಗೆದುಕೊಳ್ಳಿಕ್ಕೆ, ಅಥವಾ ನಿಮ್ಮ ಯಾವುದೇ ರೀತಿಯ ಉದ್ಯಮ, ವ್ಯಾಪಾರ ಇತ್ಯಾದಿಗಳನ್ನು ಅಭಿವೃದ್ಧಿ ಎಕ್ಸ್ಪಾಂಡ್ ಮಾಡಲಿಕ್ಕೆ ಎಲ್ಲ ಈಗ ಅವಕಾಶಗಳು ಇವೆ. ಹಾಗೆ 2, 3, 4, 5 ಚಂದ್ರನ ಬಲ ಇರುವಂಥ ದಿನಗಳನ್ನ ಸದುಪಯೋಗಪಡಿಸಿಕೊಳ್ಳಿ. ಬಳಿಕ 6, 7 ಅಷ್ಟೇನು ಉತ್ತಮ ಇಲ್ಲ. 6, 7ರಲ್ಲಿ ನಿಮಗೆ ಕಷ್ಟ ನಷ್ಟಗಳು ಹೆಚ್ಚಳಾಗುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಬಂಧುಗಳ ಜೊತೆಗೆ ವಾಗ್ವಾದ ವಿವಾದಗಳು ಬರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು, ಜೊತೆಗೆ ಏನಾದರೂ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಇನ್ನಿತರರಿಂದ ಬರ್ಬೋದಾಗಿದೆ. ಹಾಗಾಗಿ 6, 7ರಲ್ಲಿ ನೀವು ವೃತ್ತಿಯಲ್ಲೋ, ಉದ್ಯೋಗದಲ್ಲೋ, ಮನೆಯಲ್ಲಿ ಸಹ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಆತುರ ನಿರ್ಧಾರ ಬೇಡ. ಅಪರಿಚಿತರಲ್ಲಿ ವ್ಯವಹಾರ ಎಲ್ಲ ಮಾಡಲಿಕ್ಕೆ ಹೋದರೆ ಕಷ್ಟ ನಷ್ಟಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 6, 7ರಲ್ಲಿ ನೀವು ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಈ ಬಳಿಕ 8, 9 ಫೆಬ್ರವರಿ 8, 9 ನಿಮಗೆ ಮತ್ತೊಮ್ಮೆ ಜನ್ಮರಾಶಿಯಲ್ಲಿ ಬರುವಂತಹ ಚಂದ್ರನು ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು ಕೊಡಲಿದ್ದಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಂಡುಬರಲಿದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅನೇಕ ರೀತಿಯ ಅವಕಾಶಗಳು ಸಿಗುವಂಥ ಅವಕಾಶ ಇದೆ. ಹಾಗಾಗಿ 8, 9ರಲ್ಲಿ ವಿಶೇಷವಾದ ಶುಭಫಲ ಚಂದ್ರನಿಂದ ನಿಮಗೆ ಸಿಗಲಿದೆ. ಆ ಬಳಿಕ 10, 11, 12 ಅಷ್ಟೇನು ಉತ್ತಮಿಲ್ಲ. 10, 11, 12ರಲ್ಲಿ ನಿಮಗೆ ಆರೋಗ್ಯದ ಮೇಲೆ ನೇರವಾದ ಪರಿಣಾಮ ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಈ ದಿನ ಮರುಕಳಿಸ್ಬೋದು. ಅಂದರೆ BP-ನೋ, ಶುಗರು, ಅಸ್ತಮನೋ, ಜಾಯಿಂಟ್ ಪೇನು, ಬ್ಯಾಕ್ ಪೇನು ಇರ್ಬೋದು. ಅವೆಲ್ಲ ಇದ್ದಂಥ ನೋವುಗಳಾಗಲಿ ಅಥವಾ ಆರೋಗ್ಯ ಸಮಸ್ಯೆಗಳು 10, 11, 12ರಲ್ಲಿ ಮರುಕಳಿಸ್ಬೋದಾಗಿದೆ. ಇನ್ನು ಕೆಲವರಿಗೆ ಈ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ, ಹಲ್ಲುಗಳಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ದಿಢೀರಾಗಿ ಕಾಣಿಸ್ಕೊಂಡು ಬಂದರೆ ಯಾವುದೇ ರೀತಿಯ ಈ ಹಿಂದೆ ಆಗಿರಲಿಲ್ಲ, ಆದರೆ ಈ ಕಾಲದಲ್ಲಿ ಅಂತಹ ನೋವುಗಳು ಪ್ರತ್ಯೇಕವಾಗಿ ಕಾಣಿಸ್ಕೊಳ್ಬೋದಾಗಿದೆ. ಹಾಗಾಗಿ 10, 11, 12ರಲ್ಲಿ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ ತುಂಬ ಒಂದು ಎಚ್ಚರಿಕೆ, ತನುಮಾನದ ಎಚ್ಚರಿಕೆ 3 ದಿನಗಳಲ್ಲಿ ಬೇಕಾಗುತ್ತೆ. ಆ ಬಳಿಕ 13, 14 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ವಿಶೇಷವಾಗಿ ಲಾಭವು, ಜಯವೂ, ಸುಖವಿದೆ. ತೃತೀಯ ಸ್ಥಾನದಾಗಿರುವ ಚಂದ್ರನು ನಿಮಗೆ ಈ ವ್ಯಾಪಾರಕ್ಕೆ, ಉದ್ಯೋಗಕ್ಕೆ ಅನೇಕ ಸಹಾಯಕವಾಗುವಂಥ ಅಂಶಗಳು ಅವರಿಂದ ದೊರೆಯಲಿವೆ. ವ್ಯಾಪಾರದೊಳಗೆ ಅಭಿವೃದ್ಧಿ, ಉದ್ಯಮದೊಳಗೆ ಪ್ರಗತಿ ಇದೆ. ವಿದ್ಯಾರ್ಥಿಗಳು ಶುಭ ವಾತಾವರಣ, ಮಹಿಳೆಯರು, ಗೃಹಿಣಿಯರಿಗೆ ಸಹ ಉತ್ತಮ ಫಲ 13, 14ರಂದು ಈ ಚಂದ್ರನ ಅನುಗ್ರಹದಿಂದ ಮಿಥುನ ರಾಶಿಯವರಿಗೆ ಸಿಗಲಿದೆ. ಆ ಬಳಿಕ 15, 16, 17 ಅಷ್ಟೇನು ಉತ್ತಮಿಲ್ಲ. ಈ 3 ದಿನಗಳಲ್ಲಿ ಬಂಧುಗಳ ಜೊತೆ ಕಲಹ, ಬಾಂಧವ್ಯಕ್ಕೆ ಹಾನಿ ಬರುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಅದು ನಿಮಗೆ ಒಂದು ಸಾರ್ವಜನಿಕ ಸಮ್ಮುಖದಲ್ಲಿ, ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಅವಮಾನವನ್ನು ಬಹಿರಂಗವಾಗಿ ಮಾಡುವಂಥದ್ದಾಗಲಿ, ಅವರ ಮೂಲಕ ನಿಮಗೆ ಆ ಒಂದು ಮನಸ್ಸಿಗೆ ಇರಿಸುವಂಥ ಘಟನೆಗಳು ಜರುಗೋದು. ಜೊತೆಗೆ ಬಂಧುಗಳಿದ್ದರೆ ಬಂಧುಗಳ ಜೊತೆಗೆ ಬಾಂಧವ್ಯ ಹಾಳಾಗುವಂಥದ್ದು, ಹಿರಿಯ ವ್ಯಕ್ತಿಗಳ ಜೊತೆ ಕಲಹ, ತಂದೆ, ತಾಯಿ, ಅತ್ತೆ, ಮಾವ ಇರ್ಬೋದು, ಅವರಲ್ಲಿ ಬಾಂಧವ್ಯ ಹಾಳಾಗುವಂಥದ್ದು, ಅಥವಾ ಅವರು ನಿಮ್ಮ ಮೇಲೆ ವಿರುದ್ಧವಾದ ಸಂಚು ಮಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ 15, 16, 17 ಅಷ್ಟೇನು ಉತ್ತಮಿಲ್ಲ. ಅಲ್ಲಿ ಮಾನಸಿಕವಾಗಿಯೋ, ವೈಯಕ್ತಿಕವಾಗಿಯೋ, ಆರ್ಥಿಕವಾಗಿಯೋ ಅಷ್ಟೇನು ಉತ್ತಮ ಫಲಗಳು ಕಂಡು ಬರೋದಿಲ್ಲ. ಬೆಳಗ್ಗೆ 18, 19 ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. 18, 19ರಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇದೆ. ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು. ಇಲ್ಲಿನೂ ಅಷ್ಟೇ ಅವಮಾನಕರವಾದ ಘಟನೆಗಳು ಜರುಗುವಂಥದ್ದು, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಗುಪ್ತ ಶತ್ರುಗಳು ಅಂದರೆ ಹಿತಶತ್ರುಗಳು, ಮಿತ್ರ ರೂಪದ ಶತ್ರುಗಳು ನಿಮಗೆ ಎಂದು ಕಾಟವನ್ನು ಕೊಡುವಂಥದ್ದಾಗಲಿ, ನಿಮ್ಮ ಮೇಲೆ ಸುಳ್ಳು ಆಪಾದನೆ, ಸುಳ್ಳು ಆರೋಪಗಳನ್ನು ಮನಸ್ಸನ್ನು ನಿಮಗೆ ತಲ್ಲಣಗೊಳಿಸುವಂತಹ ಘಟನೆ 18, 19ರಂದು ಆಗ್ಬೋದು. ಆ ಬಳಿಕ 20, 21, 22 ಅಲ್ಲಿ ವಿಶೇಷವಾಗಿ
ನಿಮಗೆ ಷಷ್ಠದಲ್ಲಿರುವಂತಹ ಚಂದ್ರನು 3 ದಿನಗಳಲ್ಲಿ ಶುಭ ಫಲವನ್ನು ಕೊಳ್ಳಿದ್ದಾನೆ. 20, 21, 22ರಲ್ಲಿ ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ವೃದ್ಧಿ ಇದೆ, ಹಣಕಾಸಿನ ಹರಿವು ಚೆನ್ನಾಗುತ್ತೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಆಗುವುದಾಗಲಿ ಅಥವಾ ಯಾವುದೇ ರೀತಿಯ ನೀವು ಎಕ್ಸ್ಪೆಕ್ಟೇಷನನ್ನು ಇಟ್ಟುಕೊಂಡಿದ್ರೋ ಅಂತಹ ಒಂದು ಎಕ್ಸ್ಪೆಕ್ಟೆಡ್ ಆದ ಫಲಗಳು, ನಿರೀಕ್ಷಿತ ಫಲಗಳು ಸಿಗ್ಬೋದು. ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಅನಿರೀಕ್ಷಿತವಾದ ಫಲಗಳು ಸಹ ನಿಮಗೆ ಈ ದಿನ ಒದಗಿ ಬರ್ಬೋದು. ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಆಗಲಿ, ಇನ್ನು ಕೆಲವೊಬ್ಬರಿಗೆ ಏನಾದರೂ ಇನ್ಸೆಂಟಿವ್ಗಳು, ಇನ್ಕ್ರಿಮೆಂಟ್ಗಳು ತಾನಾಗಿ ದೊರೆಯುವಂಥದ್ದು. ಇನ್ನು ನಿಮ್ಮ ವೃತ್ತಿ ಅಥವಾ ಈ ವ್ಯಾಪಾರ ಉದ್ಯಮ ಸ್ವಂತವಾಗಿ ನಡೆಸುವವರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಹಣಕಾಸಿನ ಹರಿವು ಪ್ರಗತಿಯಾಗುವಂಥದ್ದು. ಹೀಗೆ ಅನೇಕ ರೀತಿಯ ಒಂದು ಉತ್ತಮ ಫಲಗಳು ನಿಮಗೆ ಈ 20, 21, 22ರಲ್ಲಿ ಸಿಗಲಿದೆ. ಬಳಿಕ 23, 24 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಈ 2 ದಿನಗಳಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಜೊತೆಗೆ ದೂರದ ಬಂಧುಗಳಿಂದ ಏನಾದರೂ ಕೊಡುಗೆಗಳು, ಜೊತೆಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಲ್ಲಿಸಾಗಿ ಬೇಗನೆ ಆಗುವಂಥದ್ದು. ಈ ರೀತಿ 23, 24 ಸಹ ನಿಮಗೆ ಉತ್ತಮವಾದ ಫಲವನ್ನು ಕೊಡುವಂಥ ದಿನ ಆಗಿದೆ ಮಿಥುನ ರಾಶಿಯವರಿಗೆ. ಆ ಬಳಿಕ 25, 26 ಅಷ್ಟೇನು ಉತ್ತಮ ಇಲ್ಲ. 2 ದಿನಗಳಲ್ಲಿ ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಸಮಸ್ಯೆ, ಈಗಾಗಲಿದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳಾಗುವಂಥದ್ದು. ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಗುಪ್ತ ಶತ್ರು ಅಥವಾ ಹಿತಶತ್ರುಗಳ ಕಾಟದಿಂದ ಕಷ್ಟ ನಷ್ಟಗಳು ಆಗುವಂಥದ್ದು. ಹಾಗಾಗಿ ಈ 25, 26ರಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು 27, 28 ನಿಮಗೆ ನವಮದಲ್ಲಿರುವಂಥ ಚಂದ್ರನಿಂದಾಗಿ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ. ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಮಾತಿನ ಚಕಮಕಿಗಳು, ಜೊತೆಗೆ ಮನೆಯ ಸದಸ್ಯರಲ್ಲೂ ಜೊತೆಗೆ ಬಾಂಧವರಲ್ಲೂ ಮಾತಿನ ಚಕಮಕಿಗಳು ಆಗುವಂಥದ್ದು, ಹಣಕಾಸಿನ ಸಮಸ್ಯೆ ಮುಗ್ಗಟ್ಟುಗಳು ಎದುರಾಗಿ ಖರ್ಚಿಗೆ ಹಣ ಸಾಲದೇ ಇರುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಬರುವಂಥದ್ದು. ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ನಿಮ್ಮ ಮಿತಿ ಮೀರಿ ಖರ್ಚು ಮಾಡಿದಾಗಲೇ, ಅಪರಿಚಿತರಲ್ಲಿ ಏನಾದರೂ ಹೂಡಿಕೆ ಮಾಡಿದಾಗಲೇ, ಅಪರಿಚಿತರಿಗೆ ಹಣ ಕೊಡೋದಾಗಲೇ ಅಥವಾ ಅಪರಿಚಿತರ ಮಾತು ನಂಬಿ ಇನ್ನೇನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾಗಲೇ ಮಾಡಲಿಕ್ಕೆ ಹೋಗಬಾರ್ದು. ಅದು ಯಾವುದೇ ರೀತಿಯ ಖರೀದಿ ಇರ್ಬೋದು, ಒಪ್ಪಂದ ಇರ್ಬೋದು, ಸಹಿ ಮಾಡೋದು 2 ದಿನಗಳ ಮಟ್ಟಿಗೆ ಮುಂದೂಡೋದು ಒಳ್ಳೆಯದು. 27, 28ರಲ್ಲಿ ಅಷ್ಟೇನು ಉತ್ತಮವಾಗಿ ಅವಕಾಶ ಬರೋದಿಲ್ಲ. ಹಾಗಾಗಿ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಮಿಥುನ ರಾಶಿಯವರಿಗೆ ಫೆಬ್ರವರಿಯಲ್ಲಿ ಬರುವಂಥ ಯಾವ ದಿನಾಂಕಗಳು ಉತ್ತಮ ಇದೆ, ಯಾವ ದಿನಾಂಕಗಳು ಅಷ್ಟು ಉತ್ತಮ ಇಲ್ಲ, ಯಾವ ದಿನಾಂಕಗಳು ಏನು ಎಚ್ಚರಿಕೆ ಬೇಕು ಅಂತ ನಾನು ಸಂಕ್ಷಿಪ್ತವಾಗಿ ಹೇಳಿದಾಯಿತು. ಸುಮಾರು 13 ದಿನಾಂಕಗಳು ನಿಮಗೆ ಚಂದ್ರನು ಉತ್ತಮ ಫಲವನ್ನು ಈ ತಿಂಗಳಲ್ಲಿ ಕೊಡಲಿದ್ದಾನೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ, ಏಕೈಕ ಬಣ್ಣ, ನಿರಂತರವಾಗಿ ಬಳಸುವ ಏಕೈಕ ಬಣ್ಣ ಅಂದರೆ ಗ್ರೇ ಅಥವಾ ಬೂದು ಬಣ್ಣ ನಿರಂತರವಾಗಿ ಬಳಸ್ಕೊಳ್ಬೋದು. ಹಾಗೆಯೇ ಈ ಒಂದು ನಿಮಗೆ ಮಧ್ಯದಲ್ಲಿ ಅವಕಾಶ ಕೊಡುವಂಥ ಬುಧನ ಸಂಕೇತವಾಗಿ ನಿಮ್ಮ ರಾಶಿಯಾಧಿಪತಿ ಬುಧನೂ ಆಗಿದ್ದಾನೆ. ಹಾಗೆ ನಿಮ್ಮ ರಾಶಿಯಾಧಿಪತಿಯ ಒಂದು ಸಂಕೇತವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನೀವು ಸಂಖ್ಯೆ 5 ನಂಬರ್ 5 ಈ ತಿಂಗಳ 10ನೇ ತಾರೀಕುವರೆಗೂ ಬಳಸ್ಕೊಳ್ಬೋದಾಗಿದೆ. ಅಂದರೆ ಅಲ್ಲಿ 11ರ ಬಳಿಕ ನಿಮ್ಮ ರಾಶಿಯಿಂದ ಅಲ್ಲಿ ವಿಮುಖವಾಗುವಂಥ ಫಲಗಳು ಸಿಗಲಿದೆ. ಹಾಗೆ 10ರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸ್ಕೊಳ್ಳೋದು. ಇನ್ನು ಚಂದ್ರನ ಅನುಗ್ರಹಿಸುವಂಥ 13 ದಿನಾಂಕಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆಯಾ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ, ಸ್ನೋ ವೈಟ್ ಅಂತ ಹೇಳ್ತಾರೆ, ಆ ಹಿಮ ಬಿಳುಪು ಅಂತ ಹಿಮ ಬಿಳುಪಿನ ಬಣ್ಣ ಅಥವಾ ಈ ಸ್ನೋ ವೈಟನ್ನು ಬಳಸ್ಕೊಳ್ಳೋಂಥದ್ದು. ಜೊತೆಗೆ ಸಂಖ್ಯೆ 2 ನಂಬರ್ 2 ಸಹ ನೀವು ಬಳಸ್ಕೊಳ್ಬೋದು ಚಂದ್ರ ಅನುಗ್ರಹಿಸುವಂಥ ಡೇಟ್ಗಳಲ್ಲಿ. ಇನ್ನು ಆಗಲೇ ಹೇಳಿದರೆ ನಿಮಗೆ ಗ್ರಹಗಳ ವೈರುಧ್ಯ ಜಾಸ್ತಿ ಇದೆ. ಸೂರ್ಯ, ಮಂಗಳ, ಗುರು, ಶುಕ್ರ, ಶನಿ, ಜೊತೆಗೆ ಕೇತು ಮತ್ತು ಕೆಲವು ಹಂತದಲ್ಲಿ ಬುಧನು ಸಹ ನಿಮಗೆ ವಿರುದ್ಧವಾಗಿರುವಂಥದ್ದು. ಹಾಗಾಗಿ 6 ಅಥವಾ 7 ಗ್ರಹಗಳು ಒಂದೊಂದು ಹಂತದಲ್ಲಿ ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಈ ತಿಂಗಳಲ್ಲಿ ಬರಲಿದೆ. ಆ ದೋಷವನ್ನು ಯಾವ ರೀತಿ ನಿವಾರಣೆ ಮಾಡೋದು, ಗ್ರಹಗಳ ದೋಷ ಪರಿಹಾರ ಮಾಡಿದ್ರೆ ಭಕ್ತಿ ಮಾರ್ಗವು ಸರಳವಾಗಿರುತ್ತೆ. ನಿಮಗೆ ಇಷ್ಟವಾದಂಥ ನಿಮ್ಮ ಇಷ್ಟ ದೇವರು, ಕುಲದೇವರು, ಭಗವಾನ್ ಶಂಕರನೋ, ಶಿವನೋ ಅಥವಾ ರಾಮನೋ, ಕೃಷ್ಣನೋ, ವಿಷ್ಣು, ರಂಗನಾಥ, ವೆಂಕಟೇಶ್ವರ ಸ್ವರೂಪದಲ್ಲಿಯೋ ಅಥವಾ ಯಾವುದೇ ರೀತಿ ಅಮ್ಮನವರ ಸ್ವರೂಪ ಅಂದರೆ ದೇವಿ, ಈಗ ಯಾವುದೇ ದುರ್ಗಾಪರಮೇಶ್ವರಿ ಆಗ್ಬೋದು, ಚಾಮುಂಡೇಶ್ವರಿ ಆಗ್ಬೋದು ಅಥವಾ ಮೂಕಾಂಬಿಕೆ, ಈ ರೀತಿ ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವಿ ಸ್ವರೂಪವನ್ನು ಭಕ್ತಿ ಮಾಡೋದ್ರ ಜೊತೆಗೆ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡೋದಾಗಲಿ, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಮುಂತಾದ ಭಕ್ತಿಗಳನ್ನು ಮಾಡ್ಬೋದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಭಕ್ತಿ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು. ಈ ರೀತಿ ಭಕ್ತಿ ಮಾರ್ಗದ ಮೂಲಕ, ದಾನ ಧರ್ಮ ಮಾರ್ಗದ ಮೂಲಕ, ದೇವಾಲಯ ಸಂದರ್ಶನದ ಮೂಲಕ ನಿಮಗೆ ಇರತಕ್ಕಂಥ ಯಾವುದೇ ರೀತಿಯ ದೋಷಗಳನ್ನು, ಗ್ರಹ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡ್ಬೋದಾಗಿದೆ. ಇವು ಸರಳವಾದ ಉಪಾಯಗಳಿಂದ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದು. ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಗಮನಿಸೋಣ. ಕಟಕ ರಾಶಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಅಲ್ಲಿ ಬುಧ, ಗುರು, ಶುಕ್ರರಿಂದ ವಿಶೇಷವಾದ ಭಾರಿ ಯಶ ಬರುವಂಥದ್ದು. ಬಿಟ್ಟರೆ ಸಿಗಲಾರದು ಇಂಥ ಅವಕಾಶ ಎಂಬ ಒಂದು ವಾಕ್ಯ ಬಂದಿದೆ. ಹಾಗಾಗಿ ಅಪರೂಪದ ಒಂದು ಸನ್ನಿವೇಶದಲ್ಲಿ ಅಲ್ಲಿ ಗುರು ಮಹಾರಾಜರ ಒಂದು ವಕ್ರಗತಿ ತ್ಯಾಗ ಆಗಿದೆ ಫೆಬ್ರವರಿ 4ರಿಂದ. ಇಷ್ಟು ದಿನ ವಕ್ರಗತಿಯಲ್ಲಿದ್ದಂತಹ ಗುರುವಿನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ದಿಢೀರಾಗಿ ಹೆಚ್ಚು ವೇಗದಿಂದ ಸಿಗಲಿದೆ. ಇನ್ನು ಬುಧ ಗ್ರಹದ ವಿಶೇಷವಾದ ಅನುಗ್ರಹವು ನಿಮಗೆ ಈ ತಿಂಗಳ ಮಧ್ಯಭಾಗದಲ್ಲಿ ಸಿಗಲಿದೆ. ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರುವಂಥದ್ದು. ಇದೇ ರೀತಿ ಈ ಒಂದು ಕೇತುವಿನ ಬೆಂಬಲ ಸಹ ನಿಮಗೆ ಅಲ್ಲಿ ತಿಂಗಳಲ್ಲಿ ಪೂರ್ತಿಯಾಗಿ ಇರುವಂಥದ್ದು. ಸುಮಾರು 4 ಗ್ರಹಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಜೊತೆಗೆ 5ನೇದಾಗಿ ಚಂದ್ರನು ಸಹ ನಿಮಗೆ ಈ ತಿಂಗಳಲ್ಲಿ 14 ದಿನಾಂಕಗಳಲ್ಲಿ ಚಂದ್ರನು ಸಹ ನಿಮಗೆ ಪೂರಕವಾಗಿ ಬರಲಿದ್ದಾನೆ. ನಿಮ್ಮ ರಾಶಿಯಾಧಿಪತಿ ಚಂದ್ರ, ಕಟಕ ರಾಶಿಗೆ ಚಂದ್ರ ಅಧಿಪತಿ. ಹಾಗೆ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನ ಬೆಂಬಲ ಸಹ ನಿಮಗೆ ಈ ತಿಂಗಳಲ್ಲಿ ಹಲವಾರು ಬಾರಿ ಸಿಗಲಿದೆ. ಹಾಗೆ ಇವೆಲ್ಲವನ್ನು ಗಮನಿಸಿದಾಗ ನಿಮಗೆ ಈ ತಿಂಗಳಲ್ಲಿ ಒಂದು ಶುಭ ಗ್ರಹಗಳ ಒಂದು ಉತ್ತಮವಾದ ಒಂದು ಅವಕಾಶ. ಬುಧ, ಗುರು, ಶುಕ್ರರು
ಜೊತೆಗೆ ಚಂದ್ರ, ಈ 4 ಗ್ರಹಗಳನ್ನು ಶುಭ ಗ್ರಹಗಳ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಶುಭ ಗ್ರಹಗಳ ಪಟ್ಟಿ ಇರುವಂಥ 4 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಆಶೀರ್ವಾದ ಮಾಡುವಂಥದ್ದು ಅಪೂರ್ವವಾದ ಅವಕಾಶ ಈಗ ಬಂದಿದೆ. ಜೊತೆಗೆ ಕೇತು ಸಹ ನಿಮಗೆ ಪೂರಕವಾಗಿರುವಂಥ ಒಂದು ಅಂಶವು ಈ ತಿಂಗಳಲ್ಲಿ ಕಂಡು ಬಂದಿದೆ. ಇನ್ನು ಗುರುಬಲದ ವಿಚಾರ ನಿಮಗೆ ಆಗಲೇ ಹೇಳಿದಂತೆ ಗುರುವಿನ ಬಲ ಯಾವಾಗಲೂ ಬರುವುದಿಲ್ಲ, ಅದರಲ್ಲೂ ಲಾಭದ ಗುರುಬಲ ಅವೆಲ್ಲ ನಿಮಗೆ ಈಗ ನಿರಂತರವಾಗಿ ಇದೆ. ಗುರುವಿಗೆ ಈಗ ವಕ್ರಗತಿ ಮುಗಿದು ಆ ಗುರು ಭಗವಾನರು ರುಜುಗತಿಯಲ್ಲಿದ್ದಾರೆ. ಮುಂದೆ ಮೇ 14ರವರೆಗೂ ಅವರು ರುಜುಗತಿಯಲ್ಲೇ ಇರುವಂಥದ್ದು ಅಲ್ಲಿ ವೃಷಭದಲ್ಲಿ. ಅದು ನಿಮಗೆ ಲಾಭಸ್ಥಾನವಾಗಿ ಪರಿವರ್ತನೆ ಆಗುವ ಕಾರಣ ಒಂದು 12 ವರ್ಷಗಳಿಗೊಮ್ಮೆ ಬರುತ್ತೆ. ಈ ಲಾಭಸ್ಥಾನದ ಲಾಭದ ಅವಕಾಶವು ಯಾವ ರಾಶಿಗೂ ಪದೇ ಪದೇ ಬರೋದಿಲ್ಲ. ಇನ್ನು ಮುಂದಿನ ಗುರುಬಲದಲ್ಲಿ ನಿಮಗೆ ಮುಂದಿನ ವರ್ಷ ಗುರುಬಲ ಇರೋದಿಲ್ಲ, ಆ ಬಳಿಕ ಅದರ ಬಳಿಕದ ವರ್ಷಗಳಲ್ಲಿ ಇರೋದಿಲ್ಲ. 2 ವರ್ಷ ಗುರುಬಲದ ಕೊರತೆ ಇರುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಈ ಮೇಷ ಮತ್ತು ಕಟಕ ರಾಶಿಗೆ ಮುಂದೆ ಮೇ 14ರ ಬಳಿಕ 2 ವರ್ಷ ಗುರುಬಲ ಇರೋದಿಲ್ಲ. ಹಾಗಾಗಿ ಆ ಒಂದು ಅವಕಾಶದಲ್ಲಿ ನಿಮಗೆ ಈಗ ಲಾಭಸ್ಥಾನದಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ಬಂದಿದೆ. ಅದನ್ನು ಬಿಟ್ಟರೆ ಈ ಅವಕಾಶ ಸಿಗೋದಿಲ್ಲ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇವೆಲ್ಲ ಈ ಅನುಕೂಲತೆಗಳು ಇರೋದ್ರಿಂದ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಶುಭ ಅವಸರಗಳು ಆಗುವಂಥದ್ದು. ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಿದ್ರೆ ಅಂದರೆ ಮದುವೆಗೋ ಮುಂಜಿಗೋ ಅಥವಾ ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಇನ್ನೇನಾದರೂ ನಿಮ್ಮ ಒಂದು ಕನಸುಗಳಿದ್ದರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನದ ಮೂಲಕ ನೀವು ಪ್ರಯತ್ನ ಪಟ್ಟರೆ ಉತ್ತಮವಾದ ಫಲಿತಾಂಶ ಬರುತ್ತೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಇನ್ನು ಉದ್ಯೋಗಕ್ಕೆ ಉದ್ಯೋಗ ಹುಡುಕುವಂಥವ್ರು ಇರ್ಬೋದು, ಜಾಬ್ಗಾಗಿರೋ ಅಥವಾ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅವರಲ್ಲೂ ಈಗ ಕಾರ್ಯಪ್ರವೃತ್ತರಾದರೆ, ಅಂದರೆ ನೀವು ಆ್ಯಕ್ಟಿವ್ ಆಗಿ ಎಲ್ಲ ಅದರ ಬಗ್ಗೆ ಎಫರ್ಟ್ ಮಾಡಿದರೆ, ಪ್ರಯತ್ನ ಮಾಡಿದರೆ ಆ ಒಂದು ನಿಮ್ಮ ಪ್ರಯತ್ನಕ್ಕೆ ಸಫಲತೆ ಚೆನ್ನಾಗಿದೆ. ಅಂದುಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗಲಿವೆ. ಹಿಂದೆ ವಿಳಂಬವಾಗಿ ಆಗ್ತಿದ್ದದ್ದು, ಅಂದರೆ ಹಿಂದೆ ಗುರುವಿಗೆ ವಕ್ರಗತಿ ಇತ್ತು, ಅದು ಫೆಬ್ರವರಿ ತಿಂಗಳಲ್ಲಿ ಈಗ ವಕ್ರಗತಿ ನಿವಾರಣೆಯಾಗಿ 4ನೇ ತಾರೀಕಿನಿಂದ ಗುರುವಿಗೆ ರುಜುಗತಿ ಬಂದಿದೆ. ಅವೆಲ್ಲವೂ ಈಗ ತುಂಬ ವೇಗವಾಗಿ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಹಿಂದೆ ವಿಘ್ನಗಳು, ಅಡೆತಡೆಗಳು, ವಿಳಂಬಗಳು ಆಗಿದ್ದವು, ಈಗ ಅದು ಸಲೀಸಾಗಿ ಆ ಶುಭ ಕಾರ್ಯಗಳು ಬೇಗನೆ ಆಗಲಿವೆ. ಹಾಗೆ ಅಂಥ ಒಂದು ಅಪೂರ್ವವಾದ ಅವಕಾಶ ನಿಮಗೆ ಈ ತಿಂಗಳಲ್ಲಿದೆ. ಗುರುವಿನ ವಿಶೇಷವಾದ ಬೆಂಬಲ. ಅದೇ ರೀತಿ ಶುಕ್ರನ ಅನುಗ್ರಹ ಅಂತ ಹೇಳಿದರೆ, ಶುಕ್ರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಭಾಗ್ಯಸ್ಥಾನದಲ್ಲೇ ಶುಕ್ರನು ಇದ್ದಾನೆ. ಭಾಗ್ಯಸ್ಥಾನದಲ್ಲಿರುವಂಥ ಶುಕ್ರ ನಿಮಗೆ ಲಾಭವನ್ನು, ಕೀರ್ತಿಯನ್ನು ಕೊಡುವಂಥದ್ದು. ಹಣಕಾಸಿನ ಅವಶ್ಯಕತೆ ನಿಮಗೆ ಚೆನ್ನಾಗಿ ಹಣಕಾಸು ಸಮಯಕ್ಕೆ ಸರಿಯಾಗಿ ಸಿಗುವಂಥದ್ದು. ಹಿಂದೆ ಪೆಂಡಿಂಗ್ ಇದ್ದ ಹಣಕಾಸಿನ ಬಿಲ್ಗಳು ನಿಮಗೆ ಈಗ ಸ್ಯಾಂಕ್ಷನ್ ಆಗುವಂಥದ್ದು. ಅದು ನೀವು ಮಾಡಿದ ಸಾಲವನ್ನು ನಿಮಗೆ ಈಗ ತೀರಿಸಲಿಕ್ಕೆ ಉತ್ತಮವಾದ ಆದಾಯಗಳು ಕೂಡಿ ಬರುವಂಥದ್ದು. ಅಥವಾ ನೀವು ಹಿಂದೆ ಯಾರಿಗಾದರೂ ಕೊಟ್ಟಂಥ ಹಣ ಆಗಲಿ, ಕೈ ಸಾಲ ಆಗಲಿ, ಅವೆಲ್ಲ ನಿಮಗೆ ಮರಳಿ ಬರುವಂಥದ್ದು. ಈ ರೀತಿ ಹಣಕಾಸಿನ ಹರಿವು ಬಹಳ ಉತ್ತಮ ಇರುತ್ತೆ. ಜೊತೆಗೆ ಇನ್ನೂ ನಿಮಗೆ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ವಸ್ತ್ರ ಆಭರಣ ಕೊಳ್ಳುವಂಥದ್ದು, ಯಾವುದೇ ರೀತಿಯ ಶೃಂಗಾರ ಸಾಮಗ್ರಿ, ಲಕ್ಸುರಿ ಅಂಥ ವಸ್ತುಗಳು ಇವೆಲ್ಲ ಕೊಂಡುಕೊಳ್ಳಲಿಕ್ಕೆ ಅಥವಾ ಅಂಥದ್ರಲ್ಲಿ ನಿಮಗೆ ಅನಾಯಾಸವಾಗಿ ಈಗ ಸಿಗುವಂಥ ಅವಕಾಶಗಳೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳಿವೆ. ಇನ್ನು ವಿವಾಹ ವಿಚಾರದಲ್ಲಿ ಯಾರು ಪ್ರಯತ್ನ ಪಡೆದು ಯುವಕರಿಗೂ ಆ ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದಾಗಲಿ, ಪ್ರೇಮಿಗಳಿದ್ರೆ ಅಥವಾ ಇಂಥ ಒಂದು ಪ್ರೇಮ ಪ್ರಕರಣದಲ್ಲಿದ್ದವರಿಗೆ ಅವರ ಒಂದು ಪ್ರೇಮ ವಿವಾಹಕ್ಕೆ ಹಿರಿಯರ ಒಂದು ಸಮ್ಮತಿ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಆಕಸ್ಮಿಕ ಅಥವಾ ಪವಾಡ ಸದೃಶವಾದ ಉತ್ತಮ ಫಲಗಳು ಶುಕ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಕೊಡಲಿದ್ದಾನೆ. ಗುರುವಿನ ವಿಶೇಷವಾದ ಬೆಂಬಲ ಇದೆ, ಶುಕ್ರನ ವಿಶೇಷವಾದ ಅನುಗ್ರಹ ಸಹ ನಿಮಗೆ ತಿಂಗಳ ಪೂರ್ತಿ ಇರೋದ್ರಿಂದ ಹಣಕಾಸಿನ ಯಾವುದೇ ಸಮಸ್ಯೆಗಳು, ಕೊರತೆಗಳು ಆಗೋದಿಲ್ಲ. ಲಾಭ, ಆದಾಯ ಹೆಚ್ಚಳಾಗುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮ ಪ್ರಗತಿ, ವೃತ್ತಿಯಲ್ಲಿರುವಂಥವರಿಗೆ ಅವರ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಆದಾಯಗಳು ಬರುವಂಥದ್ದು. ಈ ರೀತಿ ಎಲ್ಲ ಕ್ಷೇತ್ರದವರಿಗೂ ಕಟಕ ರಾಶಿಯವರಿಗೆ ಗುರು ಶುಕ್ರರ ವಿಶೇಷವಾದ ಅನುಗ್ರಹ. ಇನ್ನು ಬುಧನ ವಿಚಾರ ಆಗಲೇ ಹೇಳಿದಂತೆ, ಬುಧನ ನಿಮಗೆ ಆರಂಭದಲ್ಲಿ 10ನೇ ತಾರೀಕುವರೆಗೂ ಆತನು ಮಕರದಲ್ಲಿರುವಾಗ ಸಪ್ತಮದ ಚಲನೆಯಾಗಿ ಅಷ್ಟೊಂದು ಉತ್ತಮ ಫಲ ಬರೋದಿಲ್ಲ. ಯಾವಾಗ ಅಲ್ಲಿ 11ರಿಂದ ಆತನು ಕುಂಭರಾಶಿಗೆ ಪ್ರವೇಶಿಸಿದಾಗ ನಿಮಗೆ ಆಗುವಂಥ ಅಷ್ಟಮದ ಬುಧನು ವಿಶೇಷವಾದ ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಅಲ್ಲಿ ನೀವು ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಉದ್ಯಮವನ್ನು ಹೊಸದಾಗಿ ಮಾಡೋರಿಗೆ ಹೊಸದಾಗಿ ಉದ್ಯಮ ಮಾಡಲಿಕ್ಕೆ ಅವಕಾಶ, ಸ್ಟಾರ್ಟಪ್ಗಳನ್ನು ಮಾಡುವಂಥ ಅವಕಾಶ. ಜೊತೆಗೆ ಈಗಾಗಲೇ ನಡೆಸುವಂಥ ಉದ್ಯಮ, ಕೈಗಾರಿಕೆ, ವ್ಯಾಪಾರ, ಇಂಡಸ್ಟ್ರಿ ಏನೇನಿದೆ ಅದನ್ನು ಈಗ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ, ಅದು ಅಲ್ಲಿ ಹಿಂದೆ ಸ್ಟಕ್ ಆಗಿದ್ದ ಯಾವುದೇ ವಿಚಾರಗಳು ಈಗ ಅದು ಎಲ್ಲ ಕ್ಲಿಯರ್ ಆಗುವಂಥದ್ದು. ಅಲ್ಲಿ ನಿಮಗೆ ಬರಬೇಕಾದ ದೊಡ್ಡ ಮೊತ್ತದ ಹಣ ಬಾಕಿ ಇದ್ದರೆ ಅದು ಈ ತಿಂಗಳಲ್ಲಿ ಬರುವಂಥದ್ದು. ಅಲ್ಲಿ ಏನಾದರೂ ಎಕ್ಸ್ಪಾನ್ಷನ್ ಮಾಡೋದು, ಅಭಿವೃದ್ಧಿ ಮಾಡೋದಂಥ ಅವಕಾಶಗಳು ಈ ತಿಂಗಳಲ್ಲಿ ಒದಗಿ ಬರ್ಬೋದಾಗಿದೆ. ಅದರಲ್ಲೂ 11ರ ಬಳಿಕ ವಿಶೇಷವಾದ ಬುಧ ಅನುಗ್ರಹ ಇದೆ. ಇನ್ಯಾರು ಕವಿಗಳು, ಸಾಹಿತ್ಯಕಾರರು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಇನ್ಶೂರೆನ್ಸು, ಫೈನಾನ್ಸು, ಮಾರ್ಕೆಟಿಂಗು, ಸೇಲ್ಸು ಮುಂತಾದ ಬಿಸ್ನೆಸ್ಗಳಿರೋರು, ಅದು ಯಾವುದೇ ರೀತಿಯ ಈ ಪುಸ್ತಕ, ಸ್ಟೇಷನರಿ ಸಂಬಂಧಿತವಾದ ಕೆಲಸ ಕಾರ್ಯಗಳು ಮುಂತಾದ ಕ್ಷೇತ್ರದವರಿಗೆ ಬುಧನ ಅನುಗ್ರಹದಿಂದ ಈ ತಿಂಗಳಲ್ಲಿ ಅನೇಕ ಉತ್ತಮ ಫಲಗಳು ಆಗಲಿವೆ. ಲಾಭ, ಆದಾಯ ಹೆಚ್ಚಳ, ನಿಮ್ಮ ಉದ್ಯಮದಲ್ಲಿ ಪ್ರಗತಿ, ಅನೇಕ ರೀತಿಯ ಅವಕಾಶಗಳು ನಿಮಗೆ ಕೈ ಬೀಸಿ ಕರೆಯಲಿವೆ. ಹಾಗಾಗಿ ಬುಧನು ಸಹ ನಿಮಗೆ ಉತ್ತಮ ಅವಕಾಶಗಳನ್ನು ತಿಂಗಳ ಪೂರ್ತಿ ಕೊಳ್ಳಿದ್ದಾನೆ. ಇನ್ನು ಕೇತು ಗ್ರಹ ನಿಮಗೆ ಪೂರಕವಾಗಿದೆ ಅಂತ ಹೇಳಿದ್ದೇನೆ.
ಕೇತು ಸಹ ನಿಮಗೆ ವಿಶೇಷವಾಗಿ ತೃತೀಯ ಸ್ಥಾನದಲ್ಲಿರುವ ಕಾರಣ ಆತನಿಂದಾಗಿ ನಿಮಗೆ ಲಾಭ, ಆದಾಯ, ಯಶಸ್ಸು ಹೆಚ್ಚಳಾಗುತ್ತೆ. ಕುಟುಂಬದ ಮಧ್ಯೆ ಬಾಂಧವ್ಯ ಚೆನ್ನಾಗಿರುತ್ತೆ. ಸಹೋದರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಮೂಡೋದು, ಅಥವಾ ನಿಮಗೆ ಸಹೋದರರಿಂದ ಏನಾದರೂ ಒಂದು ಸಹಾಯ ಆಗಲಿ, ಒಂಥ ಕೊಡುಗೆ ಆಗಲಿ ಎಲ್ಲ ಸಿಗುವಂಥದ್ದು. ಆಸ್ತಿ ವಿವಾದಗಳಿದ್ರೆ ಅವೆಲ್ಲ ಪರಿಹಾರ ಆಗುವಂಥದ್ದು. ಜೊತೆಗೆ ಹಿಂದೆ ನಿಮಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಕೈ ತಪ್ಪಿತ್ತು, ಅದನ್ನು ಈಗ ಪ್ರಯತ್ನ ಮಾಡಿದರೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದ ಉದ್ಯೋಗ, ವಿದೇಶದ ವಿದ್ಯೆ ಮುಂತಾದವುಗಳಿಗೆ ಪ್ರಯತ್ನ ಮಾಡಿದ್ರೆ ಈಗ ಉತ್ತಮವಾದ ಫಲಗಳು ಬರ್ಬೋದಾಗಿದೆ. ಇನ್ನು ಸ್ವಂತವಾದ ಉದ್ಯಮ ಮಾಡಲಿಕ್ಕೆ, ಸ್ವಂತವಾದ ಏನಾದರೂ ನಿಮ್ಮ ಕೈಗಾರಿಕೆ ಮಾಡಲಿಕ್ಕೆ ಸಹ ಈ ಕೇತುವಿನ ಅನುಗ್ರಹ ನಿಮಗೆ ಸಹಾಯಕ ಆಗುತ್ತೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಯಂತ್ರಗಳನ್ನು ಕೊಳ್ಳಲಿಕ್ಕೆ ಸಹ ಕೇತುವಿನ ಬೆಂಬಲ ನಿಮಗೆ ಸಹಾಯಕ್ಕೆ ಬರಲಿದೆ. ಹಾಗಾಗಿ ಈ ಒಂದು ಬಿಟ್ಟರೆ ಸಿಗೋದು ಮತ್ತೆ ಅವಕಾಶ ಅಂತ ಹೇಳಿದರೆ ನಿಮಗೆ ಫೆಬ್ರವರಿಯಲ್ಲಿ ಇರುತ್ತೆ ಉತ್ತಮವಾದ ಗುರುಬಲ, ಜೊತೆಗೆ ಮಾರ್ಚಲ್ಲೂ ಇರುತ್ತೆ, ಮೇ 15ವರೆಗೂ ಇರುತ್ತೆ. ಜೊತೆಗೆ ಆದರೆ ಆ ಗುರುಬಲ ಇದ್ದಾಗ ಇತರ ಗ್ರಹಗಳು ಸಹ ಪೂರಕವಾಗಿರ್ಬೋದು. ಇಲ್ಲಿ ನಿಮಗೆ ಇತರ ಗ್ರಹಗಳಂದರೆ ಬುಧ ಮತ್ತು ಶುಕ್ರರು ಶುಭ ಗ್ರಹಗಳು ಅದೂ ಪೂರಕವಾಗಿದ್ದಾವೆ. ಹಾಗಾಗಿ ಅಂಥ ಒಂದು ಅವಕಾಶ ನಿಮಗೆ ಈಗ ಬಂದಿದ್ದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇವೆಲ್ಲವೂ ಸಾಮಾನ್ಯವಾಗಿ ಈ ರವಿಯಿಂದ ನಿಮಗೆ ಇನ್ನಿತರ ಉತ್ತಮ ಗ್ರಹಗಳು ಯಾವ ರೀತಿ ಶುಭಫಲವನ್ನು ಕೊಡ್ತವೆ ಅನ್ನೋ ಗಮನಿಸಾಯಿತು. ಅಲ್ಲಿ ನಿಮಗೆ ವಿರುದ್ಧವಾದ ಗ್ರಹಗಳು ಇರ್ತವೆ. ಉದಾಹರಣೆಗೆ ಅಲ್ಲಿ ಸೂರ್ಯನು ನಿಮಗೆ ವಿರುದ್ಧವಾಗಿರ್ತಾನೆ, ಮಂಗಳನು ವಿರುದ್ಧವಾಗಿರ್ತಾನೆ, ಶನಿ ಮತ್ತು ರಾಹುಗಳು ಸಹ ನಿಮಗೆ ವಿರುದ್ಧವಾಗಿರ್ತಾರೆ. ಅದರ ಒಂದು ಅಡ್ಡ ಪರಿಣಾಮ ಏನಾಗ್ಬೋದು ಅಂತ ಹೇಳಿದರೆ ಅಲ್ಲಿ ರವಿ ಮತ್ತು ಮಂಗಳರು ನಮಗೆ ವಿರುದ್ಧವಾಗಿರೋ ಕಾರಣ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಪರಿಣಾಮಗಳು ಬರ್ಬೋದಾಗಿದೆ. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಕೆಲವರಿಗೆ ತಲೆದೊರ್ಬೋದು. ಶನಿಯು ಅಷ್ಟಮದ ಶನಿ ಆಗಿರೋ ಕಾರಣ ಅದು ಸಹ ನಿಮಗೆ ಆರೋಗ್ಯಕ್ಕೆ ಸ್ವಲ್ಪ ಮಾರಕ ಆಗ್ಬೋದು. ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಫೆಬ್ರವರಿನಲ್ಲೂ ಬೇಕಾಗುತ್ತೆ, ಜನವರಿ ಮತ್ತು ಮಾರ್ಚ್ನಲ್ಲೂ ಬೇಕಾಗುತ್ತೆ. ಅಂದರೆ ಆರೋಗ್ಯದ ಕಾಳಜಿ ಗಮನಿಸಬೇಕು. ಆರೋಗ್ಯದಲ್ಲಿ ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು. ಆಹಾರ ದೋಷದಿಂದ, ನೀರಿನ ಏನಾದರೂ ಕಲುಷಿತ ನೀರಿನ ಸೇವನೆಯಿಂದ, ಅಥವಾ ಏನಾದರೂ ಇನ್ನಿತರ ನೆಗ್ಲಿಜೆನ್ಸ್ಗಳಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು. ಇನ್ನು ಅಪಘಾತಗಳ ಸಾಧ್ಯತೆ ಸಹ ತಳ್ಳಿ ಹಾಕುವಂತಿಲ್ಲ. ಅಲ್ಲಿ ಮಂಗಳ ಮತ್ತು ಸೂರ್ಯರು ನಿಮಗೆ ವಿರುದ್ಧವಾದ ಸ್ಥಾನದಲ್ಲಿ, ಸೂರ್ಯನು ಅಲ್ಲಿ ಅಷ್ಟಮದಲ್ಲಿರ್ತಾನೆ, ಅಲ್ಲಿ ಮಂಗಳನು ಸಹ ನಿಮಗೆ 12ರ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಅಲ್ಲಿ ನಿಮಗೆ ವಿಶೇಷವಾಗಿ ಕೆಲವೊಂದು ಈ ರೀತಿಯ ಅಪಘಾತಗಳು, ಸಣ್ಣ ಪುಟ್ಟ ಅವಘಡಗಳು ಆಗುವ ಸಾಧ್ಯತೆ ಸಹ ಇರುತ್ತೆ. ಹಾಗಾಗಿ ಈ ವಾಹನ ಚಾಲನೆ ಮಾಡುವಾಗ, ಯಂತ್ರೋಪಕರಣ ಚಾಲನೆ ಮಾಡುವಾಗ ಸೇಫ್ಟಿ ರೂಲ್ಸನ್ನು ನೀವು ಅನುಸರಿಸಬೇಕಾಗುತ್ತೆ. ಯಾವುದೇ ರೀತಿಯ ಅವಸರದ ನಿರ್ಧಾರ, ಆತುರ ನಿರ್ಧಾರವನ್ನು ನೀವು ತೆಗೆದುಕೊಳ್ಬಾರ್ದು. ಅವೆಲ್ಲ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಅದೇ ರೀತಿ ಶನಿ ಮತ್ತು ರಾಹುಗಳು ಸ್ವಲ್ಪ ವಿರುದ್ಧವಾಗಿರೋ ಕಾರಣ ಶನಿ ರಾಹುಗಳ ಒಂದು ಅಡ್ಡ ಪರಿಣಾಮ ಸಹ ನಮಗೆ ಈ ಮಾತಿನ ಚಕಮಕಿ, ಶತ್ರುಗಳ ಕಾಟ, ಶತ್ರುಗಳ ಪೀಡೆ, ಏನಾದರೂ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಅಂದರೆ ಮಿತ್ರ ರೂಪದ ಶತ್ರುಗಳು ನಿಮಗೆ ಏನಾದರೂ ತೊಂದರೆ ಮಾಡೋದಾಗಲಿ, ಅಥವಾ ನಿಮ್ಮ ಮಾಹಿತಿಯನ್ನು, ನಿಮ್ಮ ಇನ್ಫಾರ್ಮೇಷನ್ನ ಬೇರೆಯವರಿಗೆ ಕೊಟ್ಟು ಅದರ ಮೂಲಕ ನಿಮಗೆ ತೊಂದರೆಗಳನ್ನು ಮಾಡುವಂಥದ್ದು, ಈ ರೀತಿ ಎಲ್ಲ ಘಟನೆಗಳು ಜರಬಹುದು. ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಈ ಒಂದು 4 ಪ್ರಬಲವಾದ ಗ್ರಹಗಳು ವಿರುದ್ಧವಾಗಿರ್ತವೆ. 4 ಪ್ರಬಲ ಗ್ರಹಗಳ ಒಂದು ಸಪೋರ್ಟ್ ಇದೆ. ಜೊತೆಗೆ ಇನ್ನು ಉಳಿದ 4 ಗ್ರಹಗಳು ಸ್ವಲ್ಪ ವಿರುದ್ಧವಾಗಿ ಇದ್ದಾವೆ. ಹಾಗಾಗಿ ಆ ಒಂದು ವಿರುದ್ಧವಾಗಿ ಇರುವಂಥ ಗ್ರಹಗಳ ಅಡ್ಡ ಪರಿಣಾಮವನ್ನು ನೀವು ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ವಂಚನೆಗೆ ಒಳಗಾಗದಂತೆ, ವ್ಯಾಪಾರ ಉದ್ಯಮದ ಮೇಲೆ, ಮಾತು ನಡವಳಿಕೆ ಅದರ ಬಗ್ಗೆ, ಜೊತೆಗೆ ನಿಮ್ಮ ಪರ್ಸನಲ್ ಸೇಫ್ಟಿ ಅಂದರೆ ನಿಮ್ಮ ಒಂದು ಸುರಕ್ಷತೆ ಇದರ ಬಗ್ಗೆ ಸಹ ಗಮನಿಸಿಕೊಳ್ಬೇಕಾಗತ್ತೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ. ಇವೆಲ್ಲವೂ ಸಾಮಾನ್ಯವಾಗಿ ಈ 8 ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು ಫೆಬ್ರವರಿ ಅನ್ನೋದರ ಗಮನದಾಯಿತು. ಇನ್ನು 9ನೇದಾಗಿ ಇರುವಂತಹ ಚಂದ್ರನ ಪರಿಣಾಮ. ಚಂದ್ರನು ಕ್ಷಿಪ್ರವಾಗಿ ಚಲಿಸುವಂತಹ ಕಾರಣ 2 ದಿನಾಂಕಗಳಿಗೆ ಮತ್ತು 3 ದಿನಗಳಿಗೊಮ್ಮೆ ಕೆಲವೊಮ್ಮೆ ಚಂದ್ರನ ರಾಶಿ ಪರಿವರ್ತನೆ ಆಗುತ್ತೆ. ಆಯಾ ದಿನಾಂಕಗಳಿಗೆ ಅನುಗುಣವಾಗಿ ಯಾವ ದಿನ ಚಂದ್ರ ಬಲ ಇದೆ, ಯಾವ ದಿನ ಚಂದ್ರನ ಅಷ್ಟೊಂದು ನಿಮಗೆ ಬಲದ ಕೊರತೆ ಇದೆ, ಅಲ್ಲಿ ಏನು ತೊಂದರೆಗಳು ಬರ್ಬೋದು ಅನ್ನೋದರ ಒಂದು ಡೇಟ್ಗಳಿಗೆ ಅನುಸಾರವಾಗಿ ನೋಡೋಣ. ಫೆಬ್ರವರಿ 1ರಂದು ನಿಮಗೆ ಚಂದ್ರನ ಬಲದ ಕೊರತೆ ಇರುತ್ತೆ. ಅಲ್ಲಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮಾತಿನ ಚಕಮಕಿಗಳಾಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಏನಾದರೂ ಬಾಂಧವ್ಯ ಹದಗೆಡುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು ಎಲ್ಲ ಬರುತ್ತೆ. ಹಾಗಾಗಿ ಈ ಒಂದು ಆರೋಗ್ಯ ಮತ್ತು ಹಣಕಾಸಿನ ವಿಚಾರವಾಗಿ ಫೆಬ್ರವರಿ 1ರಂದು ನಿಮಗೆ ಎಚ್ಚರಿಕೆ ಹೆಜ್ಜೆ. ಇನ್ನು 2, 3ರಲ್ಲಿ ಸಹ ನಿಮಗೆ ಹಾಗೆ ನವಮದಲ್ಲಿರುವಂಥ ಚಂದ್ರನು ಖರ್ಚು ವೆಚ್ಚಗಳಿಗೆ ಕಾರಣ ಆಗ್ತಾನೆ. ಅನಿರೀಕ್ಷಿತವಾಗಿ ಖರ್ಚುಗಳು ಬರುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು, ಜೊತೆಗೆ ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ಜರಗಬಹುದು, ವೃತ್ತಿ ಜಾಗದಲ್ಲೂ ಜರುಗುವಂಥದ್ದು, ಜೊತೆಗೆ ಮನಸ್ಸಿನಲ್ಲಿ ಏನಾದರೂ ನಿಮಗೆ ಏಕಾಂಗಿತನ, ಒಂಟಿತನ, ಖಿನ್ನತೆಗಳು ಸಹ ಕಾಣಬಹುದಾಗಿದೆ 2, 3ರಲ್ಲಿ. ಹಾಗಾಗಿ ಮನೋನಿಯಂತ್ರಣ, ಧನ ನಿಯಂತ್ರಣ ಈ 2, 3ರಲ್ಲಿ ಸಹ ಬೇಕಾಗುತ್ತೆ. ಆ ಬಳಿಕ 4, 5, 6, 7 ನಿರಂತರವಾಗಿ 4 ದಿನಗಳು, 4ರಿಂದ 7ರವರೆಗೆ 4 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು. ಅಲ್ಲಿ ನಿಮಗೆ ಆರಂಭದಲ್ಲಿ 2 ದಿನ ಕರ್ಮಸ್ಥಾನದಲ್ಲಿಯೂ, 6, 7ರಲ್ಲಿ ಲಾಭಸ್ಥಾನದಲ್ಲಿಯೂ ಚಂದ್ರನು ಉತ್ತಮ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ 2 ಸ್ಥಾನಗಳಲ್ಲಿ ನಿಮಗೆ ಉತ್ತಮವಾದ ಫಲ 4ರಿಂದ 7ರವರೆಗೆ ಸಿಗಲಿದೆ. ಇಷ್ಟಾರ್ಥ ಸಿದ್ಧಿ ಇದೆ. ಹಣಕಾಸಿನ ಅರಿವು ಉತ್ತಮ, ವೃತ್ತಿ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ಅನಿರೀಕ್ಷಿತವಾಗಿ ಹಣಗಳು ಬರುವಂಥದ್ದು, ಭೂಮಿ ವಿವಾದ, ಆಸ್ತಿ ವಿವಾದ ಕಲಹಗಳಿದ್ರೆ ಅದು ಪರಿಹಾರ ಆಗುವಂಥದ್ದು, ಜೊತೆಗೆ ಏನಾದರೂ ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ಇನ್ನಿತರ ಬಂಧುಗಳ ಜೊತೆಗೆ ಇದ್ದಂಥ ವೈಮನಸ್ಸುಗಳು ಅಂದರೆ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಿ ಉತ್ತಮವಾದ ಬಾಂಧವ್ಯ ಮೂಡಲಿಕ್ಕೆ ಅವಕಾಶ, ಉತ್ತಮವಾದ ಸಮಾರಂಭಗಳಲ್ಲಿ ಪಾಲ್ಗೊಂಡು ಪ್ರಸಿದ್ಧ ವ್ಯಕ್ತಿಗಳ, ಪ್ರಭಾವಿ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ, ಈ ರೀತಿ
ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಉತ್ತಮ ಫಲಗಳು 4, 5, 6, 7 ಈ 4 ದಿನಾಂಕಗಳಲ್ಲಿ ಜಾರಿಯಲ್ಲಿ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಿಕ ಫೆಬ್ರವರಿ 8, 9 ಅಷ್ಟೇನು ಉತ್ತಮವಿಲ್ಲ. 8, 9ರಲ್ಲಿ ಮಾತಿನ ಚಕಮಕಿ, ಹಣಕಾಸಿನ ಒಂದು ವ್ಯತ್ಯಯಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಆಕಸ್ಮಿಕ ಕಷ್ಟಗಳಾಗುವಂಥದ್ದು. ಜೊತೆಗೆ ಹಿಂದೆ ನೀವು ಮಾಡಿದ ಯಾವುದೇ ರೀತಿಯ ಒಂದು ತಪ್ಪು ಅದರೀಗ ಅದು ಮತ್ತೆ ಮೇಲಕ್ಕೆ ಬಂದು ನಿಮ್ಮ ಮೇಲೆ ಕ್ರಮಗಳು ಬರುವಂಥದ್ದು. ಉದ್ಯೋಗಿಗಳಿಗೆ, ವೃತ್ತಿ ನಿರತರಿಗೆ ಅಪಾಯ ಜಾಸ್ತಿ ಇರುತ್ತೆ. ಕೆಲವರ ವೃತ್ತಿಗೆ ಕುತ್ತು ಸಹ ಬರುವಂಥ ಸಾಧ್ಯತೆ ಬರ್ಬೋದಾಗಿದೆ. ಆ ಬಗ್ಗೆ ತುಂಬ ಎಚ್ಚರಿಕೆ ಹೆಚ್ಚಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕುವಂಥದ್ದೆಲ್ಲ ಒಳ್ಳೆಯದಲ್ಲ. ಹಾಗೆ 8, 9ರಂದು ಮುಂದೆ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ 10, 11, 12 3 ದಿನಗಳು ನಿಮಗೆ ಉತ್ತಮ ಇದೆ. 10, 11, 12ರಲ್ಲಿ ನಿಮ್ಮ ಜನ್ಮರಾಶಿಗೆ ಬಂದಂಥ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಇಷ್ಟಾರ್ಥ ಸಿದ್ಧಿ ಇದೆ. ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೂಡಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಿದ್ರೆ ಈ ದಿನ ಪ್ರಯತ್ನ ಮಾಡ್ಬೋದು. ಯಾವುದೇ ರೀತಿಯ ಪ್ರಮುಖ ಆರಂಭಗಳಿಗೆ ಈ 3 ದಿನಗಳು ಉತ್ತಮವಾದ ಫಲವನ್ನು ಕೊಳ್ಳಿವೆ. ಭೂಮಿ ವಿಚಾರ ಅಥವಾ ರಿಯಲ್ ಎಸ್ಟೇಟ್ ವಿಚಾರ, ಮನೆ ಭೂಮಿ ಕೊಳ್ಳೋ ವಿಚಾರ ಇದಕ್ಕೂ ಈಗ ಚಾಲನೆ ಸಿಗಲಿದೆ. 10, 11, 12ರಲ್ಲಿ ಅನಿರೀಕ್ಷಿತ ಲಾಭ, ಹಣಕಾಸಿನ ಉತ್ತಮ, ಆರೋಗ್ಯ ಸಹ ಉತ್ತಮ ಇರುವಂಥ ಶುಭ ದಿನ ಆಗಿರುತ್ತೆ ಈ 3 ದಿನಗಳು. ಬಳಿಕ 13, 14 ಮತ್ತೆ ಅಷ್ಟೇನು ಉತ್ತಮ ಇಲ್ಲ. ಸಮ್ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಬರ್ಬೋದು. ಹಣಕಾಸಿನ ಕೊರತೆ, ಹಣಕಾಸಿನ ನಷ್ಟ, ಜೊತೆಗೆ ಮಾತಿನ ಚಕಮಕಿ ಇವೆಲ್ಲ ಒಟ್ಟಿಗೆ ಬರ್ಬೋದು. ಹಾಗಾಗಿ ತನುಮನ ಧನದ ಒಂದು ಎಚ್ಚರಿಕೆ 13, 14ರಲ್ಲಿ ಬೇಕಾಗುತ್ತೆ. ನಂತರ ಬರುವ 3 ದಿನಗಳು 15, 16, 17 ಅಲ್ಲಿ ನಿಮಗೆ ತೃತೀಯ ಸ್ಥಾನದಾಗಿರುವಂಥ ಚಂದ್ರನು 3 ದಿನಗಳಲ್ಲಿ ಲಾಭವನ್ನು, ಜಯವನ್ನು, ಸುಖವನ್ನು, ಶಾಂತಿಯನ್ನು ಕೊಂಡಿದ್ದಾನೆ. ವಿಶೇಷವಾಗಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಅವರ ಏನಾದರೂ ಕನಸುಗಳು, ಗುರಿಗಳು ಮುಟ್ಟಲಿಕ್ಕೆ ಈ 15, 16, 17 ಸಹಾಯಕ್ಕೆ ಬರಲಿವೆ. ಜೊತೆಗೆ ಅನಿರೀಕ್ಷಿತವಾಗಿ ಧನ ಆಗುವಂಥದ್ದು, ಯಾವುದೇ ರೀತಿಯ ನಿಮಗೆ ಪ್ರಶಸ್ತಿ, ಪುರಸ್ಕಾರಗಳು, ಬಹುಮಾನಗಳು ಬರುವಂಥದ್ದು, ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರ ಒಂದು ಕನಸು ನನಸಾಗುವಂಥದ್ದು, ಕೆಲವೊಬ್ಬರಿಗೆ ದೂರ ಪ್ರಯಾಣ, ಪ್ರವಾಸ ಅಥವಾ ಯಾತ್ರೆಗಳಿಗೆ ಹೋಗುವಂಥ ಅವಕಾಶ ಬರಲಿದೆ. ಹಾಗಾಗಿ ಈ 15, 16, 17 ಎಂಬಂಥ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 18, 19 ಮಿಶ್ರ ಫಲಗಳ ದಿನ. 18, 19ರಲ್ಲಿ ಮಾತಿನ ಚಕಮಕಿ, ಬಂಧು ಮಿತ್ರರ ಜೊತೆಗೆ ವಿವಾದಗಳಾಗುವಂಥದ್ದು ಅಥವಾ ನಿಮ್ಮ ಮೇಲೆ ಯಾರಾದರೂ ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು ಅಥವಾ ಯಾವುದಾದ್ರೂ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಿಮಗೆ ಅವಮಾನಕರ ಘಟನೆ, ನಿಮ್ಮ ಒಂದು ಮಿತ್ರರಿಂದ, ನಿಮ್ಮ ಬಂಧುಗಳಿಂದಲೇ ಅವಮಾನಕರ ಘಟನೆಗಳು, ಅವಮಾನಕರವಾದ ಮಾತುಗಳು ನಿಮಗೆ ಬರುವಂಥದ್ದು. ಮನಸ್ಸಲ್ಲಿ ಚಿಂತೆ, ಒತ್ತಡ ಹೆಚ್ಚಳಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಥವಾ ಯಾವುದೇ ರೀತಿಯ ದಂಡ, ಪೆನಾಲ್ಟಿಗಳು ನಿಮಗೆ ಮೇಲೆ ಬರ್ಬೋದಾಗಿದೆ. 18, 19ರಲ್ಲಿ ಇಂತಹ ವಿಚಾರವಾಗಿ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ ಎಚ್ಚರಬೇಕಾಗತ್ತೆ. ಇನ್ನು 20, 21, 22 ಸಾಮಾನ್ಯ ದಿನ ಆಗಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಚಾರ ಸಹ ಉತ್ತಮ ಇದೆ. ಆರೋಗ್ಯ ವಿಚಾರವಾಗಿ ಸಹ ಉತ್ತಮ ಇರುತ್ತೆ. ಬಾಂಧವ್ಯ ಮತ್ತು ಮಾತಿನ ಬಗ್ಗೆ ಎಚ್ಚರಬೇಕಾಗುತ್ತೆ. ಈ 20, 21, 22ರಲ್ಲಿ ಮಾತಿನ ಚಕಮಕಿ ಕಿರಿಯರಲ್ಲಿ ಆಗುತ್ತೆ ಅಥವಾ ಕಿರಿಯ ವ್ಯಕ್ತಿಗಳು ನಿಮಗೆ ಅವಮಾನ ಮಾಡೋದಾಗಲಿ, ಕಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಬರೋದಾಗಲಿ ಆಗುತ್ತೆ. ಇನ್ನು ವೃತ್ತಿ ಸ್ಥಳದಲ್ಲೂ ಹಾಗೆ ಆ ಕಿರಿಯರಿಂದ ನಿಮ್ಮ ಮೇಲೆ ಏನಾದರೂ ದೂರುಗಳನ್ನು ಅಥವಾ ಕಂಪ್ಲೇಂಟನ್ನು ಕೊಡುವಂಥ ವಿಚಾರಗಳು ಬರ್ಬೋದು. ಆ ಬಗ್ಗೆ ಎಚ್ಚರಬೇಕು. 21, 20, 21, 22 3 ದಿನಗಳು. ಬಳಿಕ ಬರುವಂಥ 4 ದಿನಗಳು ನಿಮಗೆ ಉತ್ತಮವೇ. 23, 24, 25, 26 ನಿರಂತರವಾಗಿ 4 ದಿನಗಳು ನಿಮಗೆ ಲಾಭವನ್ನು, ಜಯವನ್ನು ಕೊಡುವಂಥ ದಿನಗಳಾಗಿವೆ. ಅಲ್ಲಿ ಚಂದ್ರನು ಷಷ್ಠ ಸ್ಥಾನ, ಸಪ್ತಮ ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಆರ್ಥಿಕವಾಗಿ ಉತ್ತಮ ಇದೆ. ಆರೋಗ್ಯ ಸುಧಾರಣೆ ಇದೆ. ಇಷ್ಟವಾದ ವ್ಯಕ್ತಿಗಳನ್ನು ಭೇಟಿಯಾಗುವಂಥದ್ದು, ಬಂಧುಗಳು, ಮಿತ್ರರು, ನೆಂಟರಿಷ್ಟರಲ್ಲಿ ಭೇಟಿಯಾಗುವಂಥ ಅವಕಾಶ, ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಕೆಲವೊಬ್ಬರಿಗೆ ಈ ಕಟಕ ರಾಶಿಯವರಿಗೆ ಸನ್ಮಾನ, ಬಿರುದು ಅಥವಾ ಈ ಕೊಡುಗೆಗಳು ಇತ್ಯಾದಿಗಳು ಎಲ್ಲ ಸಿಗುವಂಥ ಅವಕಾಶ ಇದೆ. ವಿದ್ಯಾರ್ಥಿಗಳಿಗೆ ಸಹ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಸಿಗ್ಬೋದು. ಉದ್ಯೋಗ ಅಪೇಕ್ಷೆಯವರಿಗೆ ಉದ್ಯೋಗ, ಜೊತೆಗೆ ವಿವಾಹ ಅಪೇಕ್ಷೆಯ ವಿವಾಹದ ಪ್ರಯತ್ನಗಳಿಗೆ ಸಫಲತೆ ಜರುಗುವಂಥದ್ದು. ಇನ್ನು ಅನೇಕ ರೀತಿಯ ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ ವಿಶೇಷವಾದ ಚಂದ್ರನ ಅನುಗ್ರಹ ನಿಮಗೆ ಈ 23, 24, 25, 26 ಎಂಬಂಥ 4 ದಿನಗಳಲ್ಲಿ ಸಹಾಯಕ್ಕೆ ಬರಲಿವೆ. ಇನ್ನು ಕೊನೆ 2 ದಿನಗಳು ಅಷ್ಟೇನು ಪೂರಕವಾಗಿಲ್ಲ. 27, 28ರಲ್ಲಿ ಚಂದ್ರನು ಅಷ್ಟಮದಲ್ಲಿ ಮತ್ತೊಮ್ಮೆ ನಿಮಗೆ ಬರುವ ಕಾರಣ ಅಲ್ಲಿ ನಿಮಗೆ ಎಲ್ಲ ಕಲಹಗಳು ಬರ್ಬೋದು. ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಮರುಕಳಿಸ್ಬೋದು ಅಥವಾ ದಿಢೀರಾಗಿ ಹಣಕಾಸಿನ ನಷ್ಟ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಘಟನೆಗಳು ಜರುಗಬಹುದಾಗಿದೆ 27, 28ರಲ್ಲಿ. ಇವೆಲ್ಲವೂ ಸಾಮಾನ್ಯವಾಗಿ ಫೆಬ್ರವರಿ ಆರಂಭದಿಂದ ಕೊನೆಯವರೆಗೂ ಚಂದ್ರನ ಚಲನೆ ನಿಮಗೆ ಯಾವ ರೀತಿ ಸಹಾಯಕ್ಕೆ ಬರಲಿದೆ, ಯಾವ ದಿನಾಂಕಗಳಲ್ಲಿ ಚಂದ್ರನ ವೈರುಧ್ಯ ಫಲ ಇರೋದನ್ನು ಗಮನಿಸ್ತಾಯಿತು. ಇನ್ನು ಈ ತಿಂಗಳಲ್ಲಿ ನೀವು ಬಣ್ಣಗಳನ್ನು ಬಳಸುವ ವಿಚಾರಕ್ಕೆ ಬಂದಾಗ ನೀವು ಬಳಸುವಂಥ ನಿರಂತರವಾಗಿ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣನ ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಬೋದು. ಜೊತೆಗೆ ಸಂಖ್ಯೆ 3 ನಂಬರ್ 3ಯನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6ಅನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ನಂಬರ್ 7ಅನ್ನು ನೀವು ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ಅಲ್ಲಿ ಕೇತುವಿನ ವಿಶೇಷದ ಬೆಂಬಲ. ಹಾಗಾಗಿ ಯೆಲ್ಲೋ, ವೈಟ್ ಮಿಕ್ಸ್ ಬಣ್ಣವನ್ನು ಜೊತೆಗೆ 3, 6, 7 ನಂಬರ್ಗಳನ್ನು ತಿಂಗಳು ಪೂರ್ತಿ ನೀವು ಬಳಸ್ಕೊಳ್ಳುವಂಥ ಒಂದು ಅದೃಷ್ಟದ ಬಣ್ಣ ಮತ್ತು ಸಂಖ್ಯೆಗಳಾಗಿವೆ.
ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ 11ರಿಂದ 27ರವರೆಗೂ ಬಳಸ್ಕೊಳ್ಬೋದಾಗಿದೆ. ಅಂದರೆ ಅಲ್ಲಿ ಬುಧನ ನಿಮಗೆ 11ರಿಂದ ಆರಂಭ ಆಗುತ್ತೆ ಬುಧನ ಅನುಗ್ರಹ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಆವಾಗ ಬಳಸ್ಕೊಳ್ಬೋದು ತಿಂಗಳ 10ರ ಬಳಿಕ. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ದಿನಾಂಕಗಳನ್ನು ಆಗಲೇ ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹ ಇರುವಂಥ ದಿನಾಂಕಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2ನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಕಟಕ ರಾಶಿಗೆ ಅನುಗುಣವಾದ ಫಲಗಳನ್ನು ಹೇಳಿದಾಯಿತು. ಆಗಲೇ ಹೇಳಿದಂತೆ ನಿಮಗೆ 4 ಗ್ರಹಗಳು ತುಂಬ ಸಪೋರ್ಟ್ ಆಗಿವೆ ಪ್ರತ್ಯಕ್ಷ ಪರೋಕ್ಷವಾಗಿ. ಅದೇ ರೀತಿ ನಿಮಗೆ 4 ಗ್ರಹಗಳು ವಿರುದ್ಧವಾಗಿ ಇರುವಂಥ ಸನ್ನಿವೇಶವಿದೆ. ಆ ಗ್ರಹಗಳ ವೈರುಧ್ಯವನ್ನು ಹೇಗೆ ನಿವಾರಣೆ ಮಾಡಿದರೆ ವಿಶೇಷವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಮಾಡಿಸ್ಬೋದು. ಅಲ್ಲಿ ಗಣೇಶ, ಈಶ್ವರ ಅಥವಾ ದೇವಿ ಅಮ್ಮನವರ ಭಕ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ, ವೆಂಕಟೇಶ್ವರ ಅಥವಾ ನಾರಾಯಣ, ವಿಷ್ಣುವಿನ ಯಾವುದೇ ರೂಪವನ್ನು ಭಕ್ತಿ ಮಾಡ್ಬೋದು. ನವಗ್ರಹಗಳ ಆರಾಧನೆ, ನವಗ್ರಹಗಳ ಒಂದು ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಥವಾ ನವಗ್ರಹಗಳಿಗೆ ಸಂಬಂಧಪಟ್ಟ ದಾನ ಧರ್ಮಗಳನ್ನು ಅಥವಾ ಅಂತ ಹೇಳಿದಂಥ ದೇವಾಲಯಗಳ ಸಂದರ್ಶನ ಇತ್ಯಾದಿಗಳನ್ನು ಮಾಡಬಹುದಾಗಿದೆ. ಯಾರೂ ಆತಂಕ ಭಯಪಡದೆ ಫೆಬ್ರವರಿ ತಿಂಗಳಲ್ಲಿ ಬರತಕ್ಕಂಥ ಸದಾವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಫೆಬ್ರವರಿ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಸಿಂಹರಾಶಿಗೆ ಫೆಬ್ರವರಿ ತಿಂಗಳು ಅದೃಷ್ಟದಾಯಕವೂ ಆಶಾದಾಯಕವೂ ಆಗಿರುತ್ತೆ. ಕಳೆದ ಹಲವಾರು ತಿಂಗಳುಗಳಲ್ಲಿ ವಿಶೇಷವಾಗಿ ಸಿಂಹರಾಶಿಗೆ ಈ ಗ್ರಹಗಳ ಒಂದು ಅನುಕೂಲತೆ ಅಥವಾ ಗ್ರಹಗಳ ಬೆಂಬಲ ಅಷ್ಟು ಚೆನ್ನಾಗಿ ಇರಲಿಲ್ಲ. ಈಗ ಈ ಹೊಸ ವರ್ಷದಲ್ಲಿ ಆರಂಭ ಆಗ್ತಿದ್ದಂತೆ ಒಂದೊಂದೇ ಗ್ರಹಗಳ ಒಂದು ಉತ್ತಮ ಪರಿಣಾಮಗಳು ನಿಮಗೆ ಅನುಭವಕ್ಕೆ ಬರ್ತಾ ಇರ್ತವೆ. ಅದರಲ್ಲೂ ಈಗ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸೂರ್ಯನ ವಿಶೇಷವಾದ ಬೆಂಬಲ ನಿಮ್ಮ ರಾಶ್ಯಾಧಿಪತಿ ಅಂದರೆ ಯಾವ ರಾಶಿಗೆ ಆಗಲಿ ಅವರವರ ಒಂದು ರಾಶ್ಯಾಧಿಪತಿ ಅವರ ಒಂದು ಗೋಚಾರದಲ್ಲಿ ಉತ್ತಮ ಸ್ಥಿತಿಗೆ ಬಂದಾಗ ಖಂಡಿತವಾಗಿಯೂ ಆ ಒಂದು ಅವಧಿಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಲಾಭದಾಯಕವಾದ ಪರಿಣಾಮಗಳು, ಇಷ್ಟದಾಯಕವಾದ ವಿಚಾರಗಳು, ಶುಭ ಸುದ್ದಿಗಳು ಎಲ್ಲ ಆ ಒಂದು ರಾಶ್ಯಾಧಿಪತಿ ಅನುಗ್ರಹದಿಂದ ಬರ್ತಾ ಇರ್ತವೆ. ನಿಮಗೆ ಆಗಲೇ ಆ ಜನವರಿ ತಿಂಗಳ ಮಧ್ಯಭಾಗದಿಂದ ನಿಮಗೆ ಆ ಒಂದು ಸೂರ್ಯ ದೇವರ ಮಕರ ರಾಶಿಗೆ ಬರ್ತಿದ್ದಂತೆ ನಿಮಗೆ ವಿಶೇಷವಾದ ಸೂರ್ಯ ಅನುಗ್ರಹ ನಿಮಗೆ ಸಿಗ್ತಾಯಿದೆ. ಈಗಲೂ ಈ ಫೆಬ್ರವರಿ ತಿಂಗಳಲ್ಲೂ ನಿಮಗೆ 12ನೇ ತಾರೀಕುವರೆಗೂ ಅಲ್ಲಿ ದೇವರು ಮಕರ ರಾಶಿಯಲ್ಲಿರುವಾಗ ನಿಮಗೆ ವಿಶೇಷವಾಗಿ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ದೇವರ ಒಂದು ವಿಶೇಷವಾದ ಅನುಗ್ರಹ ಸಿಗ್ತಾ ಇರುವಂಥದ್ದು ಅದು ಅದೃಷ್ಟದ ಸೂಚನೆ. ಹಾಗೆಯೇ ನಿಮಗೆ ಈ ಬುಧ, ಶುಕ್ರ ಮತ್ತು ಮಂಗಳ ಗ್ರಹಗಳ ಒಂದು ಅನುಗ್ರಹ ಈ ತಿಂಗಳಲ್ಲಿ ಸಿಗ್ತಾ ಇರುತ್ತೆ. ಬುಧನು ಆರಂಭದಲ್ಲೇ ಅಲ್ಲಿ 10ನೇ ತಾರೀಕುವರೆಗೂ ಬುಧನ ಒಂದು ಗೋಚಾರದಲ್ಲಿ ನಿಮಗೆ ವಿಶೇಷವಾದ ಲಾಭ ಆದಾಯಗಳು, ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ. ಬುಧ ಮತ್ತು ರವಿ ಅಂದರೆ ಸೂರ್ಯರು ಅಲ್ಲಿ ಮಕರದಲ್ಲೇ ಇದ್ದು ನಿಮಗೆ ಬುಧಾದಿತ್ಯ ಯೋಗದ ಲಾಭವನ್ನು ಕೊಡ್ತಾ ಇರ್ತಾರೆ. ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರೋ ಕಾರಣ ಹಣಕಾಸಿನ ವಿಚಾರ, ಧನ ಕನಕದ ಆದಾಯದ ವಿಚಾರ ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಇತ್ಯಾದಿಗಳಲ್ಲಿ ವಿಶೇಷವಾದ ಲಾಭ ಅನುಕೂಲತೆಗಳಿಗೆ ಎಲ್ಲ ಬಹಳ ವಿಶೇಷವಾದ ಪರಿಣಾಮಗಳು ನೀವು ಖಂಡಿತ ಈಗ ಅನುಭವಕ್ಕೆ ಬರ್ಬೋದಾಗಿದೆ. ಹಾಗಾಗಿ ಇಂತಹ ವಿಚಾರ ಗಮನಿಸಿದಾಗ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಚತುರ್ಗ್ರಹಗಳ ವಿಶೇಷವಾದ ರಕ್ಷಣೆ, ಧನ ಕನಕ, ಗ್ರಹ, ವಾಹನ, ಭೂಮಿ ಮುಂತಾದವುಗಳನ್ನು ಕೊಳ್ಳುವಂಥ ಅವಕಾಶಗಳು, ಜೊತೆಗೆ ಈ 4 ಗ್ರಹಗಳು ಅಪರೂಪಕ್ಕೆ ಅಂದರೆ ಬಹಳ ಕಾಲದ ಬಳಿಕ ನಿಮಗೆ 4 ಗ್ರಹಗಳ ಒಂದು ಸಿದ್ಧಿ ಸಿಗ್ತಾ ಇದೆ. ಹಿಂದೆ ಎಲ್ಲ ಒಂದೇ ಗ್ರಹ, ಕೆಲವೊಂದು ಹಂತದಲ್ಲಿ ನಿಮಗೆ ಯಾವುದೇ ಗ್ರಹಗಳ ಒಂದು ಬೆಂಬಲವೇ ಇಲ್ಲದಂಥ ಒಂದು ಸ್ಥಿತಿಗಳು ಸಹ ನಿರ್ಮಾಣವಾಗಿತ್ತು ಕಳೆದ ವರ್ಷಗಳಲ್ಲಿ. ಆದರೆ ಈ ವರ್ಷದಲ್ಲಿ ಒಂದೊಂದೇ ಪರಿಸ್ಥಿತಿ ನಿಮಗೆ ಸುಧಾರಣೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಆ ಚತುರ್ಗ್ರಹಗಳಿಂದ ನಮಗೆ ಈ ತಿಂಗಳಲ್ಲಿ ವಿಶೇಷವಾದ ಇಷ್ಟಾರ್ಥಗಳು ಸಿದ್ಧಿಯಾಗುವ. ಇನ್ನು ಯಾರೋ ಈ ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಸಾಮಗ್ರಿ ಕೆಲಸಗಾರ ಮಾಡೋರು ಅಥವಾ ನಿರ್ಮಾಣ ಕಾಮಗಾರಿ, ಈ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿರೋರು, ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿರೋರು ಅಥವಾ ಕೃಷಿ ಭೂಮಿ ವ್ಯವಹಾರದಲ್ಲಿ ಕೃಷಿ ಚಟುವಟಿಕೆ ಮಾಡುವಂಥದ್ದು ಅಥವಾ ಇನ್ನಿತರ ಯಾವುದೇ ಹೈನುಗಾರಿಕೆ, ತೋಟಗಾರಿಕೆ ಮುಂತಾದ ವ್ಯವಸಾಯ ಉತ್ಪನ್ನಗಳು ಮಾಡೋರಂಥರು, ಅದರ ಮಾರಾಟಗಾರರು, ಈ ರೀತಿ ಹಲವಾರು ವೃತ್ತಿ ಮತ್ತು ಹಲವಾರು ಕ್ಷೇತ್ರದ ಒಂದು ಸಿಂಹರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಹಲವಾರು ಅವಕಾಶಗಳು ಬರಲಿವೆ. ನಿಮ್ಮ ವೃತ್ತಿ, ಉದ್ಯಮ ಅಥವಾ ಇಂಡಸ್ಟ್ರಿ, ಕೈಗಾರಿಕೆ ಯಾವುದಿದ್ರೂ ಅದನ್ನು ಅಭಿವೃದ್ಧಿಪಡಿಸಲಿಕ್ಕಾಗಲಿ ಅಥವಾ ಹಿಂದೆ ಬೇರೆ ಬೇರೆ ಕಾರಣಗಳಿಂದ ನಿಂತು ಹೋಗಿದ್ದ ಅಥವಾ ನಷ್ಟಕ್ಕೆ ಒಳಗಾಗಿದ್ದ ನಿಮ್ಮ ಕೈಗಾರಿಕೆ ಉದ್ಯಮಗಳು ಈಗ ಲಾಭದ ಕಡೆಗೆ ಬರ್ಬೋದು ಅಥವಾ ಅದನ್ನು ಪುನರಾರಂಭ ಮಾಡಲಿಕ್ಕಾಗಲಿ ಅಥವಾ ಅದರಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಎಕ್ಸ್ಪಾನ್ಷನ್ ಮಾಡೋಕ್ಕೆ ಅಂಥ ಅವಕಾಶಗಳಲ್ಲಿ ಒದಗಿ ಬರ್ತವೆ. ಇನ್ನು ಹಿಂದೆ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟಂತಹ ಸಿಂಹರಾಶಿಯವರಿಗೆ ಉದ್ಯೋಗವೂ ಸಿಕ್ಕಿರಲಿಲ್ಲ ಅಥವಾ ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ವಿಯಾಗಿರಲಿಲ್ಲ ಅಥವಾ ಚೆನ್ನಾಗಿ ಉತ್ತಮ ಒಂದು ವೇತನದ ಉದ್ಯೋಗ ಪಡಿಬೇಕು ಅನ್ನೋರಿಗೆ ಸಫಲತೆ ಬಂದಿರಲಿಲ್ಲ. ಆದರೆ ಈಗ ಬರುತ್ತೆ. ಈಗ ಅದನ್ನು ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಉದ್ಯೋಗ ಹುಡುಕಲ್ಲಿ ಸಫಲತೆ ಬರುವಂಥದ್ದು, ಉತ್ತಮ ಉದ್ಯೋಗ ಸಿಗುವಂಥದ್ದು ಅಥವಾ ಈ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಂತೆಲ್ಲ ಹೇಳ್ತೀವಲ್ಲ ಅವೆಲ್ಲ ಇದ್ದರೆ ಈಗ ಬೇಗನೆ ಮಾಡಲಿಕ್ಕಾಗಲಿ. ಭೂಮಿ ದಾಖಲೆಗಳು ಅಥವಾ ಕೌಟುಂಬಿಕವಾದ ಆಸ್ತಿ ವಿವಾದಗಳು ಇವೆಲ್ಲ
ಈಗ ಹಲವಾರು ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಫೆಬ್ರವರಿ ತಿಂಗಳು ನಿಮಗೆ ಬಹಳ ಅನುಕೂಲವಾದ ವಿಶೇಷವಾದ ಒಂದು ಪ್ರಭಾವವನ್ನು ಕೊಡ್ತದೆ. ಅದರಲ್ಲೂ ತಿಂಗಳ ಈ ಮೊದಲ 2 ವಾರಗಳು ಅಂದರೆ 12ನೇ ತಾರೀಕುವರೆಗೂ ವಿಶೇಷವಾಗಿ ಇಲ್ಲಿ ಬುಧಾದಿತ್ಯರ ವಿಶೇಷವಾದ ಕೃಪೆ ಇರುತ್ತೆ. ಆ ಬಳಿಕ ನಿಮಗೆ ಶುಕ್ರ ಮತ್ತು ಮಂಗಳರ ಅನುಗ್ರಹ ಅಥವಾ ಚಂದ್ರಾನುಗ್ರಹ ಎಲ್ಲ ಇದ್ದೇ ಇರುತ್ತೆ, ಆವಾಗ ಚಿಂತೆ ಪಡುವಂಥದ್ದೆಲ್ಲ. ಆದರೆ ಆರಂಭದ 2 ವಾರಗಳು ನಿಮಗೆ ಅತ್ಯಂತ ಅದೃಷ್ಟದಾಯಕವಾಗಿ ಖಂಡಿತ ಅವು ಅನೇಕ ರೀತಿಯ ಬಾಕಿ ಇದ್ದ ಕೆಲಸ ಕಾರ್ಯಗಳನ್ನು ಮುಗಿಸುವಂಥ ಒಂದು ಅವಕಾಶಗಳಿವೆ. ಇನ್ನು ಈ ಕೌಟುಂಬಿಕ ವಿಚಾರವಾಗಿ ಏನಾದರೂ ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದರೆ, ಗಂಡ ಹೆಂಡತಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಹಿರಿಯರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಅವೆಲ್ಲ ಈ ತಿಂಗಳಲ್ಲಿ ನಿವಾರಣೆಯಾಗಿ ನಿಮ್ಮಲ್ಲಿ ಉತ್ತಮವಾದ ಬಾಂಧವ್ಯ ಮೂಡುವಂಥ ಅವಕಾಶ. ಇನ್ನು ಮದುವೆ ವಿಚಾರವಾಗಿ ಪ್ರಯತ್ನ ಪಡುವಂಥ ಗಂಡು ಹೆಣ್ಣು ಯಾರಿರ್ಬೋದು, ಆ ಮದುವೆ ವಿಚಾರದ ಪ್ರಯತ್ನದಲ್ಲಿ ಸಹ ಈ ತಿಂಗಳಲ್ಲಿ ನಿಮಗೆ ಸಫಲತೆ ಅಥವಾ ಯಾವುದಾದ್ರು ಈಗ ಮದುವೆ ಫಿಕ್ಸ್ ಆಗುವಂಥ ಅವಕಾಶಗಳು ಬರ್ತವೆ. ಹಾಗಾಗಿ ಸಿಂಹರಾಶಿಯವರಿಗೆ ಏನೇನೋ ನಿಮ್ಮ ಬೇಡಿಕೆ ಕೋರಿಕೆ ಕನಸುಗಳಿವೆ, ಅದನ್ನು ಈ ಸಾಕಾರ ಮಾಡಲಿಕ್ಕೆ ಈ ಫೆಬ್ರವರಿ ತಿಂಗಳು ನಿಮಗೆ ಅದೃಷ್ಟದಾಯಕ ಅನೇಕ ರೀತಿಯ ನಿಮ್ಮ ಇಷ್ಟ ಕಾಮನೆಗಳನ್ನು ಪೂರೈಸುವಂಥ ಒಂದು ಅವಕಾಶವು ಈ ತಿಂಗಳಲ್ಲಿ ಇದೆ. ಅದನ್ನು ಚೆನ್ನಾಗಿ ನೀವು ಸದುಪಯೋಗ ಪಡಿಸಿಕೊಳ್ಳುತ್ತೆ. ಆಗಲೇ ಹೇಳಿದೆ ನಿಮಗೆ ಚತುರ್ಗ್ರಹಗಳು ಅಂಥೇಳಿ, ಅಲ್ಲಿ ರವಿಯು ನಿಮಗೆ ಸೂರ್ಯದೇವರು 12ರವರೆಗೂ ನಿಮಗೆ ಪೂರಕವಾಗಿರ್ತಾರೆ. ಬುಧ ಗ್ರಹದ ವಿಶೇಷ ಬೆಂಬಲ ಆರಂಭದಲ್ಲಿ ಬುಧನ ಅನುಗ್ರಹ ಇದ್ದು 10ನೇ ತಾರೀಕುವರೆಗೂ ಬುಧನ ಪರಿವರ್ತನೆ ಆಗುವವರೆಗೂ ನಿಮಗೆ ಬೆಂಬಲ ಇದೆ. ನಂತರ ತಿಂಗಳ ಕೊನೆಗೆ ಮತ್ತೆ ಜನವರಿ ಫೆಬ್ರವರಿ 27ಕ್ಕೆ ಮತ್ತೊಮ್ಮೆ ಪರಿವರ್ತನೆ ಆಗುತ್ತೆ, ಆವಾಗ ಮತ್ತೊಮ್ಮೆ ನಿಮಗೆ ಬುಧನ ಅನುಗ್ರಹ ಸಹ ಬರುತ್ತೆ. ಹಾಗಾಗಿ ಅವೇನು ಚಿಂತೆ ಪಡುವಂಥ ವಿಚಾರ ಅಲ್ಲ. ಅಲ್ಲದೆ ಶುಕ್ರನು ನಿಮಗೆ ನಿರಂತರವಾಗಿ ವಿವಿಧ ಅವಕಾಶಗಳನ್ನು ನೀವು ಕೊಡ್ತಾ ಇರ್ತಾನೆ. ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟು, ಅಲ್ಲದೆ ವಸ್ತ್ರಾಭರಣ ಖರೀದಿ ಮಾಡುವಂಥ ಯೋಗ, ಮನೆಯಲ್ಲಿ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥ ಯೋಗ, ಏನೂ ಇಲ್ಲದೆ ಏನಾದರೂ ನೀವು ಅಂದುಕೊಂಡಂಥ ಏನಾದರೂ ಮನೆಗೆ ಸಂಬಂಧಿಸಿದ ಏನಾದರೂ ಲಕ್ಸುರಿ ವಸ್ತುಗಳು, ಐಷಾರಾಮಿ ವಸ್ತುಗಳು ಇವೆಲ್ಲ ಕೊಂಡುಕೊಳ್ಳಲಿಕ್ಕೆ, ಕೆಲವರಿಗೆ ಪ್ರಯಾಣ ಹೋಗಲಿಕ್ಕೆ ಅಥವಾ ಯಾವುದಾದ್ರೂ ಪ್ರವಾಸಿ ಸ್ಥಳಗಳ ಒಂದು ಯಾತ್ರೆ ಇತ್ಯಾದಿಗಳನ್ನು ಮಾಡುವಂಥದ್ದು ಅನೇಕ ಅವಕಾಶಗಳು ಈ ಶುಕ್ರನ ಅನುಗ್ರಹದಿಂದ ಸಹ ಈಗ ನಿಮಗೆ ಬರಲಿವೆ. ಹಾಗಾಗಿ ಈ ತಿಂಗಳು ನಿಮಗೆ ತೃಪ್ತಿದಾಯಕವೋ ಶುಭದಾಯಕವೋ ಸುಖದಾಯಕವೋ ಆಗಿರುವಂಥ ಒಂದು ಸಾಧ್ಯತೆ ಬಹಳ ಜಾಸ್ತಿ ಇದೆ. ಇನ್ನು ಇವೆಲ್ಲವೂ ಶೀಘ್ರಗಾಮಿ ಗ್ರಹಗಳು ನಿಮಗೆ ಪೂರಕವಾಗಿದ್ದವು ಅಂತ ಹೇಳಿದರೆ, ಅದರಲ್ಲಿ ಕೆಲವೊಂದು ಗ್ರಹಗಳು ವೈರುಧ್ಯ ಸಹ ಇರುತ್ತೆ. ಉದಾಹರಣೆಗೆ ಅಲ್ಲಿ ನಿಮಗೆ ಗಮನಿಸಬೇಕಾದ್ರೆ ರಾಹು ಕೇತುಗಳು ವಿರುದ್ಧವಾಗಿರ್ತಾರೆ, ಶನಿ ಮಹಾರಾಜರು ವಿರುದ್ಧವಾಗಿರ್ತಾರೆ. ಹಾಗೆ ಅಂತಹ ವೈರುಧ್ಯ ಇದ್ದಿರುತ್ತೆ. ಆ ವೈರುಧ್ಯದಿಂದ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು ಘಟನೆಗಳಾಗ್ಬೋದು. ಜೊತೆಗೆ ಗುರುಬಲದ ಕೊರತೆ ಸಹ ನಿಮಗೆ ಕಾಡುತ್ತೆ. ಈಗ ಗುರುಬಲ ಸಹ ಇರೋದಿಲ್ಲ. ಹಾಗಾಗಿ ಗುರು, ಶನಿ, ರಾಹು, ಕೇತು ಎಂಬಂತಹ 4 ದೀರ್ಘಚಾರಿ ಗ್ರಹಗಳು ಅಂದರೆ ನಿಧಾನವಾಗಿ ಕ್ರಮಿಸುವಂಥ 4 ಗ್ರಹಗಳು ನಿಮಗೆ ಸ್ವಲ್ಪ ಈಗ ವಿರುದ್ಧವಾಗಿ ಇದ್ದಾವೆ. ಹಾಗಾಗಿ ಕೆಲವೊಂದು ಸಮಯದಲ್ಲಿ ನಿಮಗೆ ವಿರೋಧಿಗಳ ಶತ್ರುಗಳ ಬಾಧೆಗಳು ಬರ್ಬೋದು, ಅಥವಾ ಕೆಲವೊಂದು ಸಾರಿ ಈ ಆರೋಗ್ಯದಲ್ಲಿ ಆಹಾರ ದೋಷ, ನೀರಿನ ದೋಷದಿಂದ ಸಣ್ಣ ಪುಟ್ಟ ಅನಾರೋಗ್ಯಗಳು ಬರ್ಬೋದು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಕೆಲವರು ದೂರು ಕೊಡೋದು, ಕಂಪ್ಲೇಂಟ್ ಕೊಡೋದು ಇತ್ಯಾದಿಗಳು ಮಾಡ್ಬೋದು. ಹಿತಶತ್ರುಗಳು ಅಥವಾ ಗುಪ್ತ ಶತ್ರುಗಳು ನಿಮಗೆ ಈಗ ತೊಂದರೆ ಕೊಡುವಂಥ ಸಾಧ್ಯತೆ ಆ ರಾಹು ಕೇತುಗಳ ಬಾಧೆಯಿಂದ, ಜೊತೆಗೆ ಶನಿಯ ಒಂದು ವಿಶೇಷವಾದ ನಮಗೆ ಉತ್ತಮವಾದ ಸ್ಥಾನದ ಕೊರತೆಯಿಂದ, ಅದೇ ರೀತಿ ಗುರುಬಲದ ಕೊರತೆಯಿಂದ ಇಂಥದ್ದೆಲ್ಲ ಸಣ್ಣ ಪುಟ್ಟ ಘಟನೆಗಳು ಬರ್ಬೋದು. ಆದರೆ ಇವೆಲ್ಲವನ್ನು ಮೆಟ್ಟಿ ನಿಲ್ಲುವಂಥ ನಿಮಗೆ ಸಾಮರ್ಥ್ಯ ನಿಮ್ಮ ರಾಶಿಯಾಧಿಪತಿ ಸೂರ್ಯ ಭಗವಾನರು, ಆದರೆ ಬುಧ ಶುಕ್ರರು ಎಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಹೆಚ್ಚೇನು ಆತಂಕ ಪಡೋದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೋದಾಗಿದೆ. ಇವೆಲ್ಲವೂ ಆ ದೀರ್ಘಚಾರಿ ಗ್ರಹಗಳು ಅಥವಾ ನಿಧಾನವಾಗಿ ಕ್ರಮಿಸುವಂತಹ ಗ್ರಹಗಳ ವಿಚಾರ ಗಮನಿಸ್ತಾಯಿತ್ತು. ಇನ್ನು ಕ್ಷಿಪ್ರವಾಗಿ 2 ದಿನಕ್ಕೂ ರಾಶಿಯನ್ನು ಪರಿವರ್ತನೆ ಮಾಡುವಂತಹ ಚಂದ್ರನ ಬೆಂಬಲ, ಚಂದ್ರನ ಬಲದ ಅನುಸಾರವಾಗಿ ನಿಮಗೆ ಆಯಾ ದಿನಗಳಿಗೆ ಯಾವ ರೀತಿ ಫಲ ಇದೆ, ಯಾವ ದಿನವು ಫೆಬ್ರವರಿಯಲ್ಲಿ ಉತ್ತಮವಿದೆ, ಯಾವ ದಿನಗಳಲ್ಲಿ ಚಂದ್ರ ಬಲದ ಕೊರತೆ ಇದೆ, ಅದನ್ನು ಈಗ ಡೇಟ್ಗಳಿಗೆ ಅನುಸಾರ ಗಮನಿಸೋಣ. ಫೆಬ್ರವರಿ 1, 2, 3 ನಿಮಗೆ 1, 2, 3ರಲ್ಲಿ ಗಮನಿಸಿದಾಗ ಫೆಬ್ರವರಿ ಆರಂಭದ 1ನೇ ತಾರೀಕು ಬಹಳ ಉತ್ತಮವಾಗಿ ಕಂಡು ಬರ್ತದೆ. ಆರಂಭದ ದಿನ ನಿಮಗೆ ವಿಶೇಷವಾದ ಚಂದ್ರ ಅನುಗ್ರಹ ಇರುವ ಕಾರಣ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇವೆಲ್ಲ ಹೆಚ್ಚಾಗಿರುತ್ತೆ. ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂಥ ಕಾರ್ಯಗಳು ಆಗುವಂಥದ್ದು, ಮನೆಯಲ್ಲಿ ಈ ತಂದೆ ಮಕ್ಕಳ ಮಧ್ಯೆ ಗಂಡ ಹೆಂಡತಿರ ಬಾಂಧವ್ಯ ಎಲ್ಲ ಚೆನ್ನಾಗಿ ರೂಪುಗೊಳ್ಳುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ನೀವು ಏನಾದರೂ ಅಪೇಕ್ಷೆ ಪಟ್ಟಂಥ ಒಂದು ಮನೆಗೆ ಸಂಬಂಧಿಸಿದ ವಸ್ತುಗಳನ್ನು ಅಥವಾ ಏನೋ ಉಪಕರಣಗಳನ್ನು, ವಾಹನಗಳನ್ನು ಖರೀದಿಸುವಂಥ ಅವಕಾಶ ಒದಗಿ ಬರುತ್ತೆ ಫೆಬ್ರವರಿ 1ರಂದು. ಹಾಗಾಗಿ ಅನೇಕ ಉತ್ತಮ ಫಲಗಳು ಆರಂಭದ ದಿನ ನಿಮಗೆ ಬರುತ್ತೆ. ಇನ್ನು ಫೆಬ್ರವರಿ 2, 3, 4, 5 ಈ 4 ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಈ 4 ದಿನಗಳಲ್ಲಿ ನಿಮಗೆ ಹಣಕಾಸಿನ ಬಗ್ಗೆ ತೊಂದರೆಗಳು ಎದುರಾಗ್ಬೋದು, ಆಕಸ್ಮಿಕ ನಷ್ಟಗಳಾಗ್ಬೋದು, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಏನಾದರೂ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಅದು ಯಾವುದೇ ರೀತಿಯ ಆನ್ಲೈನು ಆಫ್ಲೈನು ಈ ಥರ ವಂಚನೆಗೆ ಒಳಗಾಗುವ ಸಾಧ್ಯತೆ ಎಲ್ಲ ಬರ್ಬೋದು. ಹಾಗಾಗಿ 2, 3, 4, 5ರಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರಬೇಕು. ಜೊತೆಗೆ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು. ಇಲ್ಲಿ ಮಾತಿನ ಫಲಗಳಾಗುತ್ತೆ. ಮನೆಯ ಸದಸ್ಯರಲ್ಲಿರ್ಬೋದು, ವೃತ್ತಿ ಜಾಗದಲ್ಲಿ ಸಹೋದ್ಯೋಗಿಗಳ ಜೊತೆ ಇರ್ಬೋದು, ಮೇಲಧಿಕಾರಿಗಳ ಜೊತೆ ಇರ್ಬೋದು, ಭಿನ್ನಾಭಿಪ್ರಾಯಗಳು ಬರುತ್ತೆ. ಹಾಗಾಗಿ ವಾಗ್ವಾದ, ಕಲಹ, ಭಿನ್ನಾಭಿಪ್ರಾಯ ಅಂತ ಆ 4 ದಿನಗಳಲ್ಲಿ ಸಾಧ್ಯತೆ ಇದೆ. 2, 3, 4, 5ರಲ್ಲಿ ಮಾತು ಮತ್ತು ಹಣಕಾಸಿನ ವಿಚಾರ, ಬಾಂಧವ್ಯದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ನಂತರ ಬರುವಂಥ 4 ದಿನಗಳು ನಿಮಗೆ ಉತ್ತಮವಾಗಿ ಬರ್ತವೆ. 6, 7ರಲ್ಲಿ ನಿಮಗೆ ಇಲ್ಲಿ ವಿಶೇಷವಾಗಿ ಚಂದ್ರನು ಕರ್ಮಸ್ಥಾನದಲ್ಲಿಯೂ, 8, 9ರಲ್ಲಿ ಅಲ್ಲಿ ಚಂದ್ರನು ವಿಶೇಷವಾಗಿ ಲಾಭಸ್ಥಾನದಲ್ಲಿಯೂ ಬರುವ ಕಾರಣ 6, 7, 8, 9 ನಿರಂತರವಾಗಿ 4 ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿ ಇದೆ.
ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ಏನಾದರೂ ಪ್ರಯತ್ನ ಪಟ್ಟರೆ ಅದಕ್ಕೆ ತಕ್ಷಣವಾಗಿ ಉತ್ತಮವಾದ ಪ್ರತಿಸ್ಪಂದನೆಗಳು ದೊರೆಯುವಂಥದ್ದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಅದು ಯಾವುದೇ ಒಂದು ಪ್ರಭಾವಿ ವ್ಯಕ್ತಿಗಳ ಭೇಟಿ ಮಾಡಿ ಅವರ ಮೂಲಕನೂ ಕೆಲಸ ಮಾಡಿಸಿಕೊಳ್ಳುವಂಥದ್ದು, ಇವೆಲ್ಲಕ್ಕೂ ಅನುಕೂಲವಾದ ವಾತಾವರಣ ಇರುತ್ತೆ. ಇನ್ನು ಕೌಟುಂಬಿಕವಾಗಿ ಏನಾದರೂ ನಿಮಗೆ ಆಸ್ತಿ ವಿವಾದ, ಹಣದ ವಿವಾದ ಅಥವಾ ಇನ್ನಿತರ ದಾಂಪತ್ಯ ವಿವಾದಗಳಿದ್ದರೆ ಅವೆಲ್ಲ ವಿವಾದಗಳು ಈಗ ಪರಿಹಾರ ಆಗಿ ಅಲ್ಲಿ ನೆಮ್ಮದಿ ವಾತಾವರಣ ಮಾಡುತ್ತೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಬಾಕಿ ಇದ್ದ ಕೆಲಸ ಕಾರ್ಯಗಳು ಬರುವಂಥದ್ದು. ಜೊತೆಗೆ ನಿಮಗೆ ದೀರ್ಘಕಾಲದಿಂದ ಬರಬೇಕಾದ ಯಾವುದು ಬಾಕಿ ಮೊತ್ತದ ಹಣ ನಿಮಗೆ ಬಂದು ಸೇರೋದಾಗಲಿ ಅಥವಾ ನೀವು ಮಾಡಿದ ಸಾಲವನ್ನು ನಿಮಗೆ ತೀರಿಸಲಿಕ್ಕೆ ಈಗ ಅನುಕೂಲವಾದಂಥ ಧನದ ಒಂದು ಹರಿವು ಚೆನ್ನಾಗಿ ಬರುವಂಥದ್ದು ಇವೆಲ್ಲ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರೊಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು, ಬಹುಮಾನಗಳು ಬರ್ಬೋದು. ಯಾವುದೇ ರೀತಿಯ ನೀವು ಕಾಂಪಿಟೇಟಿವ್ ಎಕ್ಸಾಮ್, ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಂಡ್ರೆ ಅದರಲ್ಲಿನ ಉತ್ತಮ ಫಲಿತಾಂಶ ನಿಮಗೆ ಮನಸ್ಸಿಗೆ ಖುಷಿ ಕೊಡುತ್ತೆ. ಹಾಗಾಗಿ 6, 7, 8, 9 ಅತ್ಯಂತ ಶುಭ ಫಲದ ಕೊಡುವಂಥ 4 ದಿನಗಳು. ಆ ಬಳಿಕ ಬರುವಂಥ 3 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. 10, 11, 12 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ 3 ದಿನಗಳಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು, ಮಾತು ನಡವಳಿಕೆಗೆ ಸಂಬಂಧಪಟ್ಟು, ಜೊತೆಗೆ ಏನಾದರೂ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದಾಗಲಿ, ಗುಪ್ತ ಶತ್ರುಗಳ ಕಾಟ ಮುಂತಾದೆಲ್ಲ ಬರ್ಬೋದಾಗಿದೆ. ಕೆಲವೊಬ್ಬರಿಗೆ ಮನಸ್ಸಿಗೆ ಸ್ವಲ್ಪ ಬೇಜಾರು, ಆತಂಕ ಕೊಡುವಂಥ ಯಾವುದೇ ಘಟನೆಗಳು ಜರಬಹುದು ಅಥವಾ ಯಾವುದೇ ಒಂದು ದುಃಖದ ಸಮಾಚಾರವನ್ನು ಕೇಳುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮನೋನಿಯಂತ್ರಣ, ಧನ ನಿಯಂತ್ರಣ ಮಾಡ್ಕೋಬೇಕು. ಆಕಸ್ಮಿಕ ನಷ್ಟವೂ ಆಗ್ಬೋದು, ಆಕಸ್ಮಿಕ ಕಷ್ಟಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ನಕಾರಾತ್ಮಕವಾದ ಚಿಂತನೆಗಳು ಮನಸ್ಸಲ್ಲಿ ಜಾಸ್ತಿ ಬರುತ್ತೆ. ಮನಸ್ಸಿಗೆ ನಿದ್ರಾಹೀನತೆ, ಮನಸ್ಸಲ್ಲಿ ಒತ್ತಡ, ಚಿಂತೆ, ಪ್ರೆಷರ್ ಎಲ್ಲ ಜಾಸ್ತಿ ಆಗಿರುತ್ತೆ. ಅದ್ರ ಬಗ್ಗೆ ನೀವು ಮನೋನಿಯಂತ್ರಣ, ಧನ ನಿಯಂತ್ರಣವನ್ನು, ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಎಲ್ಲ ಸ್ವಲ್ಪ ತಾಳ್ಮೆ ವಹಿಸಬೇಕಾಗುತ್ತೆ ಈ 3 ದಿನಗಳಲ್ಲಿ, 10, 11, 12ರಲ್ಲಿ. ಇನ್ನು 13, 14 ನಿಮಗೆ ಅತ್ಯುತ್ತಮ ಫಲ ಕೊಡುವಂಥ ದಿನ ಆಗಿರುತ್ತೆ. ಅಲ್ಲಿ ನಿಮ್ಮ ಜನ್ಮರಾಶಿಗೆ ಅಲ್ಲಿ ಚಂದ್ರನ ಬಂದಿದ್ದಾನಲ್ಲಿ ಸೂರ್ಯ, ಚಂದ್ರ, ಬುಧರು ಬರುವಂಥ ವಿಶೇಷವಾದ ಅನುಗ್ರಹ ನಿಮಗೆ ಇರುತ್ತೆ. ಅಲ್ಲಿ 13, 14ರಲ್ಲಿ ವಿಶೇಷವಾಗಿ ನಿಮಗೆ ಲಾಭಗಳು, ಆದಾಯಗಳು ಹೆಚ್ಚಳಾಗುತ್ತೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ ಒಪ್ಪುವಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ಮನೆಯಲ್ಲಿ ನೆಮ್ಮದಿ ವಾತಾವರಣ, ಹಣಕಾಸಿನ ಅರಿವು ಉತ್ತಮ. ಇದಕ್ಕೆ ಯಾವುದೇ ಪ್ರಯತ್ನಗಳನ್ನು ಪಟ್ಟರೆ ಆ ಪ್ರಯತ್ನಗಳಿಗೆ ಸಫಲತೆ ಬಹಳ ಉತ್ತಮವಾಗಿರುತ್ತೆ. ಇನ್ನು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಸಹ ಚೆನ್ನಾಗಿ ಇರುವಂಥ ಅವಕಾಶ 13, 14ರಲ್ಲಿ ಒದಗಿ ಬರುತ್ತೆ. ಇನ್ನು ಆ ಬಳಿಕ ಬರುವಂಥ 15, 16, 17 ಅಷ್ಟೇನು ಉತ್ತಮ ಇಲ್ಲ. 15, 16, 17ರಲ್ಲಿ ನಿಮಗೆ ಅನೇಕ ರೀತಿಯ ಆರ್ಥಿಕವಾದ ಏರುಪೇರುಗಳು ಬರ್ಬೋದು. ಹಣಕಾಸಿನ ನಷ್ಟ ಕಷ್ಟಗಳು ಆಗುವಂಥದ್ದು. ವ್ಯಾಪಾರದಲ್ಲಿ ಏನಾದರೂ ನಿಮಗೆ ಮೋಸ ವಂಚನೆಗೊಳಗಾಗ್ಬೋದು. ನಿಮ್ಮದೇ ಜೊತೆಯಲ್ಲಿರುವಂಥ ಜೊತೆಗಾರರು, ಮಿತ್ರರು ಅಥವಾ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ವಿರುದ್ಧವಾದ ಏನಾದರೂ ಕೆಲಸ ಕಾರ್ಯಗಳನ್ನು ಗುಪ್ತವಾಗಿ ಮಾಡ್ಬೋದು. ನಿಮ್ಮ ವಿರುದ್ಧ ಸಂಚನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಈ ದಿನ ಸ್ವಲ್ಪ 3 ದಿನಗಳಲ್ಲಿ ಕಲಹ ಅಂದರೆ ಸ್ವಲ್ಪ ಮಾತಿನ ಜಗಳಗಳು, ವಾಗ್ವಾದಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಬರ್ಬೋದಾಗಿದೆ. ಹಾಗಾಗಿ ಈ ದಿನ ನೀವು ವಿಶೇಷವಾಗಿ ನಿಮ್ಮ ವೈಯಕ್ತಿಕ ವಿಚಾರ, ನಡವಳಿಕೆ, ಮಾತು ಇವೆಲ್ಲರ ಬಗ್ಗೆ ಸಹ ಮುನ್ನೆಚ್ಚರಿಕೆ ಗಮನಿಸಬೇಕು. ಹಣಕಾಸು ಸ್ವಲ್ಪ ಪರವಾಗಿಲ್ಲ, ಆದರೆ ಹಣಕಾಸಿನ ನಷ್ಟಗಳು ಆಗುವಂಥ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಆಗ್ಬೋದಾಗಿದೆ. ಆ ಬಗ್ಗೆಯೂ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ 15, 16, 17ರಲ್ಲಿ. ಇನ್ನು 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಫೆಬ್ರವರಿ 18, 19ರಲ್ಲಿ ಯಶಸ್ಸು, ಕೀರ್ತಿ, ಲಾಭ ಇದೆ. ಇಷ್ಟಾರ್ಥ ಸಿದ್ಧಿಯಾಗುವಂಥ ಹಲವಾರು ನಿಮಗೆ ಉತ್ತಮವಾದ ಯೋಜನೆಗಳು ನಿಮಗೆ ಸಿಗಲಿವೆ. ಜೊತೆಗೆ ನೀವು ಮಾಡುವಂಥ ಹೂಡಿಕೆಗೆ, ಇನ್ವೆಸ್ಟ್ಮೆಂಟ್ಗೆ ಎಲ್ಲ ಉತ್ತಮವಾದ ಪ್ರತಿಫಲ ಬರೋದಾಗಲಿ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ವಾಹನ ಕೊಳ್ಳುವಂಥ ಯೋಗಗಳು ಕೆಲವು ಒದಗಿ ಬರಲಿದೆ. ನಿಮಗೆ ಬರಬೇಕಾದ ಬಾಕಿ ಮೊತ್ತದ ಹಣ ಆಗಲಿ ಅಥವಾ ನೀವು ಕೊಟ್ಟಂಥ ಸಾಲ ಮರಳಿ ಬರೋದಾಗಲಿ ಮುಂತಾದ ಹಲವಾರು ಉತ್ತಮ ಫಲಗಳು 18, 19ರಲ್ಲಿ ಸಿದ್ಧಿಯಾಗಲಿವೆ. ಬಳಿಕ ಬರುವಂಥ 20, 21, 22 ಸಾಮಾನ್ಯ ಫಲ ಎಂದು ಕಂಡು ಬಂದಿದೆ. ಹಣಕಾಸು, ಆರೋಗ್ಯ ವಿಚಾರ ಪರವಾಗಿಲ್ಲ. 20, 21, 22ರಲ್ಲಿ ಹಣಕಾಸು, ಆರೋಗ್ಯ ವಿಚಾರಗಳು ಉತ್ತಮ ಇರುತ್ತೆ. ಈ ದಿನ ಬಾಂಧವ್ಯದ ಕೊರತೆಗಳು ಬರ್ಬೋದು. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆಗೆ, ಹಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ, ವಾಗ್ವಾದ ಬರುತ್ತೆ. ಅಥವಾ ನಿಮ್ಮ ಅಭಿಪ್ರಾಯವನ್ನು ಅವರು ವಿರೋಧಿಸ್ತಾರೆ ಅಥವಾ ಅವರ ಅಭಿಪ್ರಾಯ ನೀವು ವಿರೋಧಿಸ್ತಾರೆ. ಈ ರೀತಿ ಪರಸ್ಪರ ವೈರುಧ್ಯದ ಮಾತುಗಳು ಜರುಗುತ್ತೆ, ವಾಗ್ವಾದಗಳು ಹೆಚ್ಚಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳು ಅದು ಬೆಳೆದು ತುಂಬ ದೊಡ್ಡ ಜಗಳಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಜೊತೆಗೆ ಯಾವುದೇ ಸರ್ಕಾರಿ ಇಲಾಖೆ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಹಿನ್ನಡೆ ಆಗ್ಬೋದು. ಅಥವಾ ಯಾವುದೇ ರೀತಿಯ ಸರ್ಕಾರಿ ಇಲಾಖೆ ನಿಮಗೆ ದಂಡ, ಪೆನಲ್ಟಿ ಇತ್ಯಾದಿಗಳು ಕಟ್ಟುವಂಥ ಒಂದು ಫೈನ್ಗಳು ಕಟ್ಟುವಂಥ ಒಂದು ಪ್ರಮೇಯಗಳು ಬರ್ಬೋದು. ಹಾಗಾಗಿ ಕಾನೂನು ಉಲ್ಲಂಘಿಸುವಂಥದ್ದು, ರೂಲ್ಸ್ ಬ್ರೇಕ್ ಮಾಡುವಂಥ ಯಾವುದೇ ವಿಚಾರಕ್ಕೆ ಕೈ ಹಾಕೋದು ಒಳ್ಳೆಯದಲ್ಲ. ಹಾಗಾಗಿ 20, 21, 22ರಲ್ಲಿ ಇಂಥ ಒಂದು ಎಚ್ಚರಿಕೆ ಬೇಕು. ಇನ್ನು 23, 24 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಈ ದಿನವೂ ಸಹ ಹಾಗೆ ಮನಸ್ಸಿಗೆ ಸಂಬಂಧಪಟ್ಟು ಕೆಲವು ನಿಮಗೆ ಒತ್ತಡಗಳು ಹೆಚ್ಚಳಾಗುತ್ತೆ. ಮನಸ್ಸಲ್ಲಿ ನಕಾರಾತ್ಮಕ ಚಿಂತನೆಗಳು ಮೂಡುವಂಥದ್ದು, ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆಗಳು ಆಗುವಂಥದ್ದು. ಜೊತೆಗೆ ನಿಮ್ಮ ಆಪ್ತರಾಗಲಿ, ಮಿತ್ರರಾಗಲಿ ನಿಮಗೆ ವಿರುದ್ಧವಾದ ಏನಾದರೂ ಒಂದು ಮಾತನಾಡಿ ಅದರ ಮೂಲಕ ನಿಮಗೆ ಮನಸ್ಸಿಗೆ ತುಂಬ ಘಾಸಿ ಆಗುವಂಥದ್ದು. ಅದು ಅವಮಾನಕಾರ ಘಟನೆಗಳು ನಿಮ್ಮ ಮನೆಯಲ್ಲೂ ಆಗ್ಬೋದು ಅಥವಾ ವೃತ್ತಿ ಜಾಗದಲ್ಲೂ ಆಗ್ಬೋದು ಅಥವಾ ಈ ಪ್ರಯಾಣ ಕಾಲದಲ್ಲೂ ಅಪರಿಚಿತರ ಮೂಲಕವೂ ಆಗ್ಬೋದು. ಹಾಗೆ ಅವಮಾನಕಾರ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ಬೋದು. ಅಂದರೆ ಅವೆಲ್ಲ ಕೆಲಸ ಕಾರ್ಯಗಳು ತಕ್ಷಣ ಆಗದೇ ಇರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ 23, 24ರಲ್ಲಿ ಇಂತಹ ವಿಚಾರ ಬಗ್ಗೆ ಎಚ್ಚರಿಕೆ ಬೇಕು. ಇನ್ನು ಕೊನೆಯ ನಿಮಗೆ 4 ದಿನಗಳು ಅಂದರೆ 25ರಿಂದ 28ರವರೆಗೆ, 25, 26, 27, 28 ಮತ್ತೆ ನಿಮಗೆ
4 ದಿನಗಳು ನಿರಂತರವಾಗಿ ಚಂದ್ರ ಅನುಗ್ರಹ ಬರುವಂತಹ ದಿನಗಳು. ಆ ದಿನಗಳಲ್ಲಿ ನಿಮಗೆ ಮಂಗಳನು ಸಹ ಆವಾಗ ಪೂರಕವಾಗಿ ಬರ್ತಾನೆ. ಅಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹ ಅಥವಾ ನಿಮಗೆ ಇತರ ಶುಕ್ರನ ಅನುಗ್ರಹ ಎಲ್ಲವೂ ಸುಖ ಶಾಂತಿಯನ್ನು, ಆರ್ಥಿಕವಾದ ಒಂದು ಉನ್ನತಿಯನ್ನು, ಹಣಕಾಸಿನ ಲಾಭವನ್ನು, ದೂರ ಪ್ರಯಾಣ ಮಾಡುವಂಥ ಯೋಗ, ಪ್ರವಾಸ ಮಾಡುವಂಥ ಯೋಗ, ಯಾತ್ರಾ ಸ್ಥಳಗಳ ಸಂದರ್ಶನ, ಈ ರೀತಿ ಅನೇಕ ರೀತಿಯ ಖುಷಿ ಕೊಡುವಂಥ ಘಟನೆಗಳಾಗುತ್ತವೆ. ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು, ನಿಮಗೆ ಪ್ರಿಯವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ದೀರ್ಘಕಾಲದಿಂದ ಭೇಟಿಯಾಗದಿದ್ದ ಬಂಧುಗಳನ್ನು ಮಿತ್ರರನ್ನು ಭೇಟಿಯಾಗುವಂಥದ್ದು, ಸಂತೋಷ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಈ ರೀತಿ ಅನೇಕ ಉತ್ತಮ ಫಲಗಳು 25, 26, 27, 28 4 ದಿನಗಳಲ್ಲಿ ಕಂಡು ಬರ್ಬೋದಾಗಿದೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿದೆ, ಅಂದುಕೊಂಡ ಕೆಲಸ ಕಾರ್ಯಗಳು ಯಶಸ್ಸು ಜಯವಾಗಿ ಆಗಲಿವೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಅನೇಕ ರೀತಿಯ ಉತ್ತಮ ಫಲಗಳು ಚಂದ್ರನ ಒಂದು ಅನುಗ್ರಹದಿಂದ ಬರ್ತಾ ಇರ್ತವೆ. ಸುಮಾರು ಈ 13 ದಿನಾಂಕಗಳಲ್ಲಿ 13 ಡೇಟ್ಗಳಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ವಿಶೇಷದ ಬೆಂಬಲ ಬರುವಂಥ ಅವಕಾಶ ಇದೆ. ಹಾಗಾಗಿ ಈ ತಿಂಗಳು ನಿಮಗೆ ಅನೇಕ ರೀತಿಯ ಅದೃಷ್ಟವನ್ನು, ಸುಖವನ್ನು, ಲಾಭವನ್ನು, ಜಯವಂತ ಕೊಡೋದಿದ್ದರೆ 4 ನಿಮಗೆ ಗ್ರಹಗಳ ಜೊತೆಗೆ 5ನೇದಾಗಿ ಚಂದ್ರನ ಅನುಗ್ರಹ ಸಹ ಆಗಾಗ ಬರ್ತಾ ಇರೋದ ಕಾರಣ ನಿಮ್ಮ ಅನೇಕ ಕನಸುಗಳು ನನಸಾಗಲಿವೆ ಈ ಫೆಬ್ರವರಿ ತಿಂಗಳಲ್ಲಿ. ಇನ್ನು ನೀವು ಈ ತಿಂಗಳಲ್ಲಿ ನಿರಂತರವಾಗಿ ಬಳಸುವಂಥ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿ ಬಣ್ಣವನ್ನು ನಿರಂತರವಾಗಿ ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು. ತಿಂಗಳ ಪೂರ್ತಿ ನಿಮಗೆ ನಿರಂತರವಾಗಿ ಶುಕ್ರನ ಅನುಗ್ರಹ ಇರುತ್ತೆ. ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 12ನೇ ತಾರೀಕುವರೆಗೂ ನಿಮಗೆ ರವಿ ಅಥವಾ ಸೂರ್ಯ ದೇವರ ಅನುಗ್ರಹ ಇರುತ್ತೆ. ಅಲ್ಲಿವರೆಗೂ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 12ರವರೆಗೆ ಬಳಸಿಕೊಳ್ಳುತ್ತದೆ. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನೀವು 10ನೇ ತಾರೀಕುವರೆಗೂ ಬಳಸ್ಕೊಳ್ಳಿ. ಆ ಬಳಿಕ ಮತ್ತೆ 27ರಿಂದ ನಿಮಗೆ ಮತ್ತೊಮ್ಮೆ ಬುಧನ ಅನುಗ್ರಹ ಆಗುತ್ತೆ. ಆವಾಗಲೂ ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ. ಇನ್ನು ರೆಡ್ ಅಥವಾ ಕೆಂಪು ಬಣ್ಣವನ್ನು ನೀವು ಬಳಸ್ಕೊಳ್ಬೋದು. ಆದರೆ ಅದರಲ್ಲೂ ವಿಶೇಷವಾಗಿ 24ರಿಂದ ಇನ್ನಷ್ಟು ಹೆಚ್ಚು ನೀವು ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನು ಆವಾಗ ವಕ್ರತೆ ನಿವಾರಣೆ ಆಗುತ್ತೆ. ಆರಂಭದಲ್ಲಿ ಮಂಗಳನಿಗೆ ಕುಜನಿಗೆ ವಕ್ರತೆ ಇರುತ್ತೆ. ಆದರೆ ಆ 24ಕ್ಕೆ ವಕ್ರಗತಿ ನಿವಾರಣೆ ಆಗುತ್ತೆ. ಆವಾಗ ಇನ್ನಷ್ಟು ನಿಮಗೆ ಪ್ರಭಾವಶಾಲಿಗೆ ಮಂಗಳನು ಸಹ ಸ್ಫೂರ್ತಿಯಾಗಿರ್ತಾನೆ. ಆವಾಗ ನೀವು ಆ ಕೆಂಪು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 24ರೊಳಗೆ ನಿರಂತರವಾಗಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಈ ತಿಂಗಳಲ್ಲಿ ಕಂಡುಬರುವಂಥ ಒಂದು ಸಂಕ್ಷಿಪ್ತವಾದ ಒಂದು ಫಲಗಳ ಅಥವಾ ಗ್ರಹಗಳ ಗೋಚಾರ ಯಾವ ರೀತಿ ಇರುತ್ತೆ ಅನ್ನೋ ವಿವರವನ್ನು ಗಮನಿಸ್ತಾಯಿತ್ತು. ನಿಮಗೆ ವಿರುದ್ಧವಾಗಿರೋ ಗ್ರಹಗಳು ಆಗಲೇ ಹೇಳಿದ್ದೇನೆ, ಗುರು, ಶನಿ, ರಾಹು, ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಆ ವಿರುದ್ಧವನ್ನು ಯಾವಾಗ ನೀವು ನಿವಾರಣೆ ಮಾಡಿಕೊಳ್ಳೋದು ಅಥವಾ ಅದರಿಂದ ನಿಮಗೆ ತೊಂದರೆಗಳು ಬಾರದಂತೆ ಯಾವ ರೀತಿ ನೀವು ಪರಿಹಾರ ಮಾರ್ಗ ಅಂತ ಹೇಳಿದರೆ ಭಕ್ತಿ ಮಾರ್ಗ ಸರ್ವಶ್ರೇಷ್ಠ. ಶ್ರೀ ಗಣೇಶನ ಭಕ್ತಿ ಮಾಡಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಅಮ್ಮನವರು ಅಥವಾ ಯಾವುದೇ ದೇವಿ ಅಥವಾ ಕುಲದೇವಿಯ ಭಕ್ತಿ ಮಾಡೋದು, ಅಥವಾ ಹನುಮಾನ್ ಭಕ್ತಿ, ಆಂಜನೇಯ ಭಕ್ತಿ, ದೇವಸ್ಥಾನಗಳ ಸಂದರ್ಶನ, ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ, ಗಣೇಶನ ಗುಡಿಯಲ್ಲಿ ಪೂಜೆ ಮಾಡುವಂಥದ್ದು, ಅಥವಾ ನವಗ್ರಹಗಳ ಆರಾಧನೆ, ನವಗ್ರಹಗಳ ಸ್ತೋತ್ರ ಪಠಣ, ನವಗ್ರಹಗಳ ಪೀಠ ಪರಿಹಾರ ಶ್ಲೋಕ, ಅಥವಾ ಹನುಮಾನ್ ಚಾಲೀಸ, ಅಥವಾ ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ಏನಾದರೂ ಸ್ತುತಿ ಶ್ಲೋಕಗಳು, ಈ ರೀತಿ ಯಾವುದೇ ರೀತಿಯ ನಿಮಗೆ ಅನುಕೂಲವಾದಂಥ ದೇವತಾ ಶ್ಲೋಕವನ್ನು, ದೇವತಾ ಪ್ರಾರ್ಥನೆಯನ್ನು, ಮಂತ್ರಗಳನ್ನು ಹೇಳ್ಕೊಬೋದು. ಅಥವಾ ಇಂತಹ ಹತ್ತಿರ ಇರುವಂಥ ಯಾವುದೇ ದೇವರ ಕ್ಷೇತ್ರಗಳನ್ನು ಸಂದರ್ಶನ ಮಾಡೋದು, ನಿಮಗೆ ಇಷ್ಟವಾದ ಅಭಿಷೇಕವನ್ನು, ಅರ್ಚನೆಯನ್ನು ಮಾಡ್ಬೋದು. ಅಥವಾ ಯಾರಿಗೆ ಒಂದು ದಾನ ಧರ್ಮ ಮಾಡುವಂಥ ಮನಸ್ಥಿರತೆ ಅಂಥವರು ದಾನ ಧರ್ಮಗಳನ್ನು, ನವಗ್ರಹಗಳ ಧಾನ್ಯವನ್ನಾಗಲಿ, ಅದು ಇನ್ನಿತರ ಯಾವುದೇ ರೀತಿಯ ಅನ್ನದಾನಕ್ಕೋ ಅಥವಾ ಇನ್ನಿತರ ಯಾವುದೇ ಈ ಆಶ್ರಮಗಳಿಗೋ ಸೇವಾ ಸಂಸ್ಥೆಗಳಿಗೋ ಅಂತ ನೀವು ಸ್ನಾನಗಳನ್ನು ಮಾಡ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ಸೂರ್ಯ ಅನುಗ್ರಹ, ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ಚಂದ್ರ ಅನುಗ್ರಹ ಚೆನ್ನಾಗಿ ಬರ್ತಾ ಇದೆ. ಈ ತಿಂಗಳ ಒಂದು ಸೌಭಾಗ್ಯದಾಯಕವಾಗಲಿ, ಸುಖದಾಯಕವಾಗಲಿ, ನಿಮ್ಮೆಲ್ಲ ಇಷ್ಟಾರ್ಥಗಳು ಕೈಗೂಡಲಿ. ಕನ್ಯಾ ರಾಶಿಗೆ ಫೆಬ್ರವರಿ ತಿಂಗಳು ಅದೃಷ್ಟದ ಒಂದು ಮಾಸ ಆಗಿರುತ್ತೆ. ಜೊತೆಗೆ ಈ ವರ್ಷದ ಅತ್ಯಂತ ಮಹತ್ವದವಾದ ತಿಂಗಳಾಗಿರುತ್ತೆ, ಅತ್ಯಂತ ಮಹತ್ವಪೂರ್ಣವಾದ ತಿಂಗಳಾಗಿರುತ್ತೆ. ಜೊತೆಗೆ ಅನೇಕ ಕನಸುಗಳು ನನಸಾಗುವಂಥ ಒಂದು ವಿಶೇಷವಾದ ಒಂದು ಅವಕಾಶ ಇರುವಂಥ ಅದೃಷ್ಟದ ಬಾಗಿಲನ್ನು ತೆರೆಯುವಂಥ ಅವಕಾಶಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ದೀರ್ಘಚಾರಿ ಗ್ರಹಗಳು ಅಥವಾ ಈ ನಿಧಾನವಾಗಿ ತಮ್ಮ ಒಂದು ರಾಶಿಯನ್ನು ಪರಿವರ್ತನೆ ಮಾಡುವಂಥ ಗ್ರಹಗಳಲ್ಲಿ ಶನಿ ಗ್ರಹವು, ಗುರುಗ್ರಹವು ಎಲ್ಲ ಸೇರಿದೆ. ಹಾಗಾಗಿ ಆ ಶನಿಯ ವಿಶೇಷವಾದ ಮಹಾರಾಜರ ವಿಶೇಷವಾದ ಅನುಗ್ರಹ, ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿ ನಿರಂತರವಾಗಿ ಸಿಗ್ತಾ ಇದೆ. ಜೊತೆಗೆ ಶನಿ ಮಹಾರಾಜರ ಅನುಗ್ರಹ ಸಿಗುವಂಥ ಒಂದು ಅವಕಾಶ ಇನ್ನು ಈ ತಿಂಗಳು ಮತ್ತು ಮುಂದಿನ ತಿಂಗಳಿಗೆ ಅಂತ್ಯ ಆಗುತ್ತೆ. ಶನಿ ಮಹಾರಾಜರು ಅಲ್ಲಿ ಮಾರ್ಚ್ ಅಂತ್ಯ ಭಾಗದಲ್ಲಿ ಮಾರ್ಚ್ 29ರಂದು ರಾಶಿ ಪರಿವರ್ತನೆ ಆಗುತ್ತೆ. ಅವರು ಕುಂಭದಿಂದ ಮೀನಕ್ಕೆ ಹೋಗಲಿದ್ದಾರೆ. ಹಾಗಾಗಿ ಈಗ ನಿಮಗೆ ಇರತಕ್ಕಂತಹ ಶನಿ ಮಹಾರಾಜರ ವಿಶೇಷವಾದ ಷಷ್ಠ ಅಥವಾ 6ನೇ ಸ್ಥಾನದ ವಿಶೇಷವಾದ ಒಂದು ಪ್ರಯೋಜನಗಳು ಅದು ಮಾರ್ಚ್ ಅಂತ್ಯಕ್ಕೆ, ಮಾರ್ಚ್ ಕೊನೆಗೆ ಎಂಡಿಗೆ ಮುಗಿದು ಹೋಗುತ್ತೆ. ಹಾಗಾಗಿ ಅಪರೂಪದಲ್ಲಿ ಅಪರೂಪಕ್ಕೆ ಸಿಗುವಂಥದ್ದು ಅಂದರೆ ಒಂದು ಶನಿ ಮಹಾರಾಜರ ಒಂದು ಉತ್ತಮ ಅವಕಾಶ ಸಿಗಬೇಕಾದ್ರೆ 12 ವರ್ಷ, 18 ವರ್ಷ, 30 ವರ್ಷ ಇತ್ಯಾದಿ ಕಾಯಬೇಕಂತ ಪರಿಸ್ಥಿತಿಗಳು ಇರ್ತವೆ. ಹಾಗಾಗಿ ಆ ಒಂದು ಅವಕಾಶಗಳು ನಿಮಗೆ ಈ ತಿಂಗಳಲ್ಲಿ ಇದೆ, ಜೊತೆಗೆ ಮುಂದಿನ ತಿಂಗಳಲ್ಲಿರುತ್ತೆ. ಹಾಗಾಗಿ ಈ ತಿಂಗಳು ನಿಮಗೆ ಅತ್ಯಂತ ಮಹತ್ವಪೂರ್ಣದಾಗಿರುತ್ತೆ. ಹಾಗೆಯೇ ಇಷ್ಟು ದಿನ ನಿಮಗೆ ಗುರುಬಲ ಇತ್ತು,
ಆದರೆ ಆ ಗುರುಬಲ ಇದ್ದರೂ ಗುರುವಿಗೆ ದೀರ್ಘಕಾಲದ ವಕ್ರಗತಿ 3.5 ತಿಂಗಳಿನ ವಕ್ರಗತಿ ಕಾಲ ಇದ್ದ ಕಾರಣ ಅಷ್ಟೊಂದು ಗುರುಬಲದ ಪ್ರಯೋಜನಗಳು ನಿಮಗೆ ಸಿಕ್ಕಿರಲಿಲ್ಲ. ಅದು ಈಗ ಸಿಗ್ತಾ ಇದೆ. ಫೆಬ್ರವರಿ 4ರಂದು ಗುರುವಿನ ವಕ್ರಗತಿ ನಿವಾರಣೆಯಾಗಿ ಗುರು ಮಹಾರಾಜರು ಅಲ್ಲಿ ವಕ್ರಗತಿಯಿಂದ ರುಜುಗತಿಗೆ ಬರ್ತಾ ಇದ್ದಾರೆ. ಮುಂದೆ ನಿಮಗೆ ಮೇ 15ರವರೆಗೂ ಆ ಗುರುವಿನ ಬಲ ನಿರಂತರವಾಗಿ ಮುಂದುವರಿಯುತ್ತೆ. ಹಾಗಾಗಿ ಗುರುವಿನ ಬಲ ನಿಮಗೆ ಈಗ ರುಜುಗತಿಯಲ್ಲಿ ಬಂದಿರುವಂಥದ್ದು. ಶನಿ ಮಹಾರಾಜರ ವಿಶೇಷವಾದ ಆಶೀರ್ವಾದ ಈ ತಿಂಗಳು ಸಿಗ್ತಾ ಇರುವಂಥದ್ದು. ಅದೇ ರೀತಿ ಇತರ ಗ್ರಹಗಳಾದ ನಿಮಗೆ ಬುಧ ಅನುಗ್ರಹ ನಿಮ್ಮ ರಾಶಿಯಾಧಿಪತಿಗೆ ಆದ ಬುಧ, ಈ ಮಿಥುನ ಮತ್ತು ಕನ್ಯಾಗಳಿಗೆ ರಾಶಿಯಾಧಿಪತಿ ಬುಧ ಆಗಿರ್ತಾನೆ. ಆ ಬುಧನ ವಿಶೇಷವಾದ ಬೆಂಬಲ ಸಹ ನಿಮಗೆ ಈ ತಿಂಗಳಲ್ಲಿ ಸಿಗಲಿದೆ. ಹಾಗೆಯೇ ಗ್ರಹಗಳಿಗೆ ಅಧಿಪತಿ ಗ್ರಹರಾಜರಾದಂಥ ಸೂರ್ಯ ಭಗವಂತರ ಆಶೀರ್ವಾದ, ಸೂರ್ಯ ಅನುಗ್ರಹ ನಿಮಗೆ ಈ ಫೆಬ್ರವರಿ 13ರಿಂದ ಅವರು ಕುಂಭ ರಾಶಿಗೆ ಯಾವಾಗ ಪರಿವರ್ತನೆ ಹೊಂತಾರೋ ಆ ಕುಂಭ ರಾಶಿಗೆ ಸಂಕ್ರಮಣ ಆದ ಬಳಿಕ ನಿಮಗೆ ಸೂರ್ಯನ ಅನುಗ್ರಹವು ಸಹ ನಿಮಗೆ ಫೆಬ್ರವರಿ 13ರಿಂದ ತಿಂಗಳ ಅಂತ್ಯವರೆಗೂ ಸಿಗಲಿದೆ. ಹಾಗಾಗಿ ಇವೆಲ್ಲವೂ ಅಪರೂಪಕ್ಕೆ ಸಿಗುವಂಥ ಹಲವಾರು ಘಟನೆಗಳು, ದೀರ್ಘಚಾರಿ ಗ್ರಹಗಳ ಆಶೀರ್ವಾದ, ಜೊತೆಗೆ ಇನ್ನಿತರ ನಿಮಗೆ ಕ್ಷಿಪ್ರಚಾರಿ ಗ್ರಹಗಳ ಒಂದು ವಿಶೇಷವಾದ ಅನುಕೂಲತೆಗಳು ಈ ತಿಂಗಳಲ್ಲಿ ಸಿಗಲಿವೆ. ಹಾಗೆಯೇ ಅಲ್ಲಿ ಈ ಪ್ರತಿ 2 ದಿನಕ್ಕೆ ಅಥವಾ 3 ದಿನಗಳಿಗೆ ರಾಶಿ ಪರಿವರ್ತನೆ ಆಗುವಂಥ ಚಂದ್ರನ ವಿಶೇಷ ಗಮನಿಸಿದಾಗ ಚಂದ್ರನೂ ಸಹ ನಿಮಗೆ ಈ ತಿಂಗಳಲ್ಲಿ ಅತ್ಯಧಿಕ ದಿನಗಳಲ್ಲಿ ಅಂದರೆ 16 ದಿನಗಳಲ್ಲಿ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ. ಕೆಲವೊಂದು ರಾಶಿಗಳಿಗೆ 12 ದಿನ, 13 ದಿನ, 10 ದಿನ ಎಲ್ಲ ಬರುತ್ತೆ. ಆದರೆ ಈ ಬಾರಿ ನಿಮ್ಮ ರಾಶಿಗೆ 16 ದಿನಾಂಕಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲವು ಕಂಡು ಬರುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನಿಸಿದಾಗ ಒಟ್ಟಾರೆಯಾಗಿ ಗೋಚಾರ ಫಲವು ಈ ತಿಂಗಳ ಒಂದು ನಿಮಗೆ ಅದೃಷ್ಟವನ್ನು, ಸುಖವನ್ನು, ಲಾಭವನ್ನು, ಇಷ್ಟಾರ್ಥ ಸಿದ್ಧಿಯನ್ನು ಕೊಡುವಂಥ ತಿಂಗಳಾಗಿರುತ್ತೆ. ಹಾಗಾಗಿ ಒಳ್ಳೆಯ ಒಂದು ಮನಸ್ಸಿನಿಂದ, ಒಳ್ಳೆಯ ಒಂದು ನಿಮ್ಮ ಒಂದು ನಿರ್ಧಾರಗಳಿಂದ ಈ ತಿಂಗಳನ್ನು ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ದೀರ್ಘಕಾಲದ ಯಾವುದಾದ್ರು ಯೋಜನೆಗಳಿದ್ದರೆ, ಕನಸುಗಳಿದ್ದರೆ ಅಥವಾ ಯಾವುದೇ ರೀತಿಯ ಇಷ್ಟಾರ್ಥಗಳಿಗೆ ನೀವು ಹಿಂದೆ ಓಡಾಡ್ತಾ ಇದ್ದರೆ, ಪ್ರಯತ್ನ ಪಡಿದರೆ ಈ ತಿಂಗಳ ಒಂದು ಪ್ರಯತ್ನವು ಅದು ಸಫಲತೆಯನ್ನು ತಂದುಕೊಡುತ್ತೆ. ಜೊತೆಗೆ ಹಲವಾರು ನಿಮಗೆ ಬರಬೇಕಾದ ಫಲಿತಾಂಶಗಳು ಈ ತಿಂಗಳಲ್ಲಿ ನಿಮ್ಮ ಪರವಾಗಿ ಬರುತ್ತೆ. ಹಿಂದೆ ನಿಮಗೆ ಎಷ್ಟು ಪ್ರಯತ್ನ ಮಾಡಿದರೂ ನಿಮ್ಮ ಪರವಾಗಿ ಕೆಲಸಗಳು ಆಗಿರಲಿಲ್ಲ, ಆ ಫಲಿತಾಂಶಗಳು ನಿಮ್ಮ ಪರವಾಗಿ ಬರಲಿಲ್ಲ, ವಿರುದ್ಧವಾದ ಪರಿಣಾಮಗಳು ಆಗಿರ್ಬೋದಾಗಿದೆ. ಆದರೆ ಈಗ ಅವೆಲ್ಲವೂ ನಿಮ್ಮ ಪರವಾಗಿ ಆಗುವಂಥದ್ದೆಲ್ಲ ಸಾಧ್ಯತೆಗಳು ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಇವೆಲ್ಲನ ಗಮನಿಸಿ ಈಗ ಸೂರ್ಯ ಅನುಗ್ರಹದಿಂದ ನಿಮಗೆ ಆಗಲೇ ಹೇಳಿದ್ದೇನೆ, ಫೆಬ್ರವರಿ 13ರಿಂದ ಸೂರ್ಯ ಅನುಗ್ರಹದಿಂದ ನಿಮಗೆ ಅನೇಕ ರೀತಿಯ ಈ ಸರ್ಕಾರಿ ಕೆಲಸ ಇರ್ಬೋದು, ಕೋರ್ಟು ಕಚೇರಿ ಸಂಬಂಧಿತ ಕೆಲಸ ಇರ್ಬೋದು, ಭೂಮಿಗೆ ವ್ಯವಹಾರಗಳಿರ್ಬೋದು, ಅಥವಾ ಮನೆ ಕೊಳ್ಳುವಂಥದ್ದು, ಮನೆ ಕಟ್ಟಿಸುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಅಥವಾ ಇದ್ದಂಥ ಮನೆಯೇನಾದರೂ ಜೀರ್ಣೋದ್ಧಾರ, ರಿಪೇರಿ ಮಾಡುವಂಥದ್ದು, ಇವೆಲ್ಲ ಕೆಲಸ ಕಾರ್ಯಗಳಿಗೆ ಚಾಲನೆ ಸಿಗಲಿಕ್ಕೆ ಈ ತಿಂಗಳಲ್ಲಿ ಆ ಸೂರ್ಯ ಅನುಗ್ರಹ ನಿಮಗೆ ಸಹಾಯ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಈ ವೃತ್ತಿಯನ್ನು, ಉದ್ಯಮವನ್ನು, ಇಂಡಸ್ಟ್ರಿಯನ್ನು, ಕೈಗಾರಿಕೆಯನ್ನು ಅದನ್ನು ಮುನ್ನಡೆಸಬೇಕು, ಅದನ್ನೇನಾದರೂ ಎಕ್ಸ್ಪಾನ್ಷನ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಅಥವಾ ಅದರಲ್ಲಿ ಏನಾದರೂ ಹೊಸ ಯಂತ್ರ ಉಪಕರಣ ಖರೀದಿಬೇಕು, ವಾಹನ ಖರೀದಿ ಮಾಡಬೇಕು, ಇವೆಲ್ಲ ಮಾಡಲಿಕ್ಕೆ ಅನೇಕ ಅವಕಾಶಗಳು ಬರ್ಬೋದಾಗಿದೆ. ಜೊತೆಗೆ ಸರ್ಕಾರ ಮೂಲದಿಂದ ಸಿಗಬೇಕಾದ ಏನಾದರೂ ನಿಮಗೆ ಸವಲತ್ತುಗಳು, ಲೈಸೆನ್ಸು, ಪರ್ಮಿಷನು ಅಥವಾ ಇನ್ನಿತರ ಯಾವುದೇ ದಾಖಲೆ ಪತ್ರಗಳು ಇವೆಲ್ಲವೂ ನಿಮಗೆ ಪ್ರಯತ್ನಪೂರ್ವಕವಾಗಿ ಈ ತಿಂಗಳಲ್ಲಿ ಮಾಡಿದರೆ ಅದೆಲ್ಲ ನಿಮಗೆ ಸಲೀಸಾಗಿ ಕ್ಷಿಪ್ರವಾಗಿ ಎಲ್ಲ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ಯಾವುದಾದ್ರೂ ಈ ಕೋರ್ಟ್ ಕೇಸುಗಳಲ್ಲಿದ್ದರೆ, ಅಥವಾ ಏನೋ ನ್ಯಾಯಾಲಯದ ವಿವಾದಗಳಿದ್ದರೆ, ಆಸ್ತಿ ವಿವಾದನೋ, ಕೌಟುಂಬಿಕ ವಿವಾದನೋ, ಇನ್ನಿತರ ಯಾವುದೇ ವಿವಾದಗಳಿದ್ದರೆ ಆ ವಿವಾದಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅಥವಾ ಅದರ ಒಂದು ಸೊಲ್ಯೂಷನ್, ಪರಿಹಾರಗಳನ್ನು ಪಡೆದುಕೊಳ್ಳಲಿಕ್ಕೆ ಇವಾಗ ನಿಮಗೆ ಭಾಳ ಅನುಕೂಲವಾದ ಅವಕಾಶ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಪವಾಡ ಸದೃಶವಾದ ಬದಲಾವಣೆಗಳು ನಿಮಗೆ ಆರ್ಥಿಕವಾಗಿಯೂ, ವೈಯಕ್ತಿಕವಾಗಿಯೂ, ಜೊತೆಗೆ ನಿಮ್ಮ ಏನಾದರೂ ಉದ್ಯೋಗ ವೃತ್ತಿ ವಿಚಾರವಾಗೂ ಅನೇಕ ರೀತಿಯ ಪವಾಡ ಸದೃಶವಾದ ಬದಲಾವಣೆಗಳು ಸೂರ್ಯ ಭಗವಂತರಿಂದ ಈ ತಿಂಗಳಲ್ಲಿ ಆಗಲಿವೆ. ಆಗಲೇ ಹೇಳಿದ್ದೇನೆ ಬುಧನ ಅನುಗ್ರಹ ನಿಮಗೆ ಇರುತ್ತೆ ಅಂತ. ಬುಧನ ಅನುಗ್ರಹ ನಿಮಗೆ ಆರಂಭದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, 10ನೇ ತಾರೀಕುವರೆಗೂ. ಆದರೆ 11ಕ್ಕೆ ಅಲ್ಲಿ ಬುಧನ ಪರಿವರ್ತನೆ ಆಗುತ್ತೆ. ಅದರ ಕುಂಭರಾಶಿಗೆ ಬುಧನ ಪ್ರವೇಶ ಆಗ್ತಿದ್ದಂತೆ ನಿಮಗೆ ವಿಶೇಷವಾಗಿ ಬುಧನ ಅನುಗ್ರಹ ಸಹ ನಿಮಗೆ ನಿರಂತರವಾಗಿ ಸಿಗ್ತಾ ಇದ್ದು, ಅಲ್ಲಿ ಅನೇಕ ರೀತಿಯ ವ್ಯಾಪಾರಗಳಿಗೆ, ಉದ್ಯೋಗಗಳಿಗೆ, ಉದ್ಯಮಿಗಳಿಗೆ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಅವರ ಉದ್ಯಮದಲ್ಲಿ ವಿಶೇಷವಾದ ಪ್ರತಿಫಲ ಬರುತ್ತೆ, ಲಾಭ ಆದಾಯ ಹೆಚ್ಚಳಾಗುತ್ತೆ. ಇನ್ನು ಈ ಮನೆಗಳಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ನಾಂದಿ ಆಗುವಂಥದ್ದು, ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದು, ಅಥವಾ ವಿವಾಹ ಅಪೇಕ್ಷಿತರಿದ್ದರೆ ಅವರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಜೊತೆಗೆ ಈ ಹಿಂದೆ ಏನಾದರೂ ಕಾರಣಗಳಿಂದ ನಿಂತು ಹೋಗಿದೆ ಯಾವುದಾದ್ರು ಶುಭ ಕಾರ್ಯಗಳು, ಶುಭ ಸಮಾರಂಭಗಳ ಒಂದು ಡೇಟ್ಗಳು ಈಗ ನಿಮಗೆ ಅಚಾನಕ್ಕಾಗಿ ಬೇಗನೆ ಮಾಡುವಂಥ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ಬುಧನೂ ಕೊಡಲಿದ್ದಾನೆ. ಆಗಲೇ ಹೇಳಿದ್ದೇನೆ ಗುರುಬಲ ನಿಮಗೆ ನಿರಂತರವಾಗಿ ಇರುತ್ತೆ ಅಂತ ಹೇಳಿ. ಗುರುಬಲ ಅದರಲ್ಲೂ ಈ ಫೆಬ್ರವರಿ 4ರಿಂದ ಗುರುವಿನ ವಕ್ರಗತಿ ಮುಗಿತಂತೆ ಮತ್ತಷ್ಟು ನಿಮಗೆ ಕ್ಷಿಪ್ರವಾಗಿ ಅಂದರೆ ವೇಗವಾಗಿ ಗುರುವಿನ ಭಾಗ್ಯಸ್ಥಾನದ ಆಶೀರ್ವಾದ ಸಿಗ್ತಾ ಇದೆ. ಅಪರೂಪಕ್ಕೆ ಎಲ್ಲ ಸಿಗುವಂಥದ್ದು ಅವಕಾಶಗಳು 2 ವರ್ಷ, 4 ವರ್ಷ, 6 ವರ್ಷ, 12 ಅಥವಾ 18, 30 ವರ್ಷ ಎಲ್ಲ ಕಾಯಬೇಕಂತ ಪರಿಸ್ಥಿತಿ ಇರುವಂಥ ಕೆಲವು ಯೋಗಗಳು ನಿಮಗೆ ಈಗ ಅನುಕೂಲವಾಗಿ ಬರ್ತಾ ಇರ್ತವೆ. ಹಾಗೆ ಗುರುವಿನ ವಿಶೇಷವಾದ ಭಾಗ್ಯಸ್ಥಾನದ ಬೆಂಬಲದಿಂದ ನಿಮಗೆ ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರ ಸಾಧನೆಗೆ, ಪ್ರತಿಭೆಗೆ ಈಗ ಅವಕಾಶಗಳು ಬರ್ಬೋದು. ಪ್ರತಿಭಾ ಪುರಸ್ಕಾರ, ಬಹುಮಾನಗಳು ಬರ್ಬೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಬರ್ಬೋದು. ಸರ್ಕಾರದ ಉದ್ಯೋಗ, ಸರ್ಕಾರದ ಹುದ್ದೆಗಳು ಸಿಗುವಂಥ ಅವಕಾಶ, ಅಥವಾ ಈಗಾಗಲೇ ಉದ್ಯೋಗದಲ್ಲಿರೋರಿಗೆ ಬಡ್ತಿ, ಪ್ರಮೋಷನ್ ಇತ್ಯಾದಿಗಳು ಸಿಗುವಂಥ ಅವಕಾಶ. ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಗುರು ಮಹಾರಾಜ ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ.
ಇನ್ನು ಶುಕ್ರನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಕೊರತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಗಮನಿಸಿಕೊಳ್ಳಿ. ಅಲ್ಲಿ ಶುಕ್ರನು ನಿಮಗೆ ಈ ತಿಂಗಳಲ್ಲಿ ಸಪ್ತಮದಲ್ಲಿ ಇರುವ ಕಾರಣ ಆತನು ಕೆಲವೊಂದು ವಿಚಾರದಲ್ಲಿ ವಿರುದ್ಧ ಲಿಂಗದವರ ಜೊತೆಗೆ ನಿಮಗೆ ಕಲಹವನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಸ್ತ್ರೀಯರಿಗೆ ಪುರುಷರಲ್ಲಿ, ಪುರುಷರಿಗೆ ಸ್ತ್ರೀಯಲ್ಲಿ. ಆ ಶುಕ್ರನ ವೈರುಧ್ಯದ ಕಾರಣ, ಸಪ್ತಮದ ಶುಕ್ರನ ಕಾರಣ ಇಂಥ ಒಂದು ವಿರುದ್ಧ ಲಿಂಗದಲ್ಲಿ ಕೊರತೆ ಬರಬಹುದು, ಅಥವಾ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ಕಲಹಗಳಿಗೆ ಶುಕ್ರನು ಕಾರಣ ಆಗ್ಬೋದು. ಜೊತೆಗೆ ನಿಮ್ಮದೇ ತಪ್ಪಿನಿಂದ ಹಣವನ್ನು ನಷ್ಟಪಡಿಸಿಕೊಳ್ಳುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ವಿರುದ್ಧ ಲಿಂಗದವರ ಒಂದು ಒತ್ತಾಸೆ ಮೇರೆಗೆ ನಿಮಗೆ ಏನಾದರೂ ಹಣ ನಷ್ಟ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಶನಿ ಮಹಾರಾಜರು ಆಗಲೇ ಹೇಳಿದ ನಿಮಗೆ ಪೂರಕವಾಗಿದ್ದಾರೆ. ಶನಿ ಭಗವಂತರು ಈಗ ನಿಮಗೆ ವಿಶೇಷವಾಗಿ ಆ ಷಷ್ಠದ ಸ್ಥಾನದಿಂದ ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಡಲಿದ್ದಾರೆ. ಅನೇಕ ರೀತಿಯ ನಿಮ್ಮ ಹಿಂದಿನ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗಲಿವೆ. ಸರ್ಕಾರಿ ಸಂಬಂಧ ಕೆಲಸ, ಕೋರ್ಟ್ ಸಂಬಂಧಿತ ಕೆಲಸ ಕಾರ್ಯಗಳು ನಿಮಗೆ ಜಯ ನೆಮ್ಮದಿ ಸಿಗುತ್ತೆ. ಜೊತೆಗೆ ನಿಮಗೆ ಯಾವುದಾದ್ರೂ ಸಿಗಬೇಕಾದ ಈ ಹಣದ ಮೊತ್ತ, ಬಾಕಿಯಾಗಿದ್ದ ಹಣದ ಮೊತ್ತ, ಅಥವಾ ನೀವು ಕೊಟ್ಟಂಥ ಸಾಲದ ಹಣದ ಮೊತ್ತ ಅವೆಲ್ಲ ನಿಮಗೆ ಬಂದು ಸೇರ್ಬೋದು. ಅದು ಹಿಂದೆ ನಿಮ್ಮ ವಿರೋಧ ಮಾಡಿದರು, ಹಿಂದೆ ನಿಮಗೆ ಶತ್ರುಗಳಾಗಿದ್ದರು, ಹಿಂದೆ ನಿಮಗೆ ಉಪಟಳ ಕೊಟ್ಟರು ಅಂತಹ ವ್ಯಕ್ತಿಗಳಿಗೆ ಅವರಿಗೆ ನಿಮಗೆ ಪರಿವರ್ತನೆ ಆಗಿ ನಿಮ್ಮ ಜೊತೆಗೆ ನಿಲ್ಲುವಂಥದ್ದಾಗಲಿ, ನಿಮಗೆ ಸಹಾಯ ಮಾಡೋದಾಗಲಿ, ಅಥವಾ ಅವರು ನಿಮಗೆ ಏನೇನೋ ನಿಮಗೆ ತೊಂದರೆಗಳು ಮಾಡಿದರೆ ಆ ತೊಂದರೆಗಳು ಅವರಿಗೆ ಮರಳಿ ಅವರಿಗೆ ಬರುವಂಥದ್ದು ಇತ್ಯಾದಿ ವಿಚಾರಗಳು ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಪರಿವರ್ತನಾಶೀಲವಾದ ಪರಿಣಾಮಗಳು ಶನಿ ಮಹಾರಾಜರು ಕೊಡಲಿದ್ದಾರೆ. ನಿಮಗೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅಷ್ಟೇ ಇರುತ್ತೆ. ಆ ಮೂಲಕ ನಿಮಗೆ ಶನಿ ಮಹಾರಾಜರ ಒಂದು ವಿಶೇಷವಾದ ಬೆಂಬಲ ಇರುವುದಿಲ್ಲ. ಅವ್ರ ನಮಗೆ ಸಪ್ತಮದ ಶನಿಯಾಗಿ ಪರಿವರ್ತನೆ ಆಗ್ತಾರೆ. ಹಾಗಾಗಿ ಈಗಿರುವಂಥ ಷಷ್ಠದ ಒಂದು ವಿಶೇಷವಾದ ಅನುಗ್ರಹ ಶನಿ ಮಹಾರಾಜರು ಕೊಡಲಿದ್ದಾರೆ. ಇನ್ನು ರಾಹುಕೇತುಗಳು ನಿಮಗೆ ಹಿಂದೆನೂ ಅಷ್ಟು ಉತ್ತಮವಾಗಿರಲಿಲ್ಲ, ಈಗಲೂ ಅವರು ಉತ್ತಮ ಫಲವನ್ನು ಕೊಡೋದಿಲ್ಲ. ಯಾಕಂದರೆ ಅಲ್ಲಿ ಕೇತು ನಿಮ್ಮ ಜನ್ಮದ ರಾಶಿಯಲ್ಲಿದ್ದಾನೆ, ರಾಹು ನಿಮಗೆ ಸಪ್ತಮದಲ್ಲಿದ್ದಾನೆ. ಹಾಗಾಗಿ ರಾಹುಕೇತುಗಳಿಂದಾಗಿ ನಿಮಗೆ ಯಾವಾಗಲೂ ಇಂಥ ಒಂದು ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಅಥವಾ ನಿಮಗೆ ನಿಮ್ಮ ಮೇಲೆ ಅನುಮಾನ ಪಡೋರು, ಅದು ನಿಮ್ಮನ್ನು ದ್ವೇಷ ಮಾಡೋರು, ಅಥವಾ ನಿಮ್ಮ ಜೊತೆಗಿದ್ದುಕೊಂಡೇ ನಿಮಗೆ ತೊಂದರೆಗಳನ್ನು ಮಾಡೋರು, ಈ ರೀತಿ ಎಲ್ಲ ಬರ್ತದೆ. ಅಂತಾಗಿ ರಾಹುಕೇತುಗಳ ವಿಚಾರ ಸ್ವಲ್ಪ ಅಂಥ ಒಂದು ವ್ಯಕ್ತಿಗಳ ಬಗ್ಗೆ, ಅಂಥ ಒಂದು ಜನರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ನಿಮ್ಮ ಎಲ್ಲ ವಿಚಾರಗಳನ್ನಾಗಲಿ, ನಿಮ್ಮ ಯಾವುದೇ ರೀತಿಯ ಗುಪ್ತವಾದ ವಿಚಾರಗಳನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳೋದಾಗಲಿ, ಅಥವಾ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರ, ಪರ್ಸನಲ್ ವಿಚಾರ ಹಂಚಿಕೊಳ್ಳುವಾಗ ಅವೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದು ನಿಮಗೆ ದುರುಪಯೋಗ ಮಾಡ್ಬೋದಾಗಿದೆ ಅವೆಲ್ಲ ವಿಚಾರವಾಗಿ. ಹಾಗೆ ಗಮನಿಸ್ಕೊಳ್ಳಿ ಈ ರಾಹುಕೇತುಗಳ ವಿಚಾರ ಸ್ವಲ್ಪ. ಇವೆಲ್ಲವೂ ಸಾಮಾನ್ಯವಾಗಿ ದೀರ್ಘಚಾರಿ ಗ್ರಹಗಳು ನಿಮಗೆ ಯಾವ ರೀತಿ ಈ ತಿಂಗಳಲ್ಲಿ ಕೆಲಸ ಮಾಡಲಿವೆ, ಯಾವ ಗ್ರಹಗಳ ಬೆಂಬಲ ನಿಮಗೆ ಎಷ್ಟಿದೆ ಅನ್ನೋದನ್ನು ಈಗ ಒಂದು ಸಾಮಾನ್ಯವಾದ ಸಂಕ್ಷಿಪ್ತವಾದ ವಿವರ ಕೊಟ್ಟಿದ್ದೇನೆ. ಇನ್ನು ಕ್ಷಿಪ್ರವಾಗಿ ಕ್ರಮಿಸುವಂತಹ ಗ್ರಹಗಳಲ್ಲಿ ಚಂದ್ರನ ಒಂದು ಅನುಕೂಲತೆ. ಚಂದ್ರನು 2 ದಿನ ಅಥವಾ 3 ದಿನಗಳಿಗೊಮ್ಮೆ ರಾಶಿ ಪರಿವರ್ತನೆ ಆಗುವಂಥ ಒಂದು ಸ್ಥಿತಿ ಇರುತ್ತೆ. ಹಾಗಾಗಿ ಚಂದ್ರನ ಪರಿವರ್ತನೆಶೀಲವೇ ಆಯಾ ಡೇಟ್ಗಳಿಗೆ, ಅಂದರೆ ಆಯಾ ತಾರೀಖುಗಳಿಗೆ ಅನುಗುಣವಾಗಿ ಫೆಬ್ರವರಿಯಲ್ಲಿ ಯಾವ ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಅನುಕೂಲತೆ ಇದೆ, ಯಾವ ದಿನಗಳಲ್ಲಿ ಚಂದ್ರನ ವೈರುಧ್ಯ ಇದೆ ಅದನ್ನು ಗಮನಿಸೋಣ. ಫೆಬ್ರವರಿ 1, 2, 3 ನಿರಂತರವಾಗಿ 3 ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥ ಆರಂಭದ 3 ದಿನಗಳು ಅದೃಷ್ಟದವನ್ನು, ಸುಖವನ್ನು, ಲಾಭವನ್ನು ಕೊಡ್ತಾ ಇದ್ದಾವೆ. ಆರಂಭದಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ಜಯವನ್ನು, ಯಶವನ್ನು ಕೊಡುವಂಥದ್ದು. 6 ಮತ್ತು 7ರ ಸ್ಥಾನದಲ್ಲಿ ಚಂದ್ರನ ಅನುಕೂಲತೆ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದಾಗಲಿ, ಹಣಕಾಸಿನ ಹರಿವು ಉತ್ತಮವಾಗುವಂಥದ್ದು, ವ್ಯಾಪಾರಿಗಳಿಗೆ, ಉದ್ಯಮಗಳಿಗೆ ಹೆಚ್ಚಿನ ಒಂದು ವ್ಯಾಪಾರಗಳು, ಉದ್ಯಮಗಳು ಚೆನ್ನಾಗಿ ನಡೆಯುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು, ಹೊಸ ಒಪ್ಪಂದಗಳು, ಹೊಸ ಕಾಂಟ್ರಾಕ್ಟ್ಗಳು ನಿಮಗೆಲ್ಲ ಸಿಗುವಂಥದ್ದು, ಈ ರೀತಿ ಅನೇಕ ಉತ್ತಮ ಫಲಗಳಿವೆ. ಇನ್ನು ಯಾರು ರಿಯಲ್ ಎಸ್ಟೇಟ್ ಕೆಲಸ ಅಥವಾ ಟೂರ್ ಟ್ರಾವೆಲ್ ಮಾಡುವಂಥವ್ರು ಕೆಲಸಗಳಿರ್ಬೋದು, ಅಥವಾ ಸೇಲ್ಸು, ಮಾರ್ಕೆಟಿಂಗ್, ಫೈನಾನ್ಸ್ ಕ್ಷೇತ್ರದವರು ಇರ್ಬೋದು, ಈ ರೀತಿ ಹಲವಾರು ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗ ಕ್ಷೇತ್ರದವರಿಗೆ ಭಾಳಷ್ಟು ಅನುಕೂಲವಾಗುವಂಥ ನಿರ್ಧಾರಗಳು, ಅನುಕೂಲವಾಗುವಂಥ ಹಣಕಾಸಿನ ಅರಿವು 1, 2, 3ರಲ್ಲಿ ಆಗಲಿವೆ. ಗೃಹಿಣಿಯರು, ಮಹಿಳೆಯರು, ವಿದ್ಯಾರ್ಥಿಗಳಿಗೆ ಸಹ ಅತ್ಯುತ್ತಮ ಫಲ ಈ 3 ದಿನಗಳಲ್ಲಿ ಕಂಡುಬರುತ್ತೆ. ಬಳಿಕ 4, 5, 6, 7 ನಿರಂತರವಾಗಿ 4 ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರಂಭದ ದಿನಗಳಲ್ಲಿ ನಿಮಗೆ 4, 5ರಲ್ಲಿ ಸ್ವಲ್ಪ ಕಲಹ ಆಗುತ್ತದೆ, ಮಾತಿನ ಚಕಮಕಿ ಬರ್ಬೋದು, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಮನೆಯ ಸದಸ್ಯರ ಜೊತೆಗೆ ಭಿನ್ನಾಭಿಪ್ರಾಯ ಬರುತ್ತೆ, ಅಥವಾ ಅವರು ನಿಮಗೆ ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣ ಹುಡುಕಿ ನಿಮ್ಮ ಮೇಲೆ ಆಪಾದನೆ ಮಾಡೋದು, ದೂರನ್ನು ಸಲ್ಲಿಸುವಂಥದ್ದು ಬರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ 4, 5ರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ಬೋದು, ನೀರು, ಆಹಾರದ ದೋಷದಿಂದ ಸಮಸ್ಯೆಗಳು ಬರ್ಬೋದು, ಅಥವಾ ಈಗಾಗಲೇ ನಿಮಗೆ ಇದ್ದಂಥ ಈ BP, ಶುಗರು ಅವೆಲ್ಲ ಸ್ವಲ್ಪ ಹೆಚ್ಚಳ ತೋರಿಸ್ಬೋದಾಗಿದೆ 4, 5ರಲ್ಲಿ. ಇನ್ನು 6, 7ರಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ, ಹಣಕಾಸು ನಷ್ಟ ಆಗ್ಬೋದು, ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಆಕಸ್ಮಿಕ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಇವೆಲ್ಲ ಬರ್ಬೋದು. ಅಂದರೆ ಇಷ್ಟ ಇಲ್ಲದಿರುವಂಥ ಖರ್ಚುಗಳು, ಆಸ್ಪತ್ರೆಗೆ, ರಿಪೇರಿಗೆ, ಯಂತ್ರ ವಾಹನ ಕೆಟ್ಟು ಹೋಗೋದು ಇತ್ಯಾದಿ ಅನಪೇಕ್ಷಿತವಾದ ಖರ್ಚುಗಳು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ನೀವು ಇತರರ ಜೊತೆಗೆ ವಾಗ್ವಾದ, ಕಲಹ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಆ ವಾಗ್ವಾದ ಕಲಹದಿಂದ ನಿಮಗೆ ನಷ್ಟ ಕಷ್ಟಗಳು ಆ ಮೂಲಕ ಆಗ್ಬೋದಾಗಿದೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ 6, 7ರಲ್ಲಿ ಬೇಕಾಗುತ್ತೆ. ಬಳಿಕ 8, 9, 10, 11, 12 ನಿರಂತರವಾಗಿ 5 ದಿನಗಳು.
ಅಲ್ಲಿ 8, 9ರಲ್ಲಿ ನಿಮಗೆ ಕರ್ಮಸ್ಥಾನ ಅಧಿಪತಿಯಾಗಿ ಅಲ್ಲಿ ಬರುವಂಥ ಚಂದ್ರನು, ಜೊತೆಗೆ ಅಲ್ಲಿ 11ನೇ ಸ್ಥಾನದಲ್ಲಿ ನಿಮಗೆ 10, 11, 12ರಲ್ಲಿ ಲಾಭಸ್ಥಾನದಲ್ಲಿಯೂ ಚಂದ್ರನು ಬರಲಿದ್ದಾನೆ. ಹಾಗಾಗಿ ಕರ್ಮಸ್ಥಾನ ಲಾಭಸ್ಥಾನದ ವಿಶೇಷವಾದ ಲಾಭವನ್ನು ಚಂದ್ರನು ನಿಮಗೆ 8ರಿಂದ 12ರವರೆಗೆ ಕೊಡುವಂಥ ಒಂದು ಅವಕಾಶ ಇದೆ. ಈ 5 ದಿನಗಳಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇದೆ. ಯಾವುದೇ ಪ್ರಮುಖವಾದ ನಿರ್ಧಾರ, ಯಾವುದೇ ಕೊಡುಕೊಳ್ಳೊಂದು ಒಪ್ಪಂದ, ಅಗ್ರಿಮೆಂಟ್ ಸಹಿ ಮಾಡೋದು, ಯಾವುದೇ ರೀತಿಯ ಒಂದು ವಸ್ತುಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯ ವಿಚಾರಗಳಿಗೆ ನೀವು ಏನಾದರೂ ಒಂದು ವಿಶೇಷ ಮಾತುಕತೆ ಆಡುವಂಥದ್ದು, ಮೀಟಿಂಗ್ಗಳನ್ನು ಮಾಡುವಂಥದ್ದು, ಅನೇಕ ರೀತಿಯ ಅವಕಾಶಗಳಿಗೆ ಉತ್ತಮವಾಗಿದೆ. ಜೊತೆಗೆ ಶುಭ ಕಾರ್ಯಗಳನ್ನು ನಿಗದಿ ಮಾಡಲಿಕ್ಕೆ, ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ಮಾಡಲಿಕ್ಕೆ ಇತ್ಯಾದಿಗಳು ಅನೇಕ ಒಂದು ಉತ್ತಮ ಫಲಗಳು ಕಂಡುಬರ್ತವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮ ಫಲ ಇದೆ. ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಬರಲಿದೆ. ಹಾಗಾಗಿ 8, 9, 10, 11, 12 ನಿರಂತರವಾಗಿ 5 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳಿಗೆ ಈ 5 ದಿನಗಳು ಪ್ರಶಸ್ತವಾಗಿವೆ. ಆವಾಗ ಜಯ, ಯಶಸ್ಸು, ಕೀರ್ತಿ, ಲಾಭ ಎಲ್ಲ ಸಿಗುವಂಥ ಶುಭ ದಿನಗಳು. ಬಳಿಕ 13, 14 ನಿಮಗೆ ಸಾಮಾನ್ಯ ದಿನ. 13, 14ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಮಾತಿನ ಚಕಮಕಿ, ವೈರತ್ವಗಳು ಬರುವಂಥದ್ದು, ವಾಗ್ವಾದ ಆಗುವಂಥದ್ದು, ಅಥವಾ ಇತರರು ನಿಮ್ಮ ಮೇಲೆ ಏನಾದರೂ ಸಂಚನ್ನು ಮಾಡೋದು, ಅದು ಯಾವುದೇ ಒಂದು ಸಂಚಿನಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಕಂಪ್ಲೇಂಟ್ಗಳು, ದೂರುಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ದಂಡ, ಪೆನಾಲ್ಟಿಗಳನ್ನು ಕಟ್ಟುವಂಥ ಅವಕಾಶಗಳು ಬರ್ಬೋದಾಗಿದೆ. ಆ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಸಾಮಾಜಿಕ ವಲಯದಲ್ಲೂ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 13, 14ರಲ್ಲಿ. ನಂತರ ಬರುವಂಥ 15, 16, 17 3 ದಿನಗಳು ನಿಮಗೆ ಅತ್ಯುತ್ತಮ ಫಲ ಕೊಡುವಂಥ 3 ದಿನಗಳಾಗಿವೆ. ಆ 3 ದಿನಗಳಲ್ಲಿ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿದೆ, ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ಇನ್ನು ಯಾರೋ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಅವಕಾಶಗಳು, ಉತ್ತಮವಾದ ಪ್ರತಿಫಲಗಳು, ಬಹುಮಾನಗಳು ಬರ್ಬೋದಾಗಿದೆ. ಇನ್ಯಾರು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ಅದು ವಿದೇಶಿ ಮೂಲದೇನೋ ಸಹಾಯ ಪಡಬೇಕು ಅನ್ನೋರಿಗೆ ಈ ದಿನ ಪ್ರಯತ್ನ ಮಾಡಿದರೆ ಅಂಥ ಒಂದು ಸಂಸ್ಥೆಗಳಿಂದ, ಅಂಥ ಒಂದು ವ್ಯಕ್ತಿಗಳಿಂದ ಅಥವಾ ಸರ್ಕಾರ ಮೂಲದ ಯೋಜನೆಗಳಿಂದ ನಿಮಗೆ ಸಹಾಯಗಳು ಖಂಡಿತ ಸಿಗಲಿವೆ. 15, 16, 17 ಅತ್ಯಂತ ಶುಭದಾಯಕ ಕೂಡ ದಿನಗಳವೆ. ಬಳಿಕ 18, 19 ಸ್ವಲ್ಪ ಮಿಶ್ರ ಫಲಗಳ ದಿನ. ಈ ದಿನ ಕಷ್ಟ ನಷ್ಟಗಳ ಸೂಚನೆ, ಸಣ್ಣ ಪುಟ್ಟ ಅನಾರೋಗ್ಯ, ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಹಲ್ಲು ನೋವು ಇತ್ಯಾದಿ ಏನಾದರೂ ಮುಖದ ಭಾಗ, ಶಿರೋಭಾಗದ ಅವಯಗಳಿಗೆ ನೋಡ್ಕೊಂಡು ಬರ್ಬೋದಾಗಿದೆ. ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲಾಗುತ್ತೆ, ವೃತ್ತಿ ಜಾಗದಲ್ಲೂ ಮಾತಿನ ಚಕಮಕಿ ಆಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನಿಮಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಅಥವಾ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವ ಕೆಲಸಗಳು ಆಗ್ಬೋದು. ಆ ಬಗ್ಗೆ ಎಚ್ಚರಬೇಕು. ಹಾಗಾಗಿ ತನುಮನ ಧನದ ಎಚ್ಚರಿಕೆ 18, 19ರಲ್ಲಿ ಬೇಕು. ಇನ್ನು 20, 21, 22 3 ದಿನಗಳು ನಿಮಗೆ ವಿಶೇಷವಾದ ಶುಭ ಲಾಭವನ್ನು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿಯಾಗಲಿದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಜಯ ನಿಮ್ಮದಿದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುವಂಥದ್ದು, ದಾಖಲೆ ಪತ್ರಗಳು ಬೇಗನೆ ನಿಮಗೆ ಸಿಗುವಂಥದ್ದು. ಅದೇ ರೀತಿ ಭೂಮಿ, ಮನೆ ಕೊಳ್ಳುವಂಥ ವಿಚಾರ, ಅದು ಭೂಮಿಯ ಏನಾದರೂ ದಾಖಲೆ ಪತ್ರಗಳ ವಿಚಾರ, ಅದೇನೇನಾದರೂ ನಿರ್ಮಾಣ ಸಾಮಗ್ರಿಗಳ ವಿಚಾರ, ಇವೆಲ್ಲವೂ ಅನುಕೂಲವಾದಂಥ ಫಲಿತಾಂಶಗಳು ಬರಲಿವೆ. ಇನ್ನು ದೂರದ ಬಂಧುಗಳಿಂದ, ಮಿತ್ರರಿಂದ ನಿಮಗೇನೋ ಶುಭ ಸಂದೇಶಗಳು ಬರ್ಬೋದು. ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶ ಈ 20, 21, 22ರಲ್ಲಿ ಬರ್ಬೋದಾಗಿದೆ. ಅನೇಕ ಶುಭ ಫಲಗಳು. ಬಳಿಕ 23, 24, 25, 26 ನಿರಂತರವಾಗಿ 4 ದಿನಗಳು 23ರಿಂದ 26ರವರೆಗೆ ಮುನ್ನೆಚ್ಚರಿಕೆ ಬೇಕಾದ ದಿನ. ಈ 4 ದಿನಗಳಲ್ಲಿ ನಿಮಗೆ ಮಾತಿನ ಚಕಮಕಿ, ಅನೇಕ ರೀತಿಯ ವಾಗ್ವಾದಗಳು ಆಗುವಂಥದ್ದು, ನಿಮ್ಮ ವಿರುದ್ಧ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ, ಸಹೋದರರ ಮಧ್ಯೆ ಇವೆಲ್ಲ ಏನಾದರೂ ಭಿನ್ನಾಭಿಪ್ರಾಯಗಳು ಬರುತ್ತದೆ. ಜೊತೆಗೆ ಮನೆಯಲ್ಲಿ ಇರತಕ್ಕಂಥ ಹಿರಿಯ ವ್ಯಕ್ತಿಗಳು ನಿಮ್ಮನ್ನು ವಿರೋಧಿಸ್ತಾರೆ, ಅಥವಾ ಹಿರಿಯ ವ್ಯಕ್ತಿಗಳ ನಿರ್ಧಾರವನ್ನು ನೀವು ವಿರೋಧಿಸ್ತಾರೆ. ಇದರಿಂದ ತುಂಬ ಒಂದು ಮಾತಿನ ಚಕಮಕಿ, ಮನಸ್ಸಿಗೆ ಬೇಜಾರಾಗುವುದೆಲ್ಲ ಆಗುತ್ತೆ. ಹಾಗೆ 23, 24ರಲ್ಲಿ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರಬೇಕು. 25, 26ರಲ್ಲಿ ಹಾಗೆ ಅವಮಾನಕರವಾಗುವಂಥ ಘಟನೆ, ಶತ್ರು ಭೀತಿ, ಜೊತೆಗೆ ನಿಮ್ಮ ವಿರುದ್ಧ ಸಂಚುಗಳನ್ನು ಮಾಡುವಂಥ ಭೀತಿಗಳು ಬರಲಿವೆ. ಜೊತೆಗೆ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಎಲ್ಲವೂ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಅದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಅಥವಾ ಇತರರು ನಿಮ್ಮ ಮೇಲೆ ವಿರುದ್ಧ ಸಂಚು ಮಾಡಿ ಅದರ ಮೂಲಕ ನಿಮಗೆ ನಷ್ಟಕ್ಕೆ ಗುರಿ ಮಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ 23ರಿಂದ 26ರವರೆಗೆ ಸ್ವಲ್ಪ ಈ ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಒಂದು ಸಾರ್ವಜನಿಕವಾದ ವ್ಯವಹಾರಗಳು, ಅದು ಪಬ್ಲಿಕ್ ಬಿಹೇವಿಯರ್, ಅದನ್ನೆಲ್ಲ ಸ್ವಲ್ಪ ಸರಿಯಾಗಿ ಇಟ್ಕೋಬೇಕಾಗತ್ತೆ. ಇನ್ನು 27, 28 ಅತ್ಯುತ್ತಮವಾದ ದಿನ. ಕೊನೆಯ 2 ದಿನಗಳು, ಈ ತಿಂಗಳ ಕೊನೆಯ 2 ದಿನಗಳು ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡುವಂಥ ದಿನ ಆಗಿರುತ್ತೆ. ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಂಡುಕೊಳ್ಳಲಿದೆ. ಇಷ್ಟಾರ್ಥ ಸಿದ್ಧಿಯಾಗಲಿದೆ. ದೇವತಾ ಕ್ಷೇತ್ರಗಳ ಸಂದರ್ಶನ, ಯಾತ್ರಾ ಸ್ಥಳದಲ್ಲಿ ನಿಮಗೆ ವಿಶೇಷವಾದ ಅನುಭೂತಿಗಳಾಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಭೇಟಿಯಾಗುವಂಥದ್ದು, ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲೆಲ್ಲ ವಿಜಯ ನಿಮ್ಮದಾಗುವಂಥದ್ದು, ಹಣಕಾಸಿನ ಹರಿವು ಉತ್ತಮ, ಲಾಭ ಆದಾಯ ಹೆಚ್ಚಳ, ವ್ಯಾಪಾರಿಗಳಿಗೆ ಉತ್ತಮ ಫಲಿತಾಂಶ, ವಿದ್ಯಾರ್ಥಿಗಳಿಗೂ ಅನೇಕ ರೀತಿಯ ಶುಭ ಘಟನೆಗಳು ಜನಗಳಿವೆ. ಅನೇಕ ರೀತಿಯ ಶುಭ ಕಾರ್ಯಗಳಿಗೆ ನಾಂದಿಯಾಗುವುದು, ಅದು ವಿವಾಹ ಅಪೇಕ್ಷರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ. ಈ ರೀತಿ ಒಂದಲ್ಲ ಒಂದು ಶುಭ ಘಟನೆಗಳು, ಶುಭ ಸೂಚನೆಗಳು ನಿಮಗೆ 27, 28ರಲ್ಲಿ ಒದಗಿ ಬರಲಿವೆ ಈ ಕನ್ಯಾ ರಾಶಿಯವರಿಗೆ. ಇವೆಲ್ಲವೂ ಸಾಮಾನ್ಯವಾಗಿ ಈ 8 ಗ್ರಹಗಳು ನಿಮಗೆ ಯಾವ ರೀತಿ ಫಲಿತಾಂಶವನ್ನು ಈ ತಿಂಗಳಲ್ಲಿ ಕೊಡ್ಬೋದು ಅನ್ನೋದರ ಒಂದು, ಜೊತೆಗೆ ಚಂದ್ರನ ಅನುಗ್ರಹದ ಮೂಲಕ ನಿಮಗೆ ಯಾವ್ಯಾವ ದಿನಗಳು ಉತ್ತಮ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಿದ್ದಾಗಿದೆ. ಇನ್ನು ನಿಮಗೆ ಆಗಲೇ ಹೇಳಿದ್ದೇನೆ, ರಾಹು ಕೇತುಗಳು ಸ್ವಲ್ಪ ವಿರುದ್ಧವಾಗಿರುವಂಥ ಪರಿಣಾಮ ಇರುತ್ತೆ. ನಿಮಗೆ ಕೆಲವೊಮ್ಮೆ ಶುಕ್ರನು ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿರುದ್ಧವಾದ ಪರಿಣಾಮ ಇರ್ತಾನೆ. ಹಾಗಾಗಿ ಹಣಕಾಸಿನ ಬಗ್ಗೆ ಯಾವುದೇ ಯೋಚನೆಗಳಿದ್ದರೆ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಇನ್ನು ವಿರುದ್ಧ ಲಿಂಗದವರು ನಿಮಗೆ ಜನರು ತೊಂದರೆಗಳು, ಬಾಧೆಗಳು ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಶುಕ್ರನು ವಿರುದ್ಧವಾಗಿರೋ ಕಾರಣ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು.
ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ನಿರಂತರವಾಗಿ ಯೆಲ್ಲೋ ಅಥವಾ ಹಳದಿ ಬಣ್ಣ ತಿಂಗಳು ಪೂರ್ತಿ ಬಳಸಿಕೊಳ್ಳಿ. ಸಂಖ್ಯೆ 3 ಮತ್ತು ಯೆಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಸಂಕೇತವಾಗಿರುತ್ತೆ. ಇನ್ನು ಬ್ಲೂ ಅಥವಾ ನೀಲಿ ಬಣ್ಣವನ್ನು ಜೊತೆಗೆ ಸಂಖ್ಯೆ 8 ಶನಿ ಮಹಾರಾಜರ ಒಂದು ವಿಶೇಷವಾದ ಸಂಕೇತ. ಹಾಗೆ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8 ನಂಬರ್ 8 ನೀವು ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ಸೂರ್ಯನ ಅನುಗ್ರಹ ನಿಮಗೆ ಫೆಬ್ರವರಿ 13ರಿಂದ ಬರುತ್ತೆ. 13ರಿಂದ ತಿಂಗಳ ಅಂತ್ಯದವರೆಗೂ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸ್ಕೊಳ್ಳುವಂಥದ್ದು. ಇನ್ನು ಬುಧನ ಅನುಗ್ರಹ ನಿಮಗೆ ತಿಂಗಳ 11ರಿಂದ ತಿಂಗಳ ಅಂತ್ಯದವರೆಗೆ ಬರುತ್ತೆ. ಹಾಗೆ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು 11ರಿಂದ ಬಳಸ್ಕೊಳ್ಬೋದು. ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5 ನೀವು 11ರಿಂದ ಬಳಸ್ಕೊಳ್ಬೋದಾಗಿದೆ. ಚಂದ್ರ ಅನುಗ್ರಹದಿಂದ ವಿಶೇಷವಾದ ಡೇಟ್ಗಳನ್ನ ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಚಂದ್ರ ಅನುಗ್ರಹ ಇರತಕ್ಕಂಥ ದಿನಗಳಲ್ಲಿ ಸ್ನೋ ಹಿಮದ ಬಣ್ಣವನ್ನು ಬಳಸಿಕೊಂಡು ಸಂಖ್ಯೆ 2 ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಸ್ನೋ ಮತ್ತು ಹಿಮದ ಬಣ್ಣವನ್ನು ಜೊತೆಗೆ ನೀವು ಸಂಖ್ಯೆ 2 ಅಲ್ಲಿ ಚಂದ್ರನ ಅನುಗ್ರಹದಿಂದ ಡೇಟ್ಗಳಲ್ಲಿ ಬಳಸಿಕೊಳ್ಳಿ. ಇನ್ನು ಇರತಕ್ಕಂಥ ಆ ಒಂದು ಶುಕ್ರ ರಾಹು ಕೇತುಗಳ ಒಂದು ವೈರುಧ್ಯವನ್ನು ಯಾವ ರೀತಿ ನೀವು ಸ್ವಲ್ಪ ಕಡಿಮೆ ಮಾಡ್ಬೋದು ಅಥವಾ ದೋಷವನ್ನು ನಿವಾರಣೆ ಮಾಡ್ಬೋದು ಅಂದರೆ ವಿಶೇಷವಾಗಿ ನೀವು ಆ ಸುಬ್ರಹ್ಮಣ್ಯ ದೇವ, ಗಣೇಶ ದೇವ ಅಥವಾ ದೇವಿ ಅಮ್ಮನವ್ರ ಭಜನೆ ಮಾಡುವಂಥದ್ದು, ಅದು ಮಹಾಲಕ್ಷ್ಮಿ ತಾಯಿ ಅಥವಾ ಯಾವುದೇ ರೀತಿ ಅಮ್ಮನವರು ಯಾವುದೇ ರೀತಿ ದೇವಿ ಕ್ಷೇತ್ರಗಳ ಸಂದರ್ಶನ ಶುಕ್ರವಾರದಂದು ವಿಶೇಷವಾದ ಪೂಜೆ. ಯಾಕಂದರೆ ಶುಕ್ರ ನಿಮಗೆ ವೈರುಧ್ಯದ ಕೊಡುವಂಥ ಸ್ಥಾನದಲ್ಲಿರುವ ಕಾರಣ ಯಾವುದೇ ಮಹಾಲಕ್ಷ್ಮಿ ತಾಯಿಯ ಒಂದು ಅಷ್ಟೋತ್ತರವನ್ನು ಮಹಾಲಕ್ಷ್ಮಿ ಅಷ್ಟಕವನ್ನು ಪಠನೆ ಮಾಡ್ಬೋದು, ದೇವಿಯ ಶ್ಲೋಕವನ್ನು ಪಠನೆ ಮಾಡ್ಬೋದು, ದೇವಿ ದೇವತಾ ಕ್ಷೇತ್ರಗಳ ಸಂದರ್ಶನ, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಏನಾದರೂ ಅಭಿಷೇಕಗಳು ಮಾಡೋದು, ಅದು ನಾಗರ ಸಂಸ್ಥಾನಗಳಲ್ಲಿ ನಾಗರಿಗೆ ಅಭಿಷೇಕ ಅರ್ಚನೆಗಳು ಮಾಡೋದು ಇತ್ಯಾದಿ ಮಾಡ್ಬೋದಾಗಿದೆ. ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಹೇಳ್ಕೊಳ್ಬೋದು. ಅಥವಾ ದಾನ ಧರ್ಮದ ಮಾರ್ಗ ಮೂಲಕ ಯಾವುದೇ ರೀತಿಯ ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಅಪರೂಪದಲ್ಲಿ ಅಪರೂಪವಾದಂಥ ಯೋಗವು ಈ ತಿಂಗಳಲ್ಲಿ ಬರ್ತಾ ಇದೆ. ಅದನ್ನು ಚೆನ್ನಾಗಿ ಒಂದು ಒಳ್ಳೆಯ ಭಾವನೆಯಿಂದ ಸದ್ಭಾವನೆಯಿಂದ ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಕಾರ್ಯಪ್ರವೃತ್ತರಾದರೆ ಖಂಡಿತ ನಿಮಗೆ ಹಿಂದೆಗಿಂತ ಹೆಚ್ಚಿನ ಒಂದು ಉತ್ತಮ ಫಲವು ಶುಭವು ಸುಖವು ಸಿಗಲಿದೆ. ಮದುವೆ ವಿಚಾರ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಮನೆಯ ವಿಚಾರ ಇರ್ಬೋದು, ಎಲ್ಲ ವಿಚಾರಕ್ಕೂ ಈಗ ಒಂದು ಸಕಾರಾತ್ಮಕವಾದ ಫಲಿತಾಂಶಗಳು ನಿಮಗೆ ಈ ತಿಂಗಳಲ್ಲಿ ಬರಲಿವೆ. ಅದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿಯನ್ನು ತಾವು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಳಾನಿ ಭವಂತು.